ಒಂದ್ 3 ವರ್ಷದಿಂದ ಸ್ಕ್ವಿಡ್ ಗೇಮ್ ನ ಮೊದಲನೇ ಸೀಸನ್ ರಿಲೀಸ್ ಆಗಿ ಒಂದ್ ಭಯಂಕರವಾದ ಹಿಟ್ ಅನ್ನು ಕೊಟ್ಟಿತ್ತು. ಇವಾಗ ಸೆಕೆಂಡ್ ಸೀಸನ್ ರಿಲೀಸ್ ಆಗಿದೆ. ಅದಕ್ಕೂ ಮುಂಚೆ ಫಸ್ಟ್ ಸೀಸನ್ ನ ಒಂದ್ ಸಣ್ಣ ರಿಕ್ಯಾಪ್ ನೋಡಿದ್ರೆ ಸೆಕೆಂಡ್ ಸೀಸನ್ ಈಸಿಯಾಗಿ ಅರ್ಥ ಆಗುತ್ತೆ. ಸರಿ, ನಾವೀಗ ಶುರು ಮಾಡೋಣ. ಒಂದು ದೊಡ್ಡ ಗೇಮ್, ಅದ್ರಲ್ಲಿ ಚಿಕ್ಕ ಮಕ್ಳು ಆಡೋ 6 ಗೇಮ್ಸ್ ಇರ್ತವೆ. ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಒಬ್ಬೊಬ್ರಿಗೂ 100 ಮಿಲಿಯನ್ಸ್ ಅಂತ, ಪಾರ್ಟಿಸಿಪೇಟ್ ಮಾಡಿರೋ 456 ಜನರಿಗೆ 45.6 ಬಿಲಿಯನ್ ಗಳಷ್ಟು ಹಣ ಸಿಗುತ್ತೆ. ಇದನ್ನ ಯಾರು ಗೆಲ್ತಾರೋ ಅವ್ರಿಗೆ ಕೊಡ್ತಾರೆ. ಈ ರೀತಿಯಾದ ಒಂದು ಗೇಮ್ ನಲ್ಲಿ ಶಾಂಗ್ ಇವನೇ ನಮ್ ಹೀರೋ, ಶಾಂಗೋ ಇವನೇ ನಮ್ ಹೀರೋನ್ ಫ್ರೆಂಡ್, ಅಲಿ ಇವನೊಬ್ಬ ಪಾಕಿಸ್ತಾನಿ, ಕ್ಯಾಂಗ್ ಅನ್ನೋ ಒಬ್ಳು ಪಿಟ್ ಪಾಕೆಟ್ ಹುಡುಗಿ, ಇವಳು ನಾರ್ತ್ ಕೊರಿಯಾದಿಂದ ಸೌತ್ ಕೊರಿಯಾಕ್ ತಪ್ಸ್ಕೊ ಬಂದಿರ್ತಾಳೆ. ಒಬ್ಳು ರೆಫ್ಯೂಜಿ, ಕೊನೆಗೊಬ್ರು ತಾತ. ಇವ್ರಿಗೆ ಬ್ರೈನ್ ನಲ್ಲಿ ಟ್ಯೂಮರ್ ಇದೆ, ಬೇಗ ತೀರ್ಕೋತಾರೆ. ಇವ್ರೆಲ್ರಿಗೂ ಇರೋ ಕಾಮನ್ ಆದ ವಿಷಯ ಏನಂದ್ರೆ ಎಲ್ರು ಯಾವ್ದೋ ಒಂದು ತೊಂದ್ರೆನಲ್ಲಿ ಸಿಗಾಕೊಂಡು ಜಾಸ್ತಿ ಸಾಲ ಮಾಡಿ ಬದುಕೋದ ಸಾಯೋದೋ ಅನ್ನೋ ಸಿಚುವೇಶನ್ ಅಲ್ಲಿ ಜೀವನ ಮಾಡ್ತಾ ಇರೋವಾಗ ಆಗ್ತಾನೆ ಕೋಟ್ ಸೂಟ್ ಅಂತೆಲ್ಲ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಇವ್ರನ್ನ ಮೀಟ್ ಮಾಡಿ ಇವ್ರ ಜೊತೆ ಒಂದು ಆಟ ಆಡಿ ಅದಕ್ಕಂತ ಒಂದ್ ಸ್ವಲ್ಪ ಹಣನೂ ಕೊಟ್ಟು ಇವ್ರ ಮನಸ್ಸಿನಲ್ಲಿ ಆಸೆ ನುಟ್ಸಿ ಇದೇ ರೀತಿಯಾದ ಒಂದು ದೊಡ್ಡ ಗೇಮ್ ನಡೀತಾ ಇದೆ. ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಗೆದ್ರೆ ನಿಮಗೆ ಕೋಟಿಗಟ್ಲೆ ಹಣ ಸಿಗುತ್ತೆ ಅಂತ ಅದಕ್ಕಾದ ಇನ್ವಿಟೇಷನ್ ಕೊಟ್ಟಾಗ ಇವ್ರಿಗೂ ಬೇರೆ ದಾರಿನೇ ಇಲ್ಲದೆ ಸರಿ ಅಂತ ಒಪ್ಕೊಂಡು ಗೇಮ್ಗೂ ತಯಾರಾಗ್ತಾರೆ. ಆಗ ಇವ್ರನ್ನ ಬ್ಲಾಕ್ ಮಾಸ್ಕ್ ರೆಡ್ ಸೂಟ್ ಅಂತ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಒಂದ್ ವ್ಯಾನ್ ನಲ್ಲಿ ಬಂದು ಪ್ರಜ್ಞೆ ತಪ್ಸ್ ಕರ್ಕೊಂಡು ಹೋಗ್ತಾನೆ. ಮತ್ತೆ ಒಂದ್ ದೊಡ್ಡ ಹಾಲ್ ನಲ್ಲಿ ಟೋಟಲ್ ಆಗಿ 456 ಪ್ಲೇಯರ್ಸ್ ಗಳು ಕಂಡ್ಬಿಡ್ತಾರೆ. ನಮ್ ಹೀರೋನೇ ಕೊನೆ ಪ್ಲೇಯರ್ ಮತ್ತೆ ಆತಾತನೇ ಮೊದಲನೇ ಪ್ಲೇಯರ್. ಇಲ್ಲಿಗೆ ಬಂದಿರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಟೋಟಲ್ ಆಗಿ 6 ಗೇಮ್ಸ್ ಗಳು ನಡೆಯುತ್ತೆ. ಯಾರು ಎಲ್ಲಾ ಗೇಮ್ ನಲ್ಲೂ ಗೆಲ್ತಾರೋ ಅವ್ರಿಗೆ ಕೋಟಿಗಟ್ಲೆ ಹಣ ಸಿಗುತ್ತೆ. ಈ ಗೇಮ್ ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ ಒಪ್ಕೊಂಡ್ರೆ ಈ ಅಗ್ರಿಮೆಂಟ್ ನಲ್ಲಿ ಸೈನ್ ಮಾಡಿ ಅಂತ ಹೇಳುವಾಗ ಎಲ್ರು ಸೈನ್ ಮಾಡ್ತಾರೆ. ಆ ಅಗ್ರಿಮೆಂಟ್ ನಲ್ಲಿ 3 ರೂಲ್ಸ್ ಗಳಿವೆ. ಪ್ಲೇಯರ್ ನಿಂದ ಯಾವ್ದೇ ಕಾರಣಕ್ಕೂ ಗೇಮ್ ನ ತಡೆದು ನಿಲ್ಸಕ್ಕಾಗಲ್ಲ. ಒಬ್ಬ ಪ್ಲೇಯರ್ ಗೇಮ್ ನ ಆಡಲ್ಲ ಅಂತ ಹೇಳಿದ್ರೆ ಅವರು ಎಲಿಮಿನೇಟ್ ಆಗ್ತಾರೆ. ಮೂರನೇದಾಗಿ ಪ್ಲೇಯರ್ ಗಳು ವೋಟಿಂಗ್ ಮುಖಾಂತರ ಈ ಗೇಮ್ ನ ತಡೆದು ನಿಲ್ಸಬಹುದು ಅಂತ 3 ರೂಲ್ಸ್ ಗಳಿವೆ. ಎಲ್ರು ಅಗ್ರಿಮೆಂಟ್ ಗೂ ಸೈನ್ ಮಾಡಿ ಗೇಮ್ ನಡೆಯೋ ಜಾಗಕ್ಕೂ ಹೊರಟು ಬಂದಾಗ ಬ್ಲಾಕ್ ಸೂಟು ಬ್ಲಾಕ್ ಮಾಸ್ಕ್ ಅಂತ ಹಾಕೊಂಡಿರೋ ಒಬ್ಬ ವ್ಯಕ್ತಿ, ಇವನ ಹೆಸರು ಫ್ರಂಟ್ ಮ್ಯಾನ್ ಅಂತ, ಇವನೇ ಇಲ್ಲಿ ಬಾಸ್. ರೆಡ್ ಸೂಟ್ ಹಾಕೊಂಡಿರೋ ಎಲ್ರು ಎಂಪ್ಲಾಯ್ಸ್ ಗಳು. ಇವಾಗ ಗೇಮ್ ನ ಹಲ್ನಲ್ಲಿ ಮೊದಲನೇ ಗೇಮು ಶುರುವಾಗುತ್ತೆ. ಗೇಮ್ ಹೆಸರು ರೆಡ್ ಲೈಟ್ ಗ್ರೀನ್ ಲೈಟ್ ಅಂತ. ಈ ಗೇಮ್ ನಲ್ಲಿರೋ ರೂಲ್ಸ್ ಏನಪ್ಪಾ ಅಂದ್ರೆ ಈ ಹಾಲ್ನ ಮತ್ತೊಂದ್ ಎನ್ನಲ್ಲಿ ಒಂದು ಗೊಂಬೆ ಇದೆ, ಅದ್ರ ಹತ್ರ ಒಂದು ಫಿನಿಶ್ ಲೈನ್ ಇದೆ. ಇಲ್ಲಿ ರೆಡ್ ಲೈಟ್ ಗ್ರೀನ್ ಲೈಟ್ ಅಂತ 2 ರೀತಿಯ ಸಿಗ್ನಲ್ ಇದೆ. ಗ್ರೀನ್ ಲೈಟ್ ಅಂತ ಸಿಗ್ನಲ್ ಕೊಟ್ಟಾಗ ಎಲ್ರು ಆ ಫಿನಿಶ್ ಲೈನ್ ಕಡೆ ನಡೆಯೋಕ್ ಶುರು ಮಾಡಬೇಕು. ಅದೇ ರೆಡ್ ಲೈಟ್ ಅಂತ ಸಿಗ್ನಲ್ ಕೊಟ್ಟಾಗ ಯಾವ ಸ್ಥಿತಿನಲ್ಲಿ ಇರ್ತಾರೋ ಅದೇ ಸ್ಥಿತಿನಲ್ಲಿ ಫ್ರೀಸ್ ಆಗ್ಬೇಕು. ಒಂದ್ ಸ್ವಲ್ಪ ಅಲ್ಗಾಡಿದ್ರು ಗೇಮ್ ಇಂದ ಎಲಿಮಿನೇಟ್ ಆಗ್ಬಿಡ್ತಾರೆ. ಇದೇ ಈ ಗೇಮ್ ನ ರೂಲ್ಸ್ ಗಳು. ಇವಾಗ ಗ್ರೀನ್ ಲೈಟ್ ಅಂತ ಸಿಗ್ನಲ್ ಕೊಟ್ಟು ಎಲ್ರು ನಡೆಯೋಕ್ ಶುರು ಮಾಡಿ ಇಬ್ರು ಹುಡುಗರು ಆಟ ಆಡ್ತಾನೆ ತುಂಬಾ ಮುಂದೆ ಹೋಗಿ ರೆಡ್ ಲೈಟ್ ಅಂತ ಸಿಗ್ನಲ್ ಕೊಟ್ಟ ಮೇಲೂ ಅದ್ರಲ್ಲೊಬ್ಬ ಅಲ್ಗಾಡ್ಬಿಡ್ತಾನೆ. ಸಡನ್ ಆಗಿ ಒಂದ್ ಶಬ್ದ, ಆ ಹುಡುಗ ಕೆಳಗ್ ಬಿದ್ದೋಗ್ತಾನೆ. ಯಾರಿಗೂ ಏನೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ಗ್ರೀನ್ ಲೈಟ್ ಅಂತ ಸಿಗ್ನಲ್ ಸಿಕ್ಕಿ ಒಂದ್ ಸ್ವಲ್ಪ ಮುಂದೆ ಬಂದ್ ನೋಡಿದ ಮೇಲೆ ತಾನೆ ಗೊತ್ತಾಗುತ್ತೆ ಇಲ್ಲಿ ಎಲಿಮಿನೇಟ್ ಆಗೋದಂದ್ರೆ ಗೇಮ್ ನಿಂದ ಹೊರಗಡೆ ಕಳ್ಸೋದಲ್ಲ, ಟೋಟಲ್ ಆಗಿ ಶೂಟ್ ಮಾಡಿ ಮೇಲ್ ಕಳ್ಸ್ಬಿಡ್ತಾರೆ ಅಂತ. ಇದರಿಂದ ಫ್ರೀಸ್ ಆಗಿ ನಿಂತಿರೋ ತುಂಬಾ ಜನ ಹೆದರ್ಕೊಂಡು ತಾವು ಬಂದಿರೋ ದಾರಿ ಕಡೆನೆ ಮತ್ತೆ ಹೊಡೋಕ್ ಶುರು ಮಾಡಿದಾಗ ಆಗ ಗೊಂಬೆನು ಮೋಷನ್ ನ ಡಿಟೆಕ್ಟ್ ಮಾಡ್ಕೊಂಡು ಎಲ್ರನ್ನೂ ಪಟ 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 ಅಂತ ಶೂಟ್ ಮಾಡಕ್ ಶುರು ಮಾಡುತ್ತೆ. ಇದನ್ನ ಫ್ರಂಟ್ ಮ್ಯಾನು ನೋಡ್ತಾ ಇದ್ದಾನೆ. ಈ ರೀತಿ ಮೊದಲನೇ ಗೇಮ್ ನಲ್ಲೇ 100 ಜನ ತೀರ್ಕೊಂಡ್ಮೇಲೆ ನಮ್ ಹೀರೋನ್ ಮೇಲೆ ಒಂದಿನ ಅಗತ್ಕೊಂಡಿದೆ. ಆದ್ರಿಂದ ಅವನಿಂದ ನಡೆಯೋಕಾಗದೆ ಕೆಳಗ್ ಬಿದ್ದಿರ್ತಾನೆ. ಆಗ ಇವ್ ಫ್ರೆಂಡ್ ಶಾಂಗು, ನೀನು ಇದೇ ರೀತಿ ಫ್ರೀಸ್ ಆಗಿ ಕುಂತಿದ್ರು ಕೂಡ ಮುಂದೆ ಒಂದ್ ಟೈಮರ್ ರನ್ ಆಗ್ತಾ ಇದೆ, ಅದ್ ಕಂಪ್ಲೀಟ್ ಆದ್ಮೇಲೆ ನಿನ್ನ ಶೂಟ್ ಮಾಡ್ಬಿಡ್ತಾರೆ, ಸೊ ಎದ್ದು ಬಾ ಅಂತ ಹೇಳ್ತಾನೆ. ಇವನು ಸರಿ ಅಂತ ನಡೆಯೋಕ್ ಶುರು ಮಾಡಿದಾಗ ಇನ್ನೊಂದ್ ಕಡೆ ಆ ವಯಸ್ಸಾದ ವ್ಯಕ್ತಿ ಒಂದ್ ಸ್ವಲ್ಪನೂ ಹೆದರ್ಕೊಳ್ದೆ ಜಾಲಿಯಾಗಿ ನಡೆದು ಮೊದಲನೇ ಅವರ ಫಿನಿಶ್ ಲೈನ್ ನ ಕಂಪ್ಲೀಟ್ ಮಾಡ್ತಾರೆ. ಆಗ ಟೈಮು ತುಂಬಾ ಕಡಿಮೆ ಇದೆ. ನಮ್ ಹೀರೋನು ತುಂಬಾ ಹತ್ರ ಬಂದು ಆಗಂತ ನೋಡಿ ಒಂದ್ ಎಣದಿಂದ ಎಡವ್ ಕೆಳಗ್ ಬೀಳೋಕ್ ಹೋದಾಗ ಯಾರೋ ಒಬ್ಬ ಇವನ್ನ ಬೀಳೋಕ್ ಬಿಡದೆ ಹಿಡ್ಕೋಬಿಡ್ತಾನೆ. ಯಾರಂತ ನೋಡಿದ್ರೆ ಅದು ಅಲಿ. ಟೈಮು ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಮತ್ತೆ ಗ್ರೀನ್ ಲೈಟ್ ಅಂತ ಸಿಗ್ನಲ್ ಸಿಕ್ಕಾಗ ನಮ್ ಹೀರೋ ಮತ್ತೆ ಅಲಿ ಇಬ್ರು ಒಟ್ಟಿಗೆ ಜಂಪ್ ಮಾಡ್ತಾರೆ. ಇದರಿಂದ ಫಿನಿಶ್ ಲೈನ್ ನ ದಾಟಿ ತಪ್ಸ್ಕೊಂಡಾಗ ಬಾಕಿ ಉಳ್ಕೊಂಡಿರೋ ಎಲ್ರನ್ನೂ ಒಂದೇ ಸಲ ಶೂಟ್ ಮಾಡಿ ಈ ಗೇಮ್ ನು ಕೂಡ ಮುಗಿಸ್ತಾರೆ. ಇವಾಗ ತಾನೆ ನಮಗ್ ಗೊತ್ತಾಗತ್ತೆ ಈ ಗೇಮ್ ನಡೀತಾ ಇರೋದು ಎಲ್ಲೋ ಇರೋ ಒಂದು ಐಲ್ಯಾಂಡ್ ಮಧ್ಯೆ. ಆ ಜಾಗನೂ ಕೂಡ ಅಲ್ಲಿರೋ ಕಾಡಿನ ಜೊತೆ ಬ್ಲೆಂಡ್ ಆಗ್ತಾ ಇದೆ. ಯಾರಿಂದೂ ಈ ಜಾಗ ಎಲ್ಲಿದಂತ ಕಂಡಿಡಿಯೋಕಾಗಲ್ಲ. ಮೊದಲನೇ ಗೇಮ್ ನಲ್ಲಿ 456 ಪ್ಲೇಯರ್ಸ್ ಗಳಲ್ಲಿ 255 ತೀರ್ಕೊಂಡು ಇವಾಗ ಉಳ್ಕೊಂಡಿರೋದು ಬರೀ 201 ಮಾತ್ರ. ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ತೀರ್ಕೊಂಡಿದ್ದಾರೆ. ಉಳ್ಕೊಂಡಿರೋ ಎಲ್ರೂ ನಮ್ನ ಬಿಟ್ಬಿಡಿ, ನಮ್ನ ದಯವಿಟ್ಟು ಹೊರಗಡೆ ಕಳ್ಸಿ ಅಂತ ಬೇಡ್ಕೊಳ್ಳೋವಾಗ ಯಾವ್ದೇ ಕಾರಣಕ್ಕೂ ಅರ್ಧಕ್ಕೆ ಗೇಮ್ ನ ನಿಲ್ಸೋಕಾಗಲ್ಲ ಅಂತ ಎಂಪ್ಲಾಯ್ಸ್ ಗಳು ಮಾತಾಡ್ತಾರೆ. ಆಗ ಒಂದ್ ಧ್ವನಿ, ಅದು ನಮ್ ಹೀರೋನ್ ಫ್ರೆಂಡು ಶಾಂಗೋ. 3ನೇ ರೂಲ್ ನಲ್ಲಿ ವೋಟಿಂಗ್ ಮುಖಾಂತರ ಗೇಮ್ ನ ತಡೆದು ನಿಲ್ಸೋಕ್ ಒಂದು ಆಪ್ಷನ್ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಾನೆ. ಆಗ ಅವರು ಸರಿ ಅಂತ ಒಪ್ಕೊಂಡು ವೋಟಿಂಗ್ ನ ಶುರು ಮಾಡೋಕ್ ಮುಂಚೆ ನಾವು ನಿಮಗ್ ಕೊಡೋದಾಗ ಹೇಳಿರೋ ಹಣ ಎಷ್ಟಿದೆ ಅಂತ ಒಂದ್ ಸ್ವಲ್ಪ ಮೇಲ್ ನೋಡಿ ಅಂತ ಹೇಳ್ತಾರೆ. ಆಗಲ್ಲಿ ಒಂದ್ ಪಿಗ್ಗಿ ಬ್ಯಾಂಕ್ ಇದೆ. ಅದ್ರಲ್ಲಿ ತೀರ್ಕೊಂಡಿರೋ ಒಬ್ಬೊಬ್ಬ ಪ್ಲೇಯರ್ಗೂ 100 ಮಿಲಿಯನ್ ಅಂತ 25.6 ಬಿಲಿಯನ್ ಗಳಷ್ಟು ಹಣ ಸುರಿಯುತ್ತೆ. ಇದನ್ನ ನಾವು ತೀರ್ಕೊಂಡಿರೋ ಪ್ಲೇಯರ್ಸ್ ಗಳ ಫ್ಯಾಮಿಲಿಗೆ ಡಿವೈಡ್ ಮಾಡ್ಕೊಡ್ತೀವಿ, ನೀವು ಬರಿಗೈನಲ್ಲೇ ಹೋಗ್ಬೇಕು ಅಂತ ಎಂಪ್ಲಾಯ್ಸ್ ಗಳು ಮಾತಾಡಿದಾಗ ಇಷ್ಟೊಂದ್ ಹಣ ನೋಡಿದ ತಕ್ಷಣನೇ ತುಂಬಾ ಪ್ಲೇಯರ್ಸ್ ಗಳು ಗೇಮ್ ನ ಕಂಟಿನ್ಯೂ ಮಾಡೋಣ ಅಂತ ಮನ್ಸನ್ ಬದಲಾಯಿಸ್ಕೋತಾರೆ. ವೋಟಿಂಗು ಶುರುವಾಗತ್ತೆ. ಆಲ್ಮೋಸ್ಟ್ ಎಲ್ಲ ವೋಟ್ ಮಾಡಿ ಗೇಮ್ ಬೇಡ ಅಂತ ಮಾತಾಡಿರೋ ಶಾಂಗುನು ಕೂಡ ಬೇಕು ಅನ್ನೋ ರೀತಿ ವೋಟ್ ಮಾಡ್ತಾನೆ. ಹೀಗೆ ಎರಡೂ ಕಡೆನೂ 100 ಅಂತ ವೋಟ್ ಬಿದ್ದು ಡ್ರಾನಲ್ಲಿ ನಿಂತಾಗ ಇನ್ನು ಉಳ್ಕೊಂಡಿರೋದು ಆ ವಯಸ್ಸಾದ ವ್ಯಕ್ತಿ ಒಬ್ರು ಮಾತ್ರ.
ಅವರು ಬಂದು ಯೋಚನೆ ಮಾಡ್ತಾ ಇರೋವಾಗ ಕೆಲವರು ಎಸ್ ಅಂತ ಮಾಡೋಕ್ ಹೇಳ್ತಾರೆ, ಕೆಲವರು ನೋ ಅಂತ ಮಾಡೋಕ್ ಹೇಳ್ತಾರೆ. ಆಗ ನಮ್ ಹೀರೋನು ಅವ್ರಿಗೆ ಸಾವನ್ ಕಂಡು ಸ್ವಲ್ಪನೂ ಭಯನೇ ಇಲ್ಲ, ಎಸ್ ಅಂತಾನೆ ವೋಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋವಾಗ ಅವರು ನೋ ಅಂತ ವೋಟ್ ಮಾಡಿ ಗೇಮ್ ನ ತಡೆದ್ ನಿಲ್ಸಿ ಎಲ್ರನ್ನೂ ಕಾಪಾಡ್ಬಿಡ್ತಾರೆ. ಇದ್ರು ಎಸ್ ಅಂತ ವೋಟ್ ಮಾಡಿರೋ ತುಂಬಾ ಜನ ನಮ್ನ ಇಟ್ಕೊಂಡು ಗೇಮ್ ಅನ್ ಕಂಟಿನ್ಯೂ ಮಾಡಿ ನಮ್ಗೆ ಹಣ ಬೇಕು ಅಂತ ಮಾತಾಡೋವಾಗ ಆ ರೀತಿ ಮಾಡೋಕ್ ಸಾಧ್ಯನೇ ಇಲ್ಲ, ನೀವು ಹೋಗಿ ಮತ್ತೆ ಈ ಗೇಮ್ಗೆ ಬರಬೇಕು ಅನ್ಸಿದ್ರೆ ನಮ್ಗೆ ಇನ್ನೊಂದ್ಸಲ ಕಾಲ್ ಮಾಡಿ ಅಂತ ಹೇಳಿ ಎಲ್ ಪಿಕ್ ಮಾಡಿದ್ರು ಅದೇ ಜಾಗದಲ್ಲಿ ಕೈ ಕಾಲ್ಗಳನ್ನ ಕಟ್ಟಿ ಪ್ರಜ್ಞೆ ತಪ್ಪಿರೋ ಸ್ಥಿತಿನಲ್ಲೇ ರೋಡ್ ಮಧ್ಯೆ ಬಿಸಾಕ್ಬಿಡ್ತಾರೆ. ಆಗ ಹೀರೋ ಮತ್ತೆ ಆ ಹುಡುಗಿ ಒಂದ್ ಜಾಗದಲ್ಲಿ, ಶ್ಯಾಂಗು ಮತ್ತೆ ಅಲಿ ಒಂದ್ ಜಾಗದಲ್ಲಿ ಅಂತ ಬಿದ್ದಿರ್ಬೇಕಾದ್ರೆ ಆ ಹುಡುಗಿ ಇವನ್ ಜೊತೆ ಮಾತಾಡಿ ತನ್ನ ಕೈ ಕಟ್ನ ಬಿಡಿಸ್ಕೊಂಡು ಇವನ್ ಕೈನೂ ಬಿಡಿಸ್ತಾಳೆ. ಆಗ ಇದು ಮೊದ್ಲೇ ನಡೆದಿರೋ ಒಂದ್ ವಿಷಯ. ಕುದುರೆ ರೇಸ್ ನಲ್ಲಿ ನಮ್ ಹೀರೋ ಗೆದ್ದಿರೋ ಹಣನ ಆ ಹುಡುಗಿ ಪಿಟ್ ಪಾಕೆಟ್ ಮಾಡಿ ಕದ್ದಿರ್ತಾಳೆ. ಇದರಿಂದ ಇವನು ಹಣನ್ ಕೊಡೋ ಕೇಳ್ತಾ ಟಾರ್ಚರ್ ಮಾಡ್ತಾ ಇರ್ಬೇಕಾದ್ರೆ ಅವಳಲ್ಲಿಂದ ತಪ್ಸ್ಕೊಂಡು ಓಡೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ಅಲಿ ಮತ್ತೆ ಶ್ಯಾಂಗು ಇರೋ ಜಾಗದಿಂದ ಅಲಿನ್ ಮನೆ ತುಂಬಾ ದೂರದಲ್ಲಿದೆ, ಅವನ ಹತ್ರ ಒಂದ್ ಸ್ವಲ್ಪನೂ ಹಣ ಇಲ್ಲ. ಸೊ ಶ್ಯಾಂಗು ಅವನಿಗೆ ಬಸ್ಗಂತ ಒಂದ್ ಸ್ವಲ್ಪ ಹಣನ್ ಕೊಟ್ಟು ಹೆಲ್ಪ್ ಮಾಡಿ ಕಲಿಸ್ಕೊಡ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಕಾರ್ಡನ್ ತಗೊಂಡ್ ಕಂಪ್ಲೇಂಟ್ ಕೊಡಕಂತ ಪೊಲೀಸ್ ಸ್ಟೇಷನ್ ಬಂದಾಗ ಅಲ್ಲಿರೋ ಯಾರು ಇವ್ನು ಹೇಳೋ ವಿಷಯನ ನಂಬೋದೇ ಇಲ್ಲ. ಸರಿ ಆ ಕಾರ್ಡ್ ನಲ್ಲಿರೋ ನಂಬರ್ಗೆ ಫೋನ್ ಮಾಡೋಣ ಅಂತ ಹೇಳಿ ಫೋನ್ ಮಾಡಿದಾಗ ಒಬ್ಳು ಹುಡುಗಿ ಅಟೆಂಡ್ ಮಾಡಿ ಇವ್ರನ್ನ ಬೈಯೋಕ್ ಶುರು ಮಾಡ್ತಾಳೆ. ಇದರಿಂದ ಅವರು ಇವನ್ನ ಕುಡಿದು ಮಾತಾಡ್ತಾ ಇದ್ದಾನೆ ಅಂತ ಸ್ಟೇಷನ್ ನಿಂದ ಹೊರಗೆ ಕಳ್ಸ್ಬಿಡ್ತಾರೆ. ಆಗ ಅದೇ ಟೈಮ್ ಒಬ್ಬ ಪೊಲೀಸ್ ಆಫೀಸರ್ ಒಂದ್ ಕೇಸಿನ ವಿಚಾರದಲ್ಲಿ ಹೊರಗಡೆ ಬಂದು ನಮ್ ಹೀರೋ ಕೊಟ್ಟೋಗಿರೋ ಆ ಕಾರ್ಡನ್ ನೋಡ್ತಾನೆ. ಇವನು ಹೊರಟು ಮನೆಗ್ ಬರ್ತಾ ಇರೋವಾಗ ಬೀದಿನಲ್ಲಿ ಆ ಶ್ಯಾಂಗು ತನ್ನ ಅಮ್ಮ ಇಟ್ಟಿರೋ ಅಂಗಡಿನ ಮರೆಯಾಗಿದ್ಕೊಂಡು ನೋಡ್ತಾ ಇದ್ದಾನೆ. ವಿಷಯ ಏನಂದ್ರೆ ಇವನು ಸ್ಕೂಲು ಕಾಲೇಜ್ನಲ್ಲಿ ಚೆನ್ನಾಗಿ ಓದಿರ್ತಾನೆ, US ನಲ್ಲೂ ಒಂದ್ ಒಳ್ಳೆ ಕೆಲಸ ಸಿಕ್ಕಿ ಅಲ್ಲೇ ಸೆಟ್ಲ್ ಆಗಿರ್ತಾನೆ. ಆದ್ರೆ ಇವ್ನು ಮಾಡಿರೋ ತಪ್ಪೇನಂದ್ರೆ ತುಂಬಾ ಸಾಲ ಮಾಡಿ ಇನ್ವೆಸ್ಟ್ ಮಾಡಿರೋ ಎಲ್ಲಾ ಹಣನೂ ಲಾಸ್ ಆಗಿದೆ. ಇವಾಗ ಇವನಿಗೆ 6 ಬಿಲಿಯನ್ಗಳಷ್ಟು ಸಾಲ ಇದೆ. ಪೊಲೀಸ್ಗಳು ಒಂದ್ ಕಡೆ, ಕ್ರಿಮಿನಲ್ಸ್ ಒಂದ್ ಕಡೆ ಅಂತ ಇವನ್ನ ಹುಡುಕ್ತಾ ಇದಾರೆ. ಇವರಿಬ್ರು ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಗೊಂದ್ ಫೋನ್ ಕಾಲ್. ವಿಷಯ ಏನಂದ್ರೆ ಇವನ ಅಮ್ಮನಿಗೆ ಡಯಾಬಿಟಿಸ್ ಇದೆ. ಇವನು ಇಷ್ಟು ದಿನ ಕೆಲ್ಸಕ್ಕೆ ಹೋಗದೆ ಇವನ ಅಮ್ಮನ ಸಂಪಾದನೆಯಲ್ಲಿ ಜೀವನ ಮಾಡೋದು, ಸಾಲ ಮಾಡಿ ಗ್ಯಾಂಬಲ್ ಮಾಡೋದು ಅಂತ ಹೀಗಿತ್ತು. ಇದರಿಂದಲೇ ಇವನ್ ಹೆಂಡತಿನೂ ಕೂಡ ಇವನ್ ಮಗಳನ್ನ ಕರ್ಕೊಂಡು ಇವನ್ನ ಬಿಟ್ಟೋಗಿ ಬೇರೆ ಒಬ್ಬನ್ನ ಮದುವೆ ಮಾಡ್ಕೊಂಡಿರ್ತಾಳೆ. ಇವನು ತನ್ನ ಅಮ್ಮನ್ನ ಇಷ್ಟು ದಿನ ಗಮನಿಸದೆ ಬಿಟ್ಟು ಅವ್ರಿಗೆ ಡಯಾಬಿಟಿಸ್ ಸಿವಿಯರ್ ಆಗಿ ಅವ್ರ ಕಾಲ್ನೇ ತೆಗಿಬೇಕಾಗತ್ತೆ. ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿ ಅಂತ ಡಾಕ್ಟರ್ ಹೇಳೋವಾಗ ಅವರು ಅದೆಲ್ಲ ಯಾವ್ದು ಬೇಡ ಅಂತ ಹೇಳಿ ಹೊರಗ್ ಬರ್ತಾರೆ. ಆಗ ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಅಡ್ಮಿಟ್ ಆದ್ರೆ ಜಾಸ್ತಿ ಹಣ ಖರ್ಚಾಗತ್ತೆ, ಮತ್ತೆ ಮನೆ ಬಾಡಿಗೆನೂ ಇದೆ, ಅದನ್ನೆಲ್ಲ ಕಟ್ಟೋರು ಯಾರು ಅಂತ ಮಾತಾಡಿ ಬರ್ತಾ ಇರ್ಬೇಕಾದ್ರೆ ಸರಿ ಇನ್ಶೂರೆನ್ಸ್ಗೆ ಏನಾಯ್ತು ಅಂತ ನಮ್ ಹೀರೋ ಕೇಳ್ತಾನೆ. ಆದ್ರೆ ಇವನು ಒಂದ್ ವಿಷಯ ಮರ್ತು ಬಿಟ್ಟಿರ್ತಾನೆ. ಅವ್ರು ಇನ್ಶೂರೆನ್ಸ್ ಅಂತ ಹಾಕಿರೋ ಹಣನ ಇವನೇ ತಗೊಂಡ್ ಖರ್ಚು ಮಾಡಿ ಇವಾಗ ಅದನ್ನ ಕ್ಲೈಮ್ ಮಾಡಕ್ಕಾಗಲ್ಲ. ಇವನ ಹತ್ರ ಒಂದ್ ಸ್ವಲ್ಪನೂ ಹಣ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಇರೋ ಸಿಚುವೇಶನ್ ಅಲ್ಲಿ ಹೆಂಡತಿ ಮತ್ತೆ ಫ್ರೆಂಡ್ಸ್ ಗಳ ಹತ್ರ ಸಾಲ ಕೇಳ್ತಾನೆ. ಆದ್ರೆ ಯಾರು ಇವನಿಗೆ ಕೊಡ್ತಾ ಇಲ್ಲ. ಇವಾಗ ಹುಡುಗಿನ್ ತೋರಿಸ್ತಾರೆ. ಅವಳು ನಾರ್ತ್ ಕೊರಿಯಾದಿಂದ ಸೌತ್ ಕೊರಿಯಾ ತಮ್ಮನ್ ಜೊತೆ ತಪ್ಸ್ಕೊ ಬಂದು ಅವನ್ನ ಒಂದು ಆರ್ಫನೇಜ್ ಸೇರಿಸಿ ತನ್ನ ಪ್ಯಾರೆಂಟ್ಸ್ನು ಇಲ್ಲಿ ಕರ್ಕೊ ಬಂದು ಈ ಒಂದ್ ಕಂಟ್ರಿನಲ್ಲಿ ಪೌರತ್ವ ಪಡ್ಕೋಬೇಕಾದ್ರೆ ಅದಕ್ಕೆ ಜಾಸ್ತಿ ಹಣ ಖರ್ಚಾಗತ್ತೆ. ಆದ್ರಿಂದ ಇವಳು ಕೆಲ್ಸ ಯಾವ್ದು ಸಿಗದೆ ಪಿಟ್ ಪಾಕೆಟ್ ಮಾಡೋದು, ಕದಿಯೋದು ಅಂತ ಈ ರೀತಿ ಮಾಡಿ ಒಂದಿಷ್ಟು ಹಣನ್ ಕೂಡಿಟ್ಟು ಒಬ್ಬ ಬ್ರೋಕರ್ ಕೊಟ್ಟಿರ್ತಾಳೆ. ಅವನು ಇವಳಿಗೆ ಮೋಸ ಮಾಡಿರ್ತಾನೆ. ಇನ್ನೊಂದ್ ಕಡೆ ಅಲಿ ತನ್ನ ಕೆಲಸ ಮಾಡ್ತಾ ಇರೋ ಒಂದ್ ಇಂಡಸ್ಟ್ರಿಗೆ ಬಂದು ತನ್ನ ತಿಂಗ್ಳಗಟ್ಲೆ ಬರ್ಬೇಕಾಗಿರೋ ಸಂಬಳ ಕೇಳ್ದಾಗ ಅಲ್ಲಿರೋ ಓನರ್ ಹತ್ರ ಇವನಿಗೆ ಕೊಡೋಕ್ ಹಣ ಇದ್ರೂ ಕೂಡ ಕೊಡಲ್ಲ ಅಂತ ಮಾತಾಡ್ತಾನೆ. ಇದರಿಂದ ಇವ್ರ ಮಧ್ಯೆ ಜಗಳ ಶುರುವಾಗತ್ತೆ. ಈ ಜಗಳದಲ್ಲ ಓನರ್ ತನ್ನ ಕೈನ ಒಂದ್ ಮಷಿನ್ ಒಳಗಡೆ ಇಟ್ಬಿಡ್ತಾನೆ. ಆಗ ಅದೇ ಸಮಯಕ್ಕೆ ಅವನ ಹತ್ರ ಇರೋ ಹಣನು ಕೆಳಗ್ ಬೀಳುತ್ತೆ. ಅದನ್ನ ತಕ್ಷಣನೇ ಅಲಿ ತಗೊಂಡು ಮನೆಗ್ ಬಂದಾಗ ಅಲ್ಲಿ ಇವನಿಗೊಬ್ಳು ಹೆಂಡತಿ ಮತ್ತೆ ಮಗು ಇದೆ. ಆಕ್ಚುಲಿ ಇವನೊಬ್ಬ ಪಾಕಿಸ್ತಾನಿ. ಆ ಹಣನ ತನ್ನ ಹೆಂಡತಿ ಕೊಟ್ಟು ನೀನ್ ಇವಾಗ್ಲೇ ಪಾಕಿಸ್ತಾನ್ಗೆ ಹೋಗೋ, ನಾನ್ ಬೇಗ ಬಂದು ಬಿಡ್ತೀನಿ, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಅವ್ರಿಬ್ರು ಕಲಿಸ್ಕೊಡ್ಬಿಡ್ತಾನೆ. ಇನ್ನೊಂದ್ ಕಡೆ ಒಬ್ಬ ಡಾನ್ ಅನ್ ತೋರಿಸ್ತಾರೆ. ಅವನು ಫಿಲಿಪೈನ್ಸ್ ನ ಕ್ಯಾಶಿನೋದಲ್ಲಿ ಸಾಲ ಮಾಡಿ ಗ್ಯಾಂಬಲ್ ಮಾಡಿ ಸೋತಿರ್ತಾನೆ. ಇದರಿಂದ ತುಂಬಾ ಕ್ರಿಮಿನಲ್ ಗ್ಯಾಂಗ್ಗಳು ಇವನ್ನ ಕೊಲ್ಲೋಕಂತ ಬರ್ತಾ ಇರೋವಾಗ ಆಗ್ತಾನೆ ಗೊತ್ತಾಗುತ್ತೆ ಇವನ್ ಫ್ರೆಂಡೇ ಇವನಿಗೆ ದ್ರೋಹ ಮಾಡಿದಾನೆ ಅಂತ. ಸೊ ಇವನು ಅವನ್ನೇ ಕೊಲೆ ಮಾಡಿ ಆ ಕ್ರಿಮಿನಲ್ ಗ್ಯಾಂಗ್ ಗಳಿಂದ ಒಂದ್ ಬ್ರಿಡ್ಜ್ ನಿಂದ ಕೆಳಗಡೆ ಜಂಪ್ ಮಾಡಿ ತಪ್ಸ್ಕೊಬಿಡ್ತಾನೆ. ಅದೇ ಸಮಯಕ್ಕೆ ನಮ್ ಹೀರೋಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಒಂದ್ ಅಂಗಡಿ ಮುಂದೆ ಕುಂತಿರೋವಾಗ ಅಲ್ಲಿಗ ವಯಸ್ಸಾದ ವ್ಯಕ್ತಿ ಪ್ಲೇಯರ್ ನಂಬರ್ 1 ಅವ್ರಲ್ಲಿಗ್ ಬಂದು ಇವನ್ನ ಸರಿಯಾಗಿ ಗುರ್ತಿಸಿ ಇವನ್ ಜೊತೆ ಮಾತಾಡೋಕ್ ಶುರು ಮಾಡಿ ಕೊನೆಗೆ ಒಂದ್ ವಿಷಯ ಹೇಳ್ತಾರೆ. ನಾನು ಬೇಗ ತೀರ್ಕೋತೀನಿ ಅಂತ ನನ್ ಚೆನ್ನಾಗ್ ಗೊತ್ತು, ಆದ್ರೆ ನನ್ನಿಂದ ನನ್ ಸಾವಗೋಸ್ಕರ ಕಾಯ್ತಾ ಕುಂತಿರೋಕಾಗಲ್ಲ. ಕಂಪೇರ್ ಮಾಡಿದ್ರು ಹೊರಗಿನ ಜೀವನ ನರಕ ಅನಿಸ್ತಾ ಇದೆ. ಅದರಿಂದ ನಾನು ಗೇಮ್ ನಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ತೀರ್ಮಾನ ಮಾಡಿದೀನಿ ಅಂತ ಹೇಳೋವಾಗ ಇದನ್ ಕೇಳಿ ನಮ್ ಹೀರೋಗೂ ಈ ವಿಷಯ ಸರಿ ಅನ್ಸಿ ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ಅಲ್ಲ ಪೊಲೀಸ್ ಆಫೀಸರ್ ಇವನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ವಿಷಯ ಏನಂದ್ರೆ ತುಂಬಾ ದಿನಗಳ ಹಿಂದೆ ಅವ್ರ ಅನ್ನ ಕಾಣೆಯಾಗಿ ಇದುವರೆಗೂ ಸಿಕ್ಕಿರಲ್ಲ. ಅದರಿಂದ ಅವರು ಎಲ್ಲಿ ಸ್ಟೇ ಮಾಡಿದ್ರು ಅನ್ನೋ ವಿಷಯ ತಿಳ್ಕೊಂಡು ಅವ್ರ ರೂಮಿಗೆ ಹೋಗಿ ಚೆಕ್ ಮಾಡಿದಾಗ ನಮ್ ಹೀರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿರೋ ಆ ಒಂದ್ ಕಾರ್ಡ್ ರೀತಿನೇ ಅಲ್ಲೂ ಕೂಡ ಒಂದ್ ಕಾರ್ಡ್ ಸಿಗುತ್ತೆ. ಸೊ ಅವರು ತನ್ನ ಕಾಣೆಯಾಗಿರೋದಕ್ಕೂ ಕಾರ್ಡ್ಗೂ ಏನೋ ಒಂದ್ ಸಂಬಂಧ ಇದೆ ಅನ್ನೋ ವಿಷಯ ತಿಳ್ಕೊಂಡು ನಮ್ ಹೀರೋ ಹತ್ರ ಅದ್ರ ಬಗ್ಗೆ ವಿಚಾರಿಸ್ತಾರೆ. ಆದ್ರೆ ಇವನು ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, ಅದ್ ನಂಗೆ ಕೆಳಗ್ ಸಿಕ್ತು, ಬೆಳಗ್ಗೆ ನಾನು ಕುಡ್ದಿದ್ದೆ, ಅದ್ರಿಂದಲೇ ಆ ರೀತಿ ಮಾತಾಡ್ದೆ ಅಂತ ಹೇಳಿ ಬೇರೇನೂ ಮಾತಾಡದೆ ತನ್ನ ಮನೆಗ್ ಬಂದಾಗ ಮನೆ ಬಾಗಲ್ನಲ್ಲಿ ಗೇಮಗ್ ನೀವು ಮತ್ತೆ ಜಾಯಿನ್ ಮಾಡ್ಕೊಳ್ಳಿ ಅಂತ ಇನ್ನೂ ಒಂದ್ ಕಾರ್ಡ್ ಇದೆ.
ಇದನ್ನ ನೋಡಿದ ತಕ್ಷಣನೇ ಇವನು ಸರಿ ಅಂತ ಹೊರಟು ಆ ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಇವನ್ ರೀತಿನೇ ಎಲ್ರೂ ಕೂಡ ಗೇಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ. ಆಗ ಆ ಪೊಲೀಸ್ ಆಫೀಸರು ಕೂಡ ನಮ್ ಹೀರೋ ಹೇಳೋದನ್ನ ನಂಬದೆ ಇವ್ನು ಏನೋ ಒಂದು ವಿಷಯನ ಮುಚ್ಚಿಡ್ತಾ ಇದ್ದಾನೆ ಅಂತ ಇವನ್ನ ಫಾಲೋ ಮಾಡಕ್ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಆ ವ್ಯಾನು ಬಂದು ಎಲ್ರೂ ಹತ್ಕೊಂಡ್ಮೇಲೆ ಒಂದ್ ರೀತಿಯಾದ ಗ್ಯಾಸ್ ಅನ್ ಸ್ಪ್ರೇ ಮಾಡಿ ಪ್ರಜ್ಞೆ ತಪ್ಪಿಸ್ತಾರೆ. ಆದ್ರೆ ಹುಡುಗಿ ಮಾತ್ರ ತನ್ನ ಬಟ್ಟೆನಿಂದ ತನ್ನ ಮುಖನ್ ಕವರ್ ಮಾಡ್ಕೊಂಡು ಆ ಗ್ಯಾಸ್ ನಿಂದ ಅಫೆಕ್ಟ್ ಅಂತೆ. ಅಲ್ಲಿ ನಡೆಯೋ ಎಲ್ಲಾ ವಿಷಯಗಳನ್ನು ಗಮನಿಸೋಕ್ ಶುರು ಮಾಡಿದಾಗ ಇದೇ ರೀತಿ ನೂರಾರು ವ್ಯಾನ್ಗಳು ಒಂದು ಹಾರ್ಬರ್ ತಲುಪಿ ಒಂದ್ ಶಿಪ್ ನಲ್ಲಿ ಹತ್ಕೊಳ್ಳೋಕ್ ತಯಾರಾಗಿರ್ಬೇಕಾದ್ರೆ ಫಾಲೋ ಮಾಡ್ತಾ ಇರೋ ಪೊಲೀಸ್ ಆಫೀಸರು ಕೂಡ ಯಾರಿಗೂ ಗೊತ್ತಿಲ್ಲದೆ ಒಂದ್ ವ್ಯಾನ್ ಕೆಳಗ್ ಬಚ್ಚಿಟ್ಕೊಂಡು ಶಿಪ್ ನಲ್ಲೂ ಹತ್ಕೋಬಿಡ್ತಾರೆ. ಇವಾಗ ಎಂಪ್ಲಾಯ್ಸ್ಗಳು ಪ್ಲೇಯರ್ಸ್ಗಳ ಕಿವಿನ್ ಹಿಂದೆ ಸ್ಕ್ಯಾನ್ ಮಾಡಿ ನೋಡಿದಾಗ ಅವ್ರು ಯಾರೋನೋ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಇದನ್ನ ನೋಡೋ ಪೊಲೀಸ್ ಆಫೀಸರು ನಮ್ ಹೀರೋ ಇರೋ ವ್ಯಾನ್ ಒಳಗಡೆ ಬಚ್ಚಿಟ್ಕೊಂಡು ಪ್ರಜ್ಞೆ ತಪ್ಪಿರೋ ರೀತಿ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಇವ್ರನ್ನೂ ಒಬ್ಬ ಸ್ಕ್ಯಾನ್ ಮಾಡ್ತಾನೆ. ಆದ್ರೆ ಇವರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಅಂತ ಯೋಚನೆ ಮಾಡ್ತಾ ಇರೋವಾಗ ಸಡನ್ ಆಗಿ ಪೊಲೀಸ್ ಆಫೀಸರ್ ಅವನ್ನ ಹೊಡೆದು ಸಾಯಿಸಿ ಅವನ್ ಡ್ರೆಸ್ ನ ತಾನ್ ಹಾಕೊಂಡು ಆ ಎಂಪ್ಲಾಯ್ಸ್ ಗಳ ರೀತಿನೇ ಇವರು ಬದಲಾಗಿ ಆ ಸತ್ತಿರೋ ಹೆಣನ ಸಮುದ್ರಕ್ಕೆ ಎಸ್ದು ಬಿಡ್ತಾರೆ. ಇವಾಗ ಎಲ್ರೂ ಒಂದು ಐಲ್ಯಾಂಡ್ಗೂ ರೀಚ್ ಆಗಿ ಪ್ಲೇಯರ್ಸ್ ಗಳ ಬಟ್ಟೆಗಳನ್ನ ಬದಲಾಯಿಸ್ತಾ ಇರ್ಬೇಕಾದ್ರೆ ಈ ಪಿಟ್ ಪಾಕೆಟ್ ಹುಡುಗಿ ತನ್ನ ಜೊತೆನೆ ಒಂದು ಪಾಕೆಟ್ ನೈಫ್ ನು ತಗೋ ಬಂದಿರ್ತಾಳೆ. ಅದನ್ನ ಇವಳಿಗೆ ಬಟ್ಟೆ ಬದಲಾಯಿಸೋ ಟೈಮ್ ನಲ್ಲಿ ಎಂಪ್ಲಾಯ್ ಒಬ್ಬನ್ ಪಾಕೆಟ್ ನಲ್ಲಿ ಹಾಕಿ ಬಟ್ಟೆ ಬದಲಾಯಿಸ್ಮೇಲೆ ಮತ್ತೆ ಅದನ್ನ ತಗೋಬಿಡ್ತಾಳೆ. ಇವಾಗ ಅದೇ ರೀತಿ ಎಲ್ಲಾ ಪ್ಲೇಯರ್ಸ್ ಗಳು ಒಂದು ದೊಡ್ಡ ಹಾಲ್ ನಲ್ಲಿ ಕಂಡ್ಬಿಡ್ತಾರೆ. ಟೋಟಲ್ ಆಗಿ ರಿಟರ್ನ್ ಆಗಿರೋ ಪ್ಲೇಯರ್ಸ್ ಗಳ ಸಂಖ್ಯೆ 187. ಬರೀ 4 ಜನ ಮಾತ್ರ ಬಂದಿರಲ್ಲ. ಇವಾಗ ನಮ್ ಹೀರೋ ಅಲಿ, ಶ್ಯಾಂಗೋ, ಆ ವಯಸ್ಸಾದ ವ್ಯಕ್ತಿ ಇವರೆಲ್ಲ ಮೀಟ್ ಮಾಡ್ಕೊಂಡು ನಾವೆಲ್ಲರೂ ಒಂದು ಟೀಮ್ ಆಗಿರೋಣ, ಆ ರೀತಿ ಮಾಡಿದ್ರೆ ಈಸಿಯಾಗಿ ಗೆಲ್ಬಹುದು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಡಾನು ಕೂಡ ಒಂದು ಟೀಮ್ ಫಾರ್ಮ್ ಮಾಡ್ತಾ ಅದ್ರಲ್ಲಿ ಹುಡುಗಿನೂ ಜಾಯಿನ್ ಮಾಡ್ಕೊಳ್ಳೋಕೆ ಹೇಳಿ ಕರೀತಾನೆ. ಆದ್ರೆ ಇವಳು ಬರಲ್ಲ ಅಂತ ಹೇಳ್ಬಿಡ್ತಾಳೆ. ಆಕ್ಚುಲಿ ಅವನೇ ಇವಳಿಗೆ ಪಿಟ್ ಪಾಕೆಟ್ ಮಾಡೋದು, ಕದಿಯೋದು ಇಂಥ ವಿಷಯಗಳನ್ನೆಲ್ಲ ಹೇಳ್ಕೊಟ್ಟಿರ್ತಾನೆ. ಇವಳು ಕೂಡ ಅವ್ನ್ ಗ್ಯಾಂಗ್ ಸೇರ್ದವಳೆ. ಆದ್ರೆ ಇವಾಗ ಬರಲ್ಲ ಅಂತ ಮಾತಾಡೋವಾಗ ಅವನು ಇವಳನ್ನ ಹೊಡಿಯೋಕಂತ ಬರ್ತಾನೆ. ಇವಳು ಕತ್ತಿನ ತಗೊಂಡು ತಯಾರಾಗಿರೋವಾಗ ಒಬ್ಳು ಲೇಡಿ ಆ ಡಾನ್ ನ ಡಿಸ್ಟರ್ಬ್ ಮಾಡಿ ಬೇಕಾದ್ರೆ ನಾನ್ ನಿಮ್ ಜೊತೆ ಜಾಯಿನ್ ಮಾಡ್ಕೊಳ್ಳ ಅಂತ ಕೇಳೋವಾಗ ಅದಕ್ಕೆ ಅವನು ಅವಳನ್ನ ಕೆಟ್ಟದಾಗ ಬೈದು ಕಲಿಸ್ಬಿಡ್ತಾನೆ. ಇನ್ನೊಂದ್ ಕಡೆ ಎಲ್ಲಾ ಎಂಪ್ಲಾಯ್ಸ್ ಗಳು ಕೆಲಸ ಮುಗಿಸಿ ತಮ್ಮ ರೂಮ್ಗೆ ಹೋಗ್ತಾ ಇದಾರೆ. ಆಗಿ ಪೊಲೀಸ್ ಆಫೀಸರ್ ತನ್ನ ರೂಮ್ ಯಾವ್ದು ಅಂತ ಗೊತ್ತಾಗದೇ ಇರೋ ಸಮಯ ಇವ್ರ ಪಾಕೆಟ್ ನಲ್ಲಿ ಒಂದು ಕೀ ಇದೆ, ರೂಮ್ 29 ಅಂತ. ಅದನ್ನ ನೋಡಿ ಇವರು ಯಾವ ರೂಮ್ ಅನ್ನೋದನ್ನ ತಿಳ್ಕೊಂಡು ಹೊಲಗ್ ಬಂದ್ ನೋಡಿದಾಗ ರೂಮ್ ತುಂಬಾನೇ ಸಣ್ಣದಾಗಿದೆ. ಅಲ್ಲಿ 3 ರೂಲ್ಸ್ ಗಳಿವೆ. ಯಾವ್ದೇ ಕಾರಣಕ್ಕೂ ಊಟ ಮಾಡೋ ಟೈಮ್ ಅನ್ ಬಿಟ್ಟು ಮಾಸ್ಕ್ ನ ತೆಗಿಬಾರ್ದು, ಪಕ್ಕದಲ್ಲಿರೋರ್ ಜೊತೆ ಮಾತಾಡಬಾರ್ದು, ಪರ್ಮಿಷನ್ ಇಲ್ದೆ ಹೊರಗಡೆ ಬರಬಾರ್ದು ಅಂತ. ಅದೇ ಸಮಯ ರೂಮಿಗೆ ಡಿನ್ನರು ಬರುತ್ತೆ. ಇವರು ಅಲ್ಲಿರೋ ಕ್ಯಾಮ್ರಾ ಕಾಣಿಸ್ತಾ ಇರೋ ಮಟ್ಟಿಗೆ ಕುಂತು ಮಾಸ್ಕ್ ನು ತೆಗೆದಾಕಿ ಡಿನ್ನರ್ ನು ಮುಗಿಸ್ಕೋತಾರೆ. ಈ ಕಡೆ ಡಾನ್ ಜೊತೆ ಮಾತಾಡ್ತಾ ಇದ್ದ ಆ ಲೇಡಿ ತುಂಬಾ ಹೊತ್ತು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಕೂಗಾಡಿ ಕೊನೆಗೆ ಡೋರ್ನು ಓಪನ್ ಮಾಡಿಸ್ಬಿಡ್ತಾಳೆ. ಆಗ ಪಿಟ್ ಪಾಕೆಟ್ ಹುಡುಗಿನೂ ಕೂಡ ಅವಳ ಜೊತೆನೆ ಹೊರಗ್ ಬರ್ತಾಳೆ. ಈ ಲೇಡಿ ಯಾರಿಗೂ ಗೊತ್ತಿಲ್ಲದೆ ಸಿಗರೇಟ್ ಮತ್ತೆ ಲೈಟರ್ ನ ಹೊಲಗ್ ತಂದಿರ್ತಾಳೆ. ಅದ್ನಿವಾಗ ಸ್ಮೋಕ್ ಮಾಡ್ತಾ ಬಾತ್ರೂಮ್ ನಲ್ಲಿ ಕುಂತಿರೋವಾಗ ಅಲ್ಲಿಗ ಪಿಟ್ ಪಾಕೆಟ್ ಹುಡುಗಿ ಬಂದು ಅವಳಿಗೆ ಕತ್ತಿನ ತೋರಿಸ್ತಾ ಎದುರಿಸಿ ಯಾರು ಬರ್ದೇ ಇರೋಕ್ ನೋಡ್ಕೊ ಅಂತ ಹೇಳಿ ಮೇಲಿರೋ ಒಂದ್ ವೆಂಟ್ ಓಪನ್ ಮಾಡ್ಕೊಂಡು ಅದರಿಂದ ಒಂದ್ ಸ್ವಲ್ಪ ದೂರಕ್ಕೆ ಬಂದು ಅಲ್ಲಿ ನಡೆಯೋ ವಿಷಯಗಳನ್ನೆಲ್ಲ ನೋಡೋಕ್ ಶುರು ಮಾಡಿದಾಗ ಅಲ್ಲಿ ಕೆಲವು ಎಂಪ್ಲಾಯ್ಸ್ ಗಳು ಸಕ್ರೆನ್ ಬಳಸ್ಕೊಂಡು ಏನೋ ಒಂದು ವಿಷಯನ ಕುಕ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲಾ ಎಂಪ್ಲಾಯ್ಸ್ ಗಳು ಕೆಲ್ಸಕ್ಕಂತ ತಯಾರಾಗಿ ಹೊರಗಡೆ ಬರ್ತಾ ಇರೋವಾಗ ಅವ್ರ ಜೊತೆನೆ ಆ ಪೊಲೀಸ್ ಆಫೀಸರು ಬರ್ತಾರೆ. ಹಾಗ್ ಬಂದು ಪ್ಲೇಯರ್ಸ್ ಗಳಿಗೆ ಬ್ರೇಕ್ಫಾಸ್ಟ್ ಆಗಿ ಒಂದ್ ಬಾಟ್ಲ್ ಹಾಲು ಮತ್ತೆ ಒಂದ್ ಬನ್ನನ್ ಕೊಟ್ಟಾಗ ನಮ್ ಹೀರೋಗ್ ಹಾಲ್ ಕುಡಿದ್ರೆ ಸೇರಲ್ಲ, ಮತ್ತೆ ಆ ಸ್ಯಾಂಗು ಬೆಳಗ್ಗೆ ಟೈಮ್ ನಲ್ಲಿ ಬ್ರೇಕ್ಫಾಸ್ಟ್ ನ ತೋಲಲ್ಲ. ಆದ್ರಿಂದ ಅವರಿಬ್ರು ಒಂದ್ ಬನ್ ಮತ್ತೆ ಹಾಲ್ನ ಹಲಿಕ್ ಕೊಟ್ಬಿಡ್ತಾರೆ. ಆಗ ಇನ್ನೊಬ್ಬ ಡಾಕ್ಟರ್ನ ತೋರಿಸ್ತಾರೆ. ಅವನು ತಿಂತಾ ಇರೋ ಬನ್ ಒಳಗಡೆ ಗೇಮನ್ ಬಗ್ಗೆ ಕ್ಲೂ ಇರೋ ಒಂದ್ ಸಣ್ಣ ಸ್ಲಿಪ್ ಇದೆ. ಸೊ ಇಲ್ಲಿರೋ ಯಾರೋ ಇವನಿಗೆ ಹೆಲ್ಪ್ ಮಾಡ್ತಾ ಇದಾರೆ. ಇವಾಗ 2ನೇ ಗೇಮ್ಗೆ ಅದು ಅನೌನ್ಸ್ಮೆಂಟ್ ಶುರುವಾಗಿ ಎಲ್ರೂ ಆ ಗೇಮ್ ಹಾಲಿನ ಕಡೆ ಬರ್ತಾ ಇರ್ಬೇಕಾದ್ರೆ ಈ ಸ್ಯಾಂಗು ಆ ಪಿಟ್ ಪಾಕೆಟ್ ಹುಡುಗಿ ಜೊತೆ ಮಾತಾಡೋಕ್ ಟ್ರೈ ಮಾಡ್ತಾನೆ. ಯಾಕಂದ್ರೆ ರಾತ್ರಿ ಅವಳು ಆ ಲೇಡಿ ಜೊತೆ ಮಾತಾಡಿರೋ ಮಾತುಕತೆಯಿಂದ ಏನೋ ಒಂದ್ ವಿಷಯ ನೀವು ನೋಡಿದಲ್ಲ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಾಗಿದೆ. ಅದ್ರಿಂದ ಅವಳ ಹತ್ರ ನೀನ್ ನೋಡಿರೋ ವಿಷಯ ಏನು ಅಂತ ಕೇಳೋವಾಗ ಅವಳು ನಂಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ, ಸಕ್ರೆನ್ ಕ್ಯಾರಮಲೈಸ್ ಮಾಡಿ ಏನೋ ಮಾಡ್ತಾ ಇದ್ರು ಅಂತ ಈ ರೀತಿ ಮಾತಾಡ್ತಾ ಎಲ್ರೂ ಕೊನೆಗೆ ಆ ಗೇಮ್ ಹಾಲ್ಗೂ ರೀಚ್ ಆಗ್ತಾರೆ. ಅಲ್ಲಿ 4 ಶೇಪ್ ಗಳಿವೆ, ಸರ್ಕಲ್, ಟ್ರಯಾಂಗಲ್, ಸ್ಟಾರ್ ಮತ್ತೆ ಅಂಬ್ರೆಲಾ. ಇದನ್ನೆಲ್ಲ ತೋರಿಸಿ ನಿಮ್ಗೆ ಇಷ್ಟ ಇರೋ ಒಂದ್ ಶೇಪ್ ನ ಆಯ್ಕೆ ಮಾಡಿ ಅಂತ ಹೇಳೋವಾಗ ಇದನ್ನ ಕೇಳಿದ ತಕ್ಷಣನೇ ಶ್ಯಾಂಗುಗ್ ಅರ್ಥ ಆಗ್ಬಿಡುತ್ತೆ ಇದು ಚಿಕ್ಕ ವಯಸ್ಸಿನಲ್ಲಿ ಅವ್ನು ಆಡಿರೋ ಡಲ್ಗೋನಾ ಕ್ಯಾಂಡಿ ಅನ್ನೋ ಒಂದ್ ಆಟ ಅಂತ. ಆಗ ನಮ್ ಹೀರೋ ಶ್ಯಾಂಗುನ್ ಕೇಳ್ತಾನೆ ನಿಂಗೇನಾದ್ರೂ ಗೊತ್ತಾಯ್ತಾ ಅಂತ. ಆದ್ರೆ ಅವನು ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅಂತ ಹೇಳಿ ನೀವೆಲ್ಲ ಬೇರೆ ಬೇರೆ ಶೇಪ್ಗಳನ್ನ ಆಯ್ಕೆ ಮಾಡಿ ಯಾಕಂದ್ರೆ ಗೇಮ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಂತ ಮಾತಾಡೋವಾಗ ಅದಕ್ಕೆ ಇವರು ಸರಿ ಅಂತ ಒಪ್ಕೊಂಡು ಅಲಿ ಸರ್ಕಲ್ ಚೂಸ್ ಮಾಡ್ತಾನೆ, ತಾತ ಸ್ಟಾರ್ ಚೂಸ್ ಮಾಡ್ತಾರೆ. ಇರೋದ್ರಲ್ಲೇ ತುಂಬಾ ಕಷ್ಟವಾಗಿರೋ ಶೇಪ್ ಆದ ಅಂಬ್ರೆಲಾನ ನಮ್ ಹೀರೋ ಚೂಸ್ ಮಾಡ್ತಾನೆ. ಆ ಪಿಟ್ ಪಾಕೆಟ್ ಹುಡುಗಿ ಸ್ಯಾಂಗೋಗಿ ಗೇಮನ್ ಬಗ್ಗೆ ಗೊತ್ತಾಗಿದೆ ಅನ್ನೋನ್ನ ಅರ್ಥ ಮಾಡ್ಕೊಂಡು ಅವನ್ ಚೂಸ್ ಮಾಡಿರೋ ಟ್ರಯಾಂಗಲ್ ನ ಇವಳು ಕೂಡ ಚೂಸ್ ಮಾಡಿ ಲೈನ್ ನಲ್ಲಿ ನಿಂತಾಗ ಎಲ್ರಿಗೂ ಒಂದೊಂದ್ ಬಾಕ್ಸ್ ಕೊಡ್ತಾರೆ. ಅದ್ರಲ್ಲಿ ಇವ್ನು ಅನ್ಕೊಂಡಂಗೆನೆ ಡಲ್ಗೋನಾ ಅನ್ನೋ ಒಂದ್ ಕ್ಯಾಂಡಿ ಮತ್ತೆ ಒಂದ್ ಸೂಜಿ ಇದೆ. 10 ನಿಮಿಷ ಟೈಮ್ ನಲ್ಲಿ ಆ ಸೂಜಿನ್ ಬಳಸ್ಕೊಂಡು ಹೊಲ್ಗಡೆ ಇರೋ ಶೇಪ್ ನ ಸ್ಕ್ರಾಚ್ ಮಾಡಿ ಹೊರಗೆ ತೆಗಿಬೇಕು. ಇಲ್ಲ ಅಂದ್ರೆ ಅಥವಾ ಆ ಶೇಪ್ ಡ್ಯಾಮೇಜ್ ಆಯ್ತು ಅಂದ್ರೆ ಅವರು ಎಲಿಮಿನೇಟ್ ಆಗ್ಬಿಡ್ತಾರೆ. ಇರೋದ್ರಲ್ಲೇ ಕಷ್ಟೋ ಶೇಪ್ ಚೂಸ್ ಮಾಡಿರೋ ನಮ್ ಹೀರೋ ಮುಖ ಬದಲಾಗ್ತಾ ಇದೆ. ಶುರು ಮಾಡಿ 1-2 ನಿಮಿಷದಲ್ಲೇ ಅಂಬ್ರೆಲಾ ಚೂಸ್ ಮಾಡಿರೋ ತುಂಬಾ ಜನ ಆ ಶೇಪ್ ನ ಹೊಡೆದಾಕ್ದಾಗ ಇದರಿಂದ ಅವ್ರು ಎಲ್ರನ್ನೂ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇವಾಗ ಲೇಡಿನ್ ತೋರಿಸ್ತಾರೆ. ಅವಳು ತನ್ನ ತಂದಿರೋ ಲೈಟರ್ ನಿಂದ
ಆ ನೀಡಲ್ ನ ಹೀಟ್ ಮಾಡಿ ಸ್ಕ್ರಾಚ್ ಮಾಡಿದಾಗ ಈಸಿಯಾಗಿ ಮೆಲ್ಟ್ ಆಗ್ತಾ ಇದೆ. ಆ ಡಾಕ್ಟರ್ ಕೂಡ ತನಗೆ ಸಿಕ್ಕಿರೋ ಕ್ಲೂನಿಂದ ಈಸಿಯಾದ ಶೇಪ್ ಆದ ಟ್ರಯಾಂಗಲ್ ನ ಚೂಸ್ ಮಾಡಿ ಮೊದಲನೇವನ್ನ ಕಟ್ ಮಾಡಿ ತೆಗೆದು ಈ ಗೇಮ್ ನಲ್ಲಿ ಪಾಸ್ ಆಗ್ಬಿಡ್ತಾನೆ. ಅದೇ ರೀತಿ ಆ ಹುಡುಗಿ ಅಲಿನೂ ಕೂಡ ಪಾಸ್ ಆಗಿ ಹೊರಗಡೆ ಹೋಗ್ತಾರೆ. ಆಗಿ ಪೊಲೀಸ್ ಆಫೀಸರ್ ನ ಒಬ್ಬ ಸುಪೀರಿಯರ್ ಸ್ಕ್ಯಾನ್ ಮಾಡಿ ನೋಡಿ, ನೀನು ಇಲ್ಲೇನ್ ಮಾಡ್ತಾ ಇದೀಯಾ, ನಿನ್ ಕೆಲ್ಸ ಹೆಣಗಳನ್ನ ಡಿಸ್ಪೋಸ್ ಮಾಡೋಗ್ತಾನೆ ಅಂತ ಕೇಳೋವಾಗ, ಇಲ್ಲ ನಂಗೆ ಕನ್ಫ್ಯೂಸ್ ಆಯ್ತು ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ಅವನು ನಿನ್ ಮೇಲೆ ನಂಗೆ ಡೌಟ್ ಇದೆ, ಕೊನೆವರೆಗೂ ಇಲ್ಲೇ ಇರು, ನಾನ್ ನಿನ್ನ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಡ್ತಾನೆ. ಇವಾಗ ನಮ್ ಹೀರೋನ್ ತೋರಿಸ್ತಾರೆ, ಅವನು ಬಾಯದಲ್ಲಿ ನಡುಗ್ತಾ ಸ್ಕ್ರಾಚ್ ಮಾಡ್ತಾನೆ. ಒಂದ್ ವಿಷಯನ್ ಗಮನಿಸ್ತಾರೆ, ಆ ಕ್ಯಾಂಡಿನಲ್ಲಿರೋ ಅಂಬ್ರೆಲಾ ಡ್ರೆಸ್ ನ ಹಿಂದೆ ಥಿಕ್ನೆಸ್ ಅನ್ನೋದು ತುಂಬಾನೇ ಕಡಿಮೆ ಇರೋದು ನೋಡಿ, ಅದನ್ನ ಇನ್ನೂ ಕಡಿಮೆ ಮಾಡಿದ್ರೆ ಅದನ್ನ ಈಸಿಯಾಗಿ ಹೊರಗಡೆ ತೆಗಿಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಕ್ಯಾಂಡಿನ್ ಇವಾಗ ನಿಕ್ಕೋಕ್ ಶುರು ಮಾಡ್ತಾನೆ. ಆ ಲೇಡಿನೂ ತನ್ನ ಟ್ರಿಕ್ ನಿಂದ ಶೇಪ್ ನ ಪರ್ಫೆಕ್ಟ್ ಆಗಿ ಹೊರಗಡೆ ತೆಗೆದು ಪಾಸ್ ಆಗಿ ಹೋಗ್ತಾ ಇರೋವಾಗ ತನ್ನ ಲೈಟರ್ ನ ಟಾನಿಕ್ ಕೊಟ್ಟೋಗ್ತಾಳೆ. ನಮ್ ಹೀರೋ ಮಾಡೋದ್ ನೋಡಿ ತುಂಬಾ ಜನ ಅದೇ ರೀತಿ ನಿಕ್ಕೋಕ್ ಶುರು ಮಾಡ್ತಾರೆ. ಅದ್ರಲ್ಲಿ ಆ ತಾತನೂ ಒಬ್ರು. ಹೀಗೆ ಮಾಡಿ ಎಲ್ರೂ ಆ ಶೇಪ್ ನು ತೆಗೆದು ಪಾಸ್ ಆಗಿ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ತನಗ್ ಸಿಕ್ಕಿರೋ ಅಂಬ್ರೆಲಾ ಶೇಪ್ ನ ಹೊಡೆದಾಕ್ಬಿಡ್ತಾನೆ. ಇದರಿಂದ ಅವನ್ನ ಶೂಟ್ ಮಾಡಕಂತ ಬಂದಿರೋ ಎಂಪ್ಲಾಯ್ನ ಹೊಡೆದಾಕಿ ಅವ್ನ್ ಗನ್ನನ್ ಕಸ್ಕೊಂಡು ಒಬ್ಬ ಸುಪೀರಿಯರ್ ಇದ್ನಲ್ಲ ಅವನ್ ತಲೆ ಗನ್ನಿಟ್ಟು ಅವ್ನ್ ಮಾಸ್ಕ್ ನ ತೆಗಿಯೋಕ್ ಹೇಳ್ತಾನೆ. ಆದ್ರೂ ಬೇರೆ ಎಂಪ್ಲಾಯ್ಸ್ ಗಳು ಇದ್ರ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳದೆ ಸೋತಿರೋ ಎಲ್ಲಾ ಪ್ಲೇಯರ್ಸ್ ಗಳನ್ನೂ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇವನು ಮಾಸ್ಕ್ ತೆಗೆದ್ಮೇಲೆ ತಾನೆ ಗೊತ್ತಾಗುತ್ತೆ ಇವನೊಬ್ಬ ತುಂಬಾ ಚಿಕ್ಕ ಹುಡುಗ ಅಂತ. ಅದರಿಂದ ಪ್ಲೇಯರ್ ಅವನ್ನ ಶೂಟ್ ಮಾಡೋಕ್ ಮನಸ್ ಬರ್ದೆ ತಾನೇ ಶೂಟ್ ಮಾಡ್ಕೊಂಡು ತೀರ್ಕೋತಾನೆ. ಅದೇ ಸಮಯಕ್ಕೆ ಆ ಫ್ರಂಟ್ ಮ್ಯಾನ್ ಅಲ್ಲಿಗೆ ಬಂದು ಹುಡುಗನ್ನ ಶೂಟ್ ಮಾಡಿ ಮಾಸ್ಕ್ ತೆಗೆದ್ರೆ ನಿಮ್ಮೆಲ್ರಿಗೂ ಇದೇ ಗತಿನೇ ಅಂತ ಹೇಳಿ ಬಾಡೀಸ್ ಗಳನ್ನ ಕ್ಲಿಯರ್ ಮಾಡೋಕ್ ಹೇಳ್ದಾಗ ಈ ಪೊಲೀಸ್ ಆಫೀಸರ್ ಸ್ಕ್ವೇರ್ ಇರೋ ಸುಪೀರಿಯರ್ ಮಾಸ್ಕ್ ನ ತಾನೇ ತಿಟ್ಕೋತಾರೆ. ಇಲ್ಲಿ ಸ್ಕ್ವೇರ್ ಸಿಂಬಲ್ ನ ಮಾಸ್ಕ್ ಹಾಕಿರೋರು ಮ್ಯಾನೇಜರ್, ಟ್ರಯಾಂಗಲ್ ಇದ್ರೆ ಸೋಲ್ಜರ್, ಸರ್ಕಲ್ ಇದ್ರೆ ವರ್ಕರ್ಸ್ ಅಂತ. ಇವಾಗ ಪಾಸ್ ಆಗಿರೋ ಎಲ್ಲಾ ಪ್ಲೇಯರ್ಸ್ ಹಾಲಿಗೆ ಬಂದ್ ಮಾತಾಡ್ಕೊಳಕ್ ಶುರು ಮಾಡಿದಾಗ ಶಾಂಗು ನಾನು ಎಲ್ರೂ ಬೇರೆ ಬೇರೆ ಶೇಪ್ ನ ಆಯ್ಕೆ ಮಾಡಕ್ ಹೇಳಿದ್ದು ತಪ್ಪು ಅಂತ ಅದಕ್ಕಂತ ಕ್ಷಮೆ ಕೇಳ್ಕೊತಾನೆ. ಈಗ ಮತ್ತೆ ಬಂದಿರೋ 187 ಪ್ಲೇಯರ್ಸ್ ಗಳಲ್ಲಿ 79 ತೀರ್ಕೊಂಡು 108 ಜನ ಮಾತ್ರ ಉಳ್ಕೊಂಡಿದ್ದಾರೆ. ಆ ತೀರ್ಕೊಂಡಿರೋ ಪ್ಲೇಯರ್ಸ್ ಗ ಹಣನೂ ಆ ಪಿಗ್ಗಿ ಬ್ಯಾಂಕ್ ನಲ್ಲಿ ಆಡ್ ಆಗುತ್ತೆ. ನಂತರ ಡಿನ್ನರ್ ಟೈಮ್ ನಲ್ಲಿ ಎಲ್ರಿಗೂ ಒಂದ್ ಮೊಟ್ಟೆ ಒಂದ್ ಡ್ರಿಂಕ್ ಬಾಟಲ್ ಕೊಡ್ತಾರೆ. ಇದನ್ನ ಡಾನ್ ನಂಗೆ ಸಾಲ್ತಾ ಇಲ್ಲ ಅಂತ ಹೇಳೋವಾಗ ಆ ಲೇಡಿ ಬೇಕಾದ್ರೆ ನಾವು ಇನ್ನೂ ಒಂದ್ಸಲ ಲೈನ್ ನಲ್ಲಿ ನಿಂತು ತಗೊಳ್ಳೋಣ ಅಂತ ಹೇಳ್ತಾಳೆ. ಹಾಗೆ ಅವ್ನ್ ಗ್ಯಾಂಗು ಅದೇ ರೀತಿ ಮಾಡಿ ಮತ್ತೆ ಒಂದ್ಸಲ ತಗೊಂಡಾಗ ಇದರಿಂದ 5 ಜನಕ್ಕೆ ಫುಡ್ ಅನ್ನೋದು ಸಾಲ್ತಾ ಇಲ್ಲ. ಸೊ ಅದ್ರಲ್ಲೊಬ್ಬ ಆ ಡಾನನ್ ಜೊತೆ ಜಗಳಕ್ಕೆ ಹೋಗಿ ಅವನ ಹತ್ರ ಇರೋ ಬಾಟಲ್ ನ ಹೊಡೆದಾಕ್ದಾಗ ಆ ಡಾನಿಗೆ ತುಂಬಾನೇ ಕೋಪ ಬಂದು ಈ ವ್ಯಕ್ತಿನ ಹೊಡೆದೇ ಸಾಯಿಸ್ಬಿಡ್ತಾನೆ. ಆಗ ನಮ್ ಹೀರೋ ಅಲ್ಲಿರೋ ಎಂಪ್ಲಾಯ್ಸ್ ಗಳ ಹತ್ರ ಕಂಪ್ಲೇಂಟ್ ಮಾಡ್ತಾನೆ. ಆದ್ರೆ ಅವರು ರಿಯಾಕ್ಟೇ ಮಾಡ್ತಾ ಇಲ್ಲ. ಅದೇ ಸಮಯಕ್ಕೆ ಮತ್ತೊಬ್ಬ ಪ್ಲೇಯರ್ ಎಲಿಮಿನೇಟ್ ಆದ್ರು ಅಂತ ಅನೌನ್ಸ್ ಮಾಡಿ ಅವನ್ಗಾದ ಹಣನು ಆ ಪಿಗ್ಗಿ ಬ್ಯಾಂಕ್ ನಲ್ಲಿ ಆಡ್ ಆಗುತ್ತೆ. ಇದನ್ನ ನೋಡಿ ಎಲ್ರೂ ಅರ್ಥ ಮಾಡ್ಕೋತಾರೆ, ಇದು ಕೂಡ ಒಂದ್ ಗೇಮೆ. ಪ್ಲೇಯರ್ಸ್ ಗಳು ಒಬ್ರಿಗೊಬ್ರು ಹೊಡ್ಕೊಂಡ್ ಸತ್ರು ಕೂಡ ಅದು ಕೂಡ ಎಲಿಮಿನೇಟ್ ಆಗೋದಂತಾನೆ, ಅದಕ್ಕೂ ಹಣ ಸಿಗುತ್ತೆ ಅಂತ. ಇನ್ನೊಂದ್ ಕಡೆ ಆ ಡಾಕ್ಟರ್ ತೋರಿಸ್ತಾರೆ. ಅವನು ತೀರ್ಕೊಂಡಿರೋ ಕೆಲವು ಪ್ಲೇಯರ್ಸ್ ಗಳ ಬಾಡಿನಿಂದ ಆರ್ಗನ್ಸ್ ನ ಹೊರಗಡೆ ತೆಗೆದು ಆ ಎಂಪ್ಲಾಯ್ಸ್ ಕೊಡ್ತಾನೆ. ವಿಷಯ ಏನಂದ್ರೆ ಇಲ್ಲಿ ಎಲಿಮಿನೇಟ್ ಆಗಿರೋ ಪ್ಲೇಯರ್ಸ್ ಗಳನ್ನ ಸುಡಕಂತ ಒಂದ್ ಬಾಕ್ಸ್ ನಲ್ಲಿ ತರ್ತಾ ಇರೋವಾಗ ಇನ್ನು ಯಾರೆಲ್ಲ ಜೀವಂತವಾಗಿರ್ತಾರೋ ಅಂತವ್ರ ಬಾಕ್ಸ್ ನಲ್ಲಿ ಮಾರ್ಕ್ ಮಾಡಿ ಇಲ್ಲಿರೋ ಎಂಪ್ಲಾಯ್ಸ್ ಗಳ ಗ್ಯಾಂಗ್ ಒಂದು ಈ ಡಾಕ್ಟರ್ನ ಸಹಾಯದಿಂದ ಅವ್ರ ಆರ್ಗನ್ಸ್ ನೆಲ್ಲ ಹೊರಗಡೆ ತೆಗೆದು ಇಲ್ಲಿಗೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ಈ ವಿಷಯ ಫ್ರಂಟ್ ಮ್ಯಾನ್ ಇನ್ನೂ ಗೊತ್ತಿಲ್ಲ. ಆ ಎಂಪ್ಲಾಯ್ ನಲ್ಲೊಬ್ಬ ಡಾಕ್ಟರ್ ಒಂದ್ ಮೊಟ್ಟೆನ್ ಕೊಟ್ಟು ಇವತ್ ರಾತ್ರಿ ನೀನ್ ಸೇಫ್ ಆಗಿರೋ, ಪ್ಲೇಯರ್ಸ್ ಗಳ ಮಧ್ಯೆ ಜಗಳ ಬಂದು ಒಬ್ರನ್ನೊಬ್ರು ಹೊಡೆದು ಸಾಯಿಸ್ಕೊಲ್ಲಿ ಅಂತಾನೆ ನಾವ್ ಅವ್ರಿಗೆ ಕಡಿಮೆ ಫುಡ್ ಅನ್ ಕೊಟ್ವಿ, ಅದರಿಂದ ಒಂದ್ ಸ್ವಲ್ಪ ಸೇಫ್ ಆಗಿರೋ ಒಂದ್ ಸ್ಟ್ರಾಂಗ್ ಟೀಮ್ ನಲ್ಲಿ ಜಾಯಿನ್ ಮಾಡ್ಕೊಂತ ವಾರ್ನ್ ಮಾಡಿ ಕಳಿಸ್ತಾನೆ. ಇವನು ಸರಿ ಅಂತ ಬಂದು ಆ ಮೊಟ್ಟೆನ್ ಚೆಕ್ ಮಾಡಿದಾಗ ಅದ್ರಲ್ಲಿ ನೆಕ್ಸ್ಟ್ ಗೇಮ್ ಏನಂತ ಕ್ಲೂ ಇದೆ. ಇಲ್ಲಿ ನಮ್ ಹೀರೋನ್ ಟೀಮ್ ನವರು ರಾತ್ರಿ ಲೈಟ್ ಆಫ್ ಆದ್ಮೇಲೆ ಏನ್ ಬೇಕಾದ್ರೂ ನಡೆಯೋಕ್ ಚಾನ್ಸ್ ಇದೆ, ಅದರಿಂದ ಯಾರು ನಿದ್ರೆನೆ ಮಾಡೋದ್ ಬೇಡ ಅಂತ ಪ್ಲಾನ್ ಮಾಡ್ಕೊಂಡು ನಮ್ ಹೀರೋ ಆ ಪಿಟ್ ಪಾಕೆಟ್ ಹುಡುಗಿನೂ ತನ್ನ ಟೀಮಿಗೆ ಬರೋಕೆ ಕರೀತಾನೆ. ಆದ್ರೆ ಅವಳು ಬರಲ್ಲ ಅಂತ ಹೇಳ್ಬಿಡ್ತಾಳೆ. ಇವಾಗ ಡಾಕ್ಟ್ರು ಇಲ್ಲಿಗೆ ಬಂದು ಡಾನ್ ಹತ್ರ ನಂಗೆ ನೆಕ್ಸ್ಟ್ ಗೇಮ್ ಏನು ಅಂತ ಗೊತ್ತು ಅಂತ ಹೇಳಿ ಅವ್ನ ಟೀಮ್ ನಲ್ಲೂ ಜಾಯಿನ್ ಮಾಡ್ಕೋತಾನೆ. ಸ್ವಲ್ಪ ಹೊತ್ನಲ್ಲೇ ಲೈಟು ಆಫ್ ಆಗುತ್ತೆ. ಅನ್ಕೊಂಡಂಗೆನೆ ಆ ಡಾನ್ ಕಡೆಯವರು ಎಲ್ರನ್ನೂ ಕೊಲ್ಲೋಕ್ ಶುರು ಮಾಡ್ತಾರೆ. ಆಗ ಡಾನ್ ಆ ಪಿಟ್ ಪಾಕೆಟ್ ಹುಡುಗಿನ ಹೊಡಿತಾ ಇರೋವಾಗ ಅವಳ ಹತ್ರ ಇರೋ ಕತ್ತಿ ಕೆಳಗ್ ಬಿದ್ದೋಗುತ್ತೆ. ಅದನ್ನ ಅವ್ನ್ ತಗೊಂಡು ಇವಳನ್ನ ಅಟ್ಟಿಸ್ಕೊ ಬರ್ತಾ ಇರೋವಾಗ ಇವಳು ಅವನ್ನ ಸರಿಯಾಗಿ ಹೊಡೆದು ನಮ್ ಹೀರೋ ಕಡೆ ಬರ್ತಾಳೆ. ನಮ್ ಹೀರೋನ್ ಟೀಮ್ ಅವಳನ್ನ ಕಾಪಾಡ್ತಾರೆ. ಅದೇ ಟೈಮ್ಗೆ ಆ ತಾತನ್ನ ಕಾಣಿಸ್ತಾ ಇಲ್ಲ, ಎಲ್ಲಿ ಅಂತ ನೋಡಿದ್ರೆ ತುಂಬಾನೇ ಹೈಟ್ ನಲ್ಲಿ ನಿಂತ್ಕೊಂಡು ನಂಗೆ ಜಾಸ್ತಿ ಭಯ ಆಗ್ತಾ ಇದೆ, ಹೇಗಾದ್ರೂ ಮಾಡಿ ಗಲಾಟೆನ ತಡೆದ್ ನಿಲ್ಸಿ ಅಂತ ಕೂಗಾಡ್ಕೊಳ್ಳೋವಾಗ ಸರಿಯಾದ ಟೈಮ್ಗೆ ಎಂಪ್ಲಾಯ್ಸ್ ಗಳು ಹೊಲಕ್ ಬಂದು ಶೂಟ್ ಮಾಡಿ ಗಲಾಟೆನ ತಡೆದ್ ನಿಲ್ಸಿ ಎಲ್ಲಾ ಪ್ಲೇಯರ್ಸ್ ಗಳನ್ನು ಚೆಕ್ ಮಾಡಕ್ ಶುರು ಮಾಡ್ತಾರೆ. ಆಗ ಡಾನನ್ ಪಾಕೆಟ್ ನಲ್ಲಿ ಆ ಕತ್ತಿ ಸಿಗುತ್ತೆ. ಆಗೊಬ್ಬ ಎಂಪ್ಲಾಯ್ ನಮ್ ಹೀರೋ ಜೊತೆ ಮಾತಾಡೋಕ್ ಶುರು ಮಾಡಿ ನಿಂಗ್ ವಾಂಗ್ ಅಂತ ಯಾರಾದ್ರೂ ಗೊತ್ತಾ ಅಂತ ಕೇಳೋವಾಗ ಅದಕ್ಕೆ ನಮ್ ಹೀರೋ ಆ ರೀತಿ ಯಾರು ಇಲ್ಲ ಅಂತ ಉತ್ತರ ಕೊಡ್ತಾನೆ. ಈ ಒಂದ್ ಜಗಲ್ದಲ್ಲಿ 27 ಪ್ಲೇಯರ್ಸ್ ಗಳು ತೀರ್ಕೊಂಡು 80 ಜನ ಮಾತ್ರ ಉಳ್ಕೊಂಡಿದ್ದಾರೆ. ಬೆಳಗ್ಗೆವರೆಗೂ ಯಾರು ನಿದ್ರೆನೆ ಮಾಡದೆ ಟೈಮ್ ಸ್ಪೆಂಡ್ ಮಾಡಿ ನಂತರ 3ನೇ ಗೇಮ್ಗ ಅನೌನ್ಸ್ಮೆಂಟ್ ನ ಕೊಟ್ಟು ಎಲ್ರನ್ನೂ ಒಂದ್ ಹಾಲಿಗೆ ಕರ್ಕೊ ಬರ್ತಾರೆ. ಇವಾಗ ಎಲ್ರೂ ಒಂದೊಂದ್ ಟೀಮ್ ಅನ್ ಫಾರ್ಮ್ ಮಾಡ್ಬೇಕು, ಒಂದೊಂದ್ ಟೀಮ್ ನಲ್ಲೂ 10 ಮೆಂಬರ್ಸ್ ಗಳಿರ್ಬೇಕು ಅಂತ ಹೇಳೋವಾಗ ಆ ಡಾನಿಗೆ ಈ ಗೇಮ್ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಅದರಿಂದ ಅವನು ಸ್ಟ್ರಾಂಗ್ ಆಗಿ ಪ್ಲೇಯರ್ಸ್ ಗಳನ್ನ ತನ್ನ ಜೊತೆ ಸೇರಿಸ್ಕೊಂಡು ಅವನ್ ಜೊತೆನೇ ಇರೋ ಆ ಲೇಡಿನ ಒದ್ದು ದೂರ ಕಲ್ಸ್ಬಿಡ್ತಾನೆ. ನಮ್ ಹೀರೋನ್ ಟೀಮ್ ನಲ್ಲಿ ಆಲ್ರೆಡಿ 5 ಜನ ಇದಾರೆ. ಅದ್ರಲ್ಲಿಬ್ರು ವೀಕ್ ಆದ ಪ್ಲೇಯರ್ ಗಳು, ಆ ಹುಡುಗಿ ಮತ್ತೆ ಆ ತಾತ. ಅದರಿಂದ ಶಾಂಗು ಸ್ಟ್ರಾಂಗ್ ಆದ ಪ್ಲೇಯರ್ಸ್ ಗಳನ್ನ ಹುಡುಕಿ ಅಂತ ಕಳಿಸ್ತಾನೆ.
ಬೀಳಿಸ್ದಾಗ ಈ ಪಿಟ್ ಪಾಕೆಟ್ ಹುಡುಗಿ ಅವಳ ರೀತಿನೇ ಲೋನ್ಲಿಯಾಗಿ ಕುಂತಿರೋ ಮತ್ತೊಬ್ಬಳು ನೋಡಿ ಅವಳನ್ನ ತನ್ನ ಟೀಮ್ ನಲ್ಲಿ ಜಾಯಿನ್ ಮಾಡ್ಕೊಳ್ಳೋಕೆ ಹೇಳಿ ಕರ್ಕೊ ಬರ್ತಾಳೆ. ಹೀಗೆ ಎಲ್ರೂ ಕರ್ಕೊ ಬಂದು ಟೀಮ್ ನಲ್ಲಿ 9 ಜನ ಸೇರಾಯ್ತು, ಉಳ್ಕೊಂಡಿರೋದು ಒಬ್ರು ಮಾತ್ರ. ಈ ರೀತಿ ಇವರು ಒಂದು ಟೀಮ್ ಫಾರ್ಮ್ ಮಾಡೋಕ್ 10 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನಮ್ ಟೀಮ್ ನಲ್ಲಿ ವೀಕ್ ಆದ ಪ್ಲೇಯರ್ಸ್ ಗಳೇ ಜಾಸ್ತಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋ ಕೊನೆ ನಿಮಿಷದಲ್ಲಿ ಆ ಡಾನ್ ಉದ್ ಕಲ್ಸಿರೋ ಆ ಲೇಡಿ ತಾನಾಗೆ ಜಾಯಿನ್ ಮಾಡ್ಕೊಂಡು ನಾನ್ ನಿಮಗ್ ಸಿಕ್ಕಿರೋದು ಅದೃಷ್ಟ ಅಂತ ಅಹಂಕಾರದಿಂದ ಮಾತಾಡ್ತಾಳೆ. ಇವಾಗ ಟೈಮು ಕಂಪ್ಲೀಟ್ ಆಗಿ ಎಲ್ರನ್ನೂ ಒಂದು ಹಾಲಿಗೆ ಕರ್ಕೊ ಬರ್ತಾರೆ. ಅಲ್ಲಿ ಎತ್ತರವಾಗಿರೋ 2 ಟವರ್ಗಳಿವೆ. ಗೇಮ್ ಏನಂತ ನೋಡೋರ್ ಟಗ್ ಆಫ್ ವಾರ್, ಹಗ್ಗ ಹೆಳೆಯೋ ಆಟ. ಆ ಟವರ್ಗಳ ಮೇಲೆ ನಿಂತು ಹಗ್ಗ ಹೆಳೆದು ಮತ್ತೊಂದ್ ಟೀಮ್ ನ ಯಾರು ಬೀಳಿಸ್ತಾರೋ ಅವರೇ ವಿನ್ನರ್ಸ್ಗಳು. ಈ ಮೊದಲನೇ ಗೇಮ್ ನಲ್ಲಿ ಆ ಡಾನನ್ ಟೀಮು ಮತ್ತೆ ಇನ್ನೊಂದ್ ಟೀಮ್ ನ ಆಯ್ಕೆ ಮಾಡಿ ಅಲ್ಲಿರೋ ಹಗ್ಗಕ್ಕೆ ಎಲ್ರನ್ನೂ ಲಾಕ್ ಮಾಡಿ ಗೇಮ್ ನ ಶುರು ಮಾಡಿಸ್ತಾರೆ. ಇವಾಗ ಎರಡೂ ಕಡೆನೂ ಎಲಿಯೋಕ್ ಶುರು ಮಾಡಿ ಡಾನನ್ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ ಈಸಿಯಾಗಿ ಎಳೆದು ಆಪೋಸಿಟ್ ಟೀಮ್ ನ ಕೆಳಗ್ ಬೀಳಿಸಿದಾಗ ಹಗ್ಗನೂ ಆಗ ಕಟ್ ಆಗುತ್ತೆ. ಆಪೋಸಿಟ್ ಟೀಮು ಕೆಳಗ್ ಬಿದ್ದು ತೀರ್ಕೋತಾರೆ, ಇವರು ಗೆದ್ದು ಬಿಡ್ತಾರೆ. ಎರಡನೇ ಗೇಮ್ ನಲ್ಲಿ ನಮ್ ಹೀರೋನ್ ಟೀಮ್ ಜೊತೆ ಇನ್ನೊಂದ್ ಟೀಮ್ ಸೆಲೆಕ್ಟ್ ಮಾಡಿ ಕಳಿಸಿದಾಗ ಎಲ್ರು ನಾವು ತುಂಬಾನೇ ವೀಕ್ ಆಗಿದೀವಿ, ದೇವ್ರೆ ನಮ್ನ ಕಾಪಾಡ್ಬೇಕು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಆ ತಾತ ಒಂದ್ ವಿಷಯನ್ ಹೇಳ್ತಾರೆ. ಈ ಟಗ್ ಆಫ್ ವಾರ್ ಅನ್ನೋ ಗೇಮ್ ನಲ್ಲಿ ಬಲ ಮಾತ್ರ ಸಾಕಾಗಲ್ಲ, ಬುದ್ಧಿನೂ ಉಪಯೋಗಿಸ್ಬೇಕು. ನಾನು ತುಂಬಾ ಸಲ ಈ ಆಟನ ಆಡಿ ಸೋಲೋ ಸ್ಥಿತಿಗೂ ಹೋಗಿ ಕೊನೆದಾಗಿದ್ರಲ್ಲಿ ಗೆದ್ದಿದ್ದೀನಿ, ಒಂದ್ಸಲನೂ ಸೋತೆ ಇಲ್ಲ ಅಂತ ಕೆಲವು ಟ್ರಿಕ್ಸ್ ಗಳು ಹೇಳಿ ಮೇಲ್ ಕರ್ಕೊ ಬರ್ತಾರೆ. ಎಲ್ರು ಇವಾಗ ಜಿಗ್ಜಾಗ್ ಆಗಿ ನಿಂತ್ಕೋತಾರೆ. ಗೇಮು ಶುರು ಆಗತ್ತೆ. ಆಗ ಇವರು ಬಾಡಿನ ಫುಲ್ ಆಗಿ ಹಿಂದಕ್ ಬೆಂಡ್ ಮಾಡಿ ಮೊದಲನೇ 10 ಸೆಕೆಂಡ್ ವರ್ಗೂ ಒಂದ್ ಸ್ವಲ್ಪನೂ ಬಿಟ್ಕೊಡದೆ ಸಸ್ಟೈನ್ ಮಾಡಿದಾಗ ಇದರಿಂದ ಆಪೋಸಿಟ್ ನಲ್ಲಿರೋರು ಯಾಕೆ ಎಲಿಯೋಕ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಕನ್ಫ್ಯೂಸ್ ಆಗ್ತಾರೆ. ಆ ಒಂದ್ ಟೈಮನ್ ಬಳಸ್ಕೊಂಡು ಇವರು ಎಲಿಯೋಕ್ ಶುರು ಮಾಡಿದಾಗ ಇವರಿಂದ ಈಸಿಯಾಗಿ ಎಲಿಯೋಕ್ ಆಗ್ತಾ ಇದೆ. ಹಾಗೆ ಎಳೆದು ಇನ್ನೇನೋ ಅವರೆಲ್ಲ ಕೆಳಗ್ ಬೀಳ್ಬೇಕು ಅನ್ನೋ ಸಮಯದಲ್ಲಿ ಅವರು ಕೂಡ ಮತ್ತೆ ಅದೇ ರೀತಿ ಎಲಿಯೋಕ್ ಶುರು ಮಾಡಿದಾಗ ಇವರಿಂದ ಎಲಿಯೋಕ್ ಆಗದೆ ಮುಂದೆ ಹೋಗ್ತಾ ಇದಾರೆ. ಆಗ ಶ್ಯಾಂಗೋ ಒಂದ್ ಪ್ಲಾನ್ ಮಾಡಿ ಹೇಳ್ತಾನೆ, ನಾವೆಲ್ರೂ ಒಂದ್ 3 ಸ್ಟೆಪ್ ಮುಂದೆ ಹೋಗಿ ಲೂಸ್ ಕೊಟ್ಟಿಲ್ಯನ, ಆಗ ಮಾಡಿದ್ರೆ ಎಲ್ರೂ ಕೆಳಗ್ ಬಿದ್ದೋಗ್ತಾರೆ ಅಂತ. ಆದ್ರೆ ಈ ಪ್ಲಾನ್ ಯಾರು ಒಪ್ಕೋತಾ ಇಲ್ಲ. ಇದ್ರು ಇವನು ಕೌಂಟ್ ಮಾಡ್ತಾನೆ. ಇವನು 1 2 3 ಅಂತ ಹೇಳಿದ ತಕ್ಷಣನೇ ಎಲ್ರೂ ಒಂದ್ 3 ಸ್ಟೆಪ್ ಮುಂದೆ ಇಡ್ತಾರೆ. ನಮ್ ಹೀರೋ ನೇತಾಡಕ್ಕೆ ಶುರು ಮಾಡ್ತಾನೆ. ಆ ಟೈಮ್ ನಲ್ಲಿ ಅನ್ಕೊಂಡಂಗೆನೆ ಆಪೋಸಿಟ್ ಟೀಮ್ ನಲ್ಲಿರೋ ಎಲ್ರೂ ಕೆಳಗ್ ಬಿದ್ದೋಗ್ತಾರೆ. ಇದೇ ಸರಿಯಾದ ಟೈಮ್ ಅಂತ ಇವರು ಎಲಿಯೋಕ್ ಶುರು ಮಾಡಿ ಫುಲ್ ಆಗಿ ಅವ್ರನ್ನ ಎಳೆದು ಕೆಳಗಡೆ ಬೀಳಿಸಿದಾಗ ಆ ರೋಪು ಕಟ್ಟಾಗಿ ಎಲ್ರೂ ನೆಲಕ್ ಬಿದ್ದು ತೀರ್ಕೋತಾರೆ. ಇವರು ಈ ಗೇಮ್ ನಲ್ಲಿ ಗೆದ್ದು ಬಿಡ್ತಾರೆ. ಈ ಗೇಮಿಗ್ ನಂತರ 40 ಪ್ಲೇಯರ್ಸ್ ಗಳು ಮಾತ್ರ ಉಳ್ಕೊಂಡು ಎಲ್ರು ಇವಾಗ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಆ ಲೇಡಿ ಒಂದ್ ಸ್ವಲ್ಪ ಓವರ್ ಆಗಿ ಮಾತಾಡ್ತಾಳೆ. ಆಗ ನಮ್ ಹೀರೋ ಸರಿ ಅವ್ರು ಯಾಕೆ ನಿನ್ನ ಹೊರಗಡೆ ಕಳಿಸ್ರು ಅಂತ ಕೇಳೋವಾಗ ಇಲ್ಲ ನಾನೇ ಹೊರಗ್ ಬಂದೆ ಅಂತ ಹೇಳ್ತಾಳೆ. ಶ್ಯಾಂಗೋ ಇಲ್ಲ, ಅವರು ಸ್ಟ್ರಾಂಗ್ ಆದ ಪ್ಲೇಯರ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡು ನಿನ್ನ ಉದ್ ಕಲಿಸ್ಬಿಟ್ರು, ಸೊ ಅವ್ರಿಗೆ ಗೇಮ್ ಏನಂತ ಮೊದ್ಲೇ ಗೊತ್ತಾಗಿದೆ. ಇವಾಗ ಅವರು ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ, ರಾತ್ರಿ ಏನ್ ಬೇಕಾದ್ರೂ ನಡೆಯೋಕ್ ಚಾನ್ಸ್ ಇದೆ, ಆದ್ರಿಂದ ನಮ್ ಸುತ್ತಲೂ ಒಂದ್ ಬ್ಯಾರಿಯರ್ ನ ಬಿಲ್ಡ್ ಮಾಡ್ಬೇಕು ಅಂತ ಹೇಳೋವಾಗ ಎಲ್ರೂ ಸರಿ ಅಂತ ಒಪ್ಕೊಂಡು ಅಲ್ಲಿರೋ ಬೆಡ್ ಗಳಿಂದ ಗೋಡೆ ರೀತಿ ಅರೇಂಜ್ ಮಾಡಕ್ ಶುರು ಮಾಡ್ತಾರೆ. ಆಗ ಡಾನ್ ನಮ್ ಹೀರೋ ಜೊತೆ ಮಾತಾಡೋಕ್ ಬಂದು ಇದನ್ನೆಲ್ಲ ಹೊಡೆದಾಕೋದ್ ನಮ್ಗೆ ತುಂಬಾನೇ ಈಸಿ, ಇವತ್ ರಾತ್ರಿ ನಿಮ್ ಕತೆನ್ ಖಂಡಿತ ಮುಗಿಸ್ಬಿಡ್ತೀನಿ ಅಂತ ಮಾತಾಡೋವಾಗ ಮೊದ್ಲು ನೀನ್ ಜೀವಂತವಾಗಿರೋಕ್ ಟ್ರೈ ಮಾಡು, ಯಾಕಂದ್ರೆ ಇರೋದ್ರಲ್ಲೇ ನೀನೊಬ್ಬ ಸ್ಟ್ರಾಂಗ್ ಆದ ಪ್ಲೇಯರ್, ಆದ್ರಿಂದ ನಿನ್ ಟೀಮ್ ನಲ್ಲಿ ಒಂದ್ ವೇಳೆ ನಾನಿದ್ದಿದ್ರೆ ಮೊದ್ಲು ನಿನ್ ಕತೆನೆ ಮುಗಿಸ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಡಾನು ತನ್ನ ಟೀಮ್ ನೋಡ್ತಾನೆ, ಅವರಲ್ಲಿ ಹೊಡೆದಾಡ್ಕೋತಾ ಇದಾರೆ. ಇದರಿಂದ ಇವನ್ಗೂ ಹೆದರಿಕೆ ಸ್ಟಾರ್ಟ್ ಆಗಿ ತನ್ನ ಟೀಮ್ ನ ಇವತ್ ರಾತ್ರಿ ಯಾರನ್ನೂ ಏನೂ ಮಾಡೋದ್ ಬೇಡ, ನೆಮ್ಮದಿಯಾಗಿ ನಿದ್ರೆ ಮಾಡೋಣ ಅಂತ ಹೇಳ್ಬಿಡ್ತಾನೆ. ಶ್ಯಾಂಗು ನಾವು ರಾತ್ರಿ ಒಬ್ಬೊಬ್ರ ಕಾವಲ್ ಕಾಯೋಣ, ಮೊದ್ಲು ನಾನ್ ಹೋಗ್ತೀನಿ ಅಂತ ಹೇಳೋವಾಗ ಅಲಿನೂ ಒಂದ್ ಜೊತೆ ಬರ್ತಾನೆ. ಸ್ವಲ್ಪ ಹೊತ್ಮೇಲೆ ಲೈಟು ಆಫ್ ಆಗುತ್ತೆ. ಆಗ ಶ್ಯಾಂಗು ಮತ್ತೆ ಅಲಿ ಕಾವಲ್ ಕಾಯ್ತಾ ಮಾತಾಡೋಕ್ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಈ ಪೊಲೀಸ್ ಆಫೀಸರ್ 29 ಅನ್ನೋ ವ್ಯಕ್ತಿಯ ಸೂಟ್ ಹಾಕಿರೋದ್ರಿಂದ ಇವ್ರನ್ನೂ ಕೂಡ 29 ಅಂತ ತಿಳ್ಕೊಂಡು ಯಾರೋ ಒಬ್ಬ ಇವ್ರನ್ನ ಕರ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಇವಾಗ ತಾನೇ ಗೊತ್ತಾಗುತ್ತೆ ಆರ್ಗನ್ಸ್ ಗಳನ್ನ ಕದ್ದು ಮಾರೋ ಗುಂಪ್ನಲ್ಲಿ ಈ 29 ಕೂಡ ಒಬ್ಬ ಅಂತ. ಇವರು ಆ ಜಾಗ್ ಬಂದಾಗ ಈ ಪೊಲೀಸ್ ಆಫೀಸರ್ನ ನಿನ್ನೆ ನೀನು ಎಲ್ಗೋಗಿದ್ದೆ, ನಿನ್ನಿಂದ ಡೆಲಿವರಿ ಮಾಡೋಕ್ ಆಗ್ಲೇ ಇಲ್ಲ ಅಂತ ವಿಚಾರಿಸ್ತಾರೆ. ಅದೇ ಟೈಮ್ಗೆ ಡಾಕ್ಟ್ರು ಆರ್ಗನ್ಸ್ನೆಲ್ಲ ತೆಗೆದು ಪ್ಯಾಕ್ ಮಾಡ್ಕೊಟ್ಟಾಗ ಅದ್ನಿವಾಗ ತಗೊಂಡೋಗ್ತಾ ಇರೋದು ಈ ಪೊಲೀಸ್ ಆಫೀಸರ್ ಮತ್ತೆ ಇನ್ನೊಬ್ಬ. ಈ ಡಾಕ್ಟ್ರು ಕೆಲ್ಸನೆಲ್ಲ ಮುಗಿಸಿ ನೆಕ್ಸ್ಟ್ ಗೇಮ್ ಏನಂತ ಕೇಳ್ತಾನೆ. ಅದಕ್ಕೆ ಅವರು ನೆಕ್ಸ್ಟ್ ಗೇಮ್ ಏನಂತ ಇನ್ನೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋವಾಗ ಇದರಿಂದ ಟೆನ್ಷನ್ ಆಗಿ ಅಲ್ಲಿರೋ ಒಬ್ಬ ಎಂಪ್ಲಾಯ್ ಕೂತಿಗೆ ಕತ್ತಿ ಇಟ್ಟು ಏನಂತ ವಿಚಾರಿಸ್ತಾನೆ. ಆದ್ರೆ ಅವ್ರಿಗೆ ಗೇಮ್ ಏನಂತ ಇನ್ನೂ ಗೊತ್ತಿಲ್ಲ. ಅದರಿಂದ ಅವರು ಇಲ್ಲಿ ನೋಡಿ ಡಾಕ್ಟರ್, ನಾವು ನಿಮ್ಗೆ ಹೆಲ್ಪ್ನೇ ಮಾಡ್ತಾ ಇದೀವಿ, ಒಂದ್ ಸ್ವಲ್ಪ ವೇಟ್ ಮಾಡಿ, ಬೆಳಗ್ಗೆ ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಹೇಳ್ತಾರೆ. ಇದ್ರು ಈ ಡಾಕ್ಟರ್ ಕೇಳ್ದೆ ನಂಗೆ ಇವಾಗ್ಲೇ ಗೊತ್ತಾಗ್ಬೇಕು ಅಂತ ಅಲ್ಲಿರೋ ಒಬ್ಬನ್ನ ಚುಚ್ಚಿಬಿಡ್ತಾನೆ. ಇವಾಗ ನಿನ್ನೂ ಚುಚ್ಚಿಬಿಡ್ತೀನಿ ಅಂತ ಮತ್ತೊಬ್ಬನ್ನ ಹೆದರ್ಸ್ದಾಗ ಅವನು ಇವನ್ನ ಶೂಟ್ ಮಾಡಕ್ ನೋಡ್ತಾನೆ. ಸೊ ಇವನು ತಪ್ಸ್ಕೊಂಡು ಎರಡನೇ ಗೇಮ್ ನಡೆದಿರೋ ಆವನ್ ಜಾಕ್ ಬಂದಾಗ ಅಲ್ಗ ಎಂಪ್ಲಾಯ್ನೂ ಬಂದು ಇಲ್ಲಿ ನೋಡಿ ಡಾಕ್ಟರ್, ನಮ್ಮಂತೆ ಅವ್ರು ತೀರ್ಕೊಂಡ್ರೆ ಏನೂ ತೊಂದ್ರೆ ಇಲ್ಲ, ಆದ್ರೂ ಪ್ಲೇಯರ್ಸ್ ಗಳಿಗೆ ಏನೂ ಆಗ್ಬಾರ್ದು, ನನ್ನ ನಂಬಿ ನಾನು ಬೆಳಗ್ಗೆ ನಿಮ್ಗೆ ಗೇಮ್ ಏನಂತ ತಿಳಿಸ್ತೀನಿ, ಯಾರಾದ್ರೂ ಇಲ್ಲಿಗೆ ಬಂದ್ರೆ ನಮ್ ಇಬ್ಬರನ್ನೂ ಕೊಲೆ ಮಾಡ್ಬಿಡ್ತಾರೆ ಅಂತ ಹೇಳೋವಾಗ ಈ ಡಾಕ್ಟರ್ ಇನ್ನು ನಂಬದೇ ಮಾತಾಡ್ತಾನೆ. ಆಗ ಆ ವ್ಯಕ್ತಿ ತನ್ನ ಮಾಸ್ಕ್ ಅನ್ನು ತೆಗೆದಾಕಿ ನಮ್ಗೆ ಇನ್ನೂ ಒಂದ್ ಚಾನ್ಸ್ ಇದೆ,
ಹೇಳ್ದೆ ಬೆಳಗ್ಗೆ ಆಗೋಷ್ಟ್ರಲ್ಲಿ ನೀವು ಪ್ಲೇಯರ್ಸ್ ಗಳಿರೋ ಜಾಗಕ್ಕೆ ಮತ್ತೆ ಹೊರಟೋಗಿ ಯಾರಿಗೂ ಯಾವ ಡೌಟು ಬರಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ ಅಂತ ಹೇಳ್ತಾನೆ. ಇವನ ಹತ್ರ ಇರೋ ಒಂದ್ ಕತ್ತಿಯಿಂದ ಡಾಕ್ಟರ್ನ ಕೊಲೆ ಮಾಡೋಕ್ ಮುಂದಾದಾಗ ಅದೇ ಸಮಯಕ್ಕೆ ಆ ಫ್ರಂಟ್ ಮ್ಯಾನ್ ಅಲ್ಲಿಗೆ ಬಂದು ಆ ವ್ಯಕ್ತಿನ ಶೂಟ್ ಮಾಡಿ, ನೀನು ಎನಗಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತೀಯೋ ಅಥವಾ ತಿಂತೀಯೋ ಅದ್ರ ಬಗ್ಗೆ ನಂಗೆ ಸ್ವಲ್ಪನೂ ಚಿಂತೆ ಇಲ್ಲ, ಆದ್ರೂ ಹೊರಗಡೆ ಮೇಲೂ ಕೀಳು ಅಂತ ಜೀವನ ಮಾಡ್ತಾ ಇದ್ದ ಎಲ್ರು ಇಲ್ಲಿ ಸಮಾನ ಅನ್ನೋ ರೀತಿ ಗೇಮ್ ಆಡ್ತಾ ಇದಾರೆ, ನ್ಯಾಯವಾಗಿ ಆಡ್ತಾ ಇದಾರೆ. ನಾವು ಅವ್ರಿಗೆ ಗೆಲ್ಲೋಕಂತ ಕೊನೆದಾಗ ಒಂದ್ ಚಾನ್ಸ್ ಕೊಟ್ವಿ, ಅದನ್ನ ನೀನು ವೈಲೇಟ್ ಮಾಡಿದ್ಯಾ ಅಂತ ಹೇಳಿ ಆ ಎಂಪ್ಲಾಯಿನ ಶೂಟ್ ಮಾಡಾಕಿ ಅವನ್ ಜೊತೆನೆ ಈ ಡಾಕ್ಟರ್ನು ಕೂಡ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇಲ್ಲಿ ಇವರಿಬ್ರು ಆರ್ಗನ್ಸ್ ಗಳನ್ನ ತಗೊಂಡು ಒಂದ್ ಸೀಕ್ರೆಟ್ ಪ್ಯಾಸೇಜ್ ನಿಂದ ಮೇಲೋಗ್ತಾ ಇರೋವಾಗ ಆಗ ಈ ಪೊಲೀಸ್ ಆಫೀಸರ್ ಕೇಳ್ತಾರೆ ಈ ದಾರಿ ನಿಂಗೆ ಹೇಗ್ ಗೊತ್ತು ಅಂತ. ಅದಕ್ಕೆ ಅವನ್ ಹೇಳ್ತಾನೆ ಇದ್ರ ಮುಖಾಂತರ VIPs ಗಳು ಬರ್ತಾರೆ, ಅವ್ರು ಬಂದು ಹೋದ್ಮೇಲೆ ಈ ದಾರಿನಲ್ಲಿ ಬಾಂಬ್ಸ್ ಇವೆ, ಅದೆಲ್ಲ ಬ್ಲಾಸ್ಟ್ ಆಗಿ ಈ ಪ್ಯಾಸೇಜ್ ಅನ್ನೋದು ಟೋಟಲ್ ಆಗಿ ನಾಶ ಆಗುತ್ತೆ ಅಂತ. ಸರಿ ಆ VIPs ಗಳು ಯಾರು ಅಂತ ಮತ್ತೆ ವಿಚಾರಿಸಿದಾಗ ಆಗ ಅವನು ಸರಿ ಅವ್ರ ಬಗ್ಗೆನೆಲ್ಲ ನೀನ್ ಏನಕ್ಕೆ ವಿಚಾರಿಸ್ತಾ ಇದೀಯಾ, ನಿನ್ ಮೇಲೆ 2-3 ದಿನದಿಂದ ನಂಗೆ ಡೌಟ್ ಇದೆ, ನಿನ್ ವಾಯ್ಸು ಟೋಟಲ್ ಆಗಿ ಬದಲಾಗಿದೆ, ಸೊ ನೀನ್ ಯಾರು ಮಾಸ್ಕ್ ಅನ್ ತೆಗಿ ಅಂತ ಕತ್ತಿ ನಿಟ್ಕೊಂಡು ಹೆದರ್ಸ್ತಾನೆ. ಬರೋವಾಗ್ಲೇ ಇವನು ಇನ್ನೂ ಒಂದ್ ವಿಷಯನ ಹೇಳಿರ್ತಾನೆ, ಯಾವ್ದೋ ಒಂದ್ ಏನದಲ್ಲಿ ಒಂದೇ ಒಂದ್ ಕಿಡ್ನಿ ಮಾತ್ರ ಇತ್ತಂತೆ, ಅದನ್ನ ಹೊರಗಡೆ ತೆಗೆಯುವಾಗ ಏನಕ್ ಮತ್ತೆ ಪ್ರಾಣ ಬಂದು ಝಾಂಬಿ ರೀತಿ ಎದ್ದು ಬಿಡ್ತಂತೆ. ಆಗ ಇವರೆಲ್ಲ ಸೇರ್ಕೊಂಡು ಅದನ್ನ ಹೊಡೆದು ಸಾಯಿಸ್ಬಿಟ್ರಂತೆ. ವಿಷಯ ಏನಂದ್ರೆ ಈ ಪೊಲೀಸ್ ಆಫೀಸರ್ 2 ಕಿಡ್ನಿಗಳು ಫೇಲ್ಯೂರ್ ಆಗಿ ಇವ್ರ ಅಣ್ಣನೇ ಇವ್ರಿಗೊಂದ್ ಕಿಡ್ನಿ ಕೊಟ್ಟಿರ್ತಾನೆ. ಸೊ ನೀವು ಹೊಡೆದ್ ಸಾಯಿಸಿರೋ ಆ ವ್ಯಕ್ತಿ ಯಾರು ಅಂತ ಕೇಳ್ತಾ ಇವ್ರ ಹತ್ರ ಇರೋ ಗನ್ನ ಅವನ್ ತಲೆಗಿಟ್ಟು ಹೆದರ್ಸ್ತಾರೆ. ಆಗ ಅವನು ತೀರ್ಕೊಂಡಿರೋ ಆ ವ್ಯಕ್ತಿ ಏನು ನಿಮ್ಮ ಅಣ್ಣ ಅಲ್ಲ, ಅದೊಬ್ಳು ಲೇಡಿ, ಬೇಕಾದ್ರೆ ಫ್ರಂಟ್ ಮ್ಯಾನ್ ನ ರೂಮ್ ನಲ್ಲಿರೋ ಲಿಸ್ಟ್ ಚೆಕ್ ಮಾಡೋಣ, ನಿಮ್ ಅಣ್ಣನ್ ಹುಡ್ಕೋಕ್ ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಕೇಳ್ಕೊತಾನೆ. ಇದ್ರು ಇವರು ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಸ್ವಲ್ಪ ಹೊತ್ನಲ್ಲೇ ಆ ಫ್ರಂಟ್ ಮ್ಯಾನ್ ಒಳಗೆ ಬಂದು ಈ ಪೊಲೀಸ್ ಆಫೀಸರ್ ಶೂಟ್ ಮಾಡಾಕಿರೋ ಏನಾನ ಚೆಕ್ ಮಾಡಿದಾಗ ಅದ್ರಲ್ಲಿ ಒಂದು ಬುಲೆಟ್ ಇದೆ, ಅದು ಪೊಲೀಸ್ಗಳ ಪಿಸ್ಟಲ್ ನಲ್ಲಿ ಯೂಸ್ ಮಾಡೋ ಬುಲೆಟ್ ಅನ್ನೋದು ಇವ್ನಿಗೆ ಚೆನ್ನಾಗಿ ಗೊತ್ತಾಗಿ ನಮ್ ಗುಂಪಿನಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ, ಅವ್ನ್ ಯಾರಂತ ಹುಡುಕಿ ಅಂತ ಆರ್ಡರ್ ಮಾಡ್ತಾನೆ. ಈ ಕಡೆ ಈ ಪೊಲೀಸ್ ಆಫೀಸರ್ ಯಾರಿಗೂ ಗೊತ್ತಿಲ್ಲದೆ ಆ ಫ್ರಂಟ್ ಮ್ಯಾನ್ ನ ರೂಮಿಗೆ ಬಂದು ಅಲ್ಲಿರೋ ಲಿಸ್ಟ್ ಗಳನ್ನ ಚೆಕ್ ಮಾಡಕ್ ಶುರು ಮಾಡಿದಾಗ ಆಗ್ತಾನೆ ಗೊತ್ತಾಗುತ್ತೆ ಈ ಗೇಮ್ ಅನ್ನೋದು ತುಂಬಾ ವರ್ಷಗಳಿಂದ ನಡೀತಾ ಇದೆ ಅಂತ. ಹಾಗೆ ಒಂದ್ ಫೈಲು ಸಿಗುತ್ತೆ, ಅದ್ರಲ್ಲಿ ಇವ್ನ ಅಣ್ಣನ್ ಬಗ್ಗೆನೂ ಡೀಟೇಲ್ಸ್ ಇದೆ, ಅವನು ಈ ಗೇಮ್ ನಲ್ಲೂ ಗೆದ್ದಿರ್ತಾನೆ. ಈ ಕಡೆ ಫ್ರಂಟ್ ಮ್ಯಾನ್ ಎಲ್ಲಾ ಎಂಪ್ಲಾಯ್ಸ್ಗಳು ಈ ತರ ಅಂತ ಚೆಕ್ ಮಾಡಿದಾಗ ನಂಬರ್ 29 ನ ಕಾಣಿಸ್ತಾ ಇಲ್ಲ. ಸೊ ಅವನ್ನ ಹುಡುಕ್ತಾನೆ ಇರೋವಾಗ ಬೆಳಗ್ಗೆನೂ ಆಗುತ್ತೆ. ಪ್ಲೇಯರ್ಸ್ ಗಳನ್ನು ಹೇಳ್ಸಿ ಚೆಕ್ ಮಾಡಿ ನೆಕ್ಸ್ಟ್ ಗೇಮ್ಗೂ ಕಲಿಸ್ಕೊಡ್ತಾರೆ. ಹಾಗೆ ಬರ್ತಾ ಇರೋ ದಾರಿನಲ್ಲಿ ಆ ಡಾಕ್ಟರ್ ಮತ್ತೆ ಅವ್ನಿಗೆ ಹೆಲ್ಪ್ ಮಾಡಿರೋ ಎಂಪ್ಲಾಯ್ಸ್ ಗಳನ್ನ ನೇತಾಕಿ ಇವರೆಲ್ಲ ಗೇಮ್ ರೂಲ್ಸ್ ನ ವಯೋಲೇಟ್ ಮಾಡಿದ್ದಾರೆ, ಈ ರೀತಿ ಯಾರೇ ಮಾಡಿದ್ರು ಅವ್ರಿಗೂ ಇದೇ ಗತಿ ಅಂತ ಅನೌನ್ಸ್ ಮಾಡ್ತಾರೆ. ಇವರು ನೆಕ್ಸ್ಟ್ ಗೇಮ್ ಅಂತ ಒಂದ್ ಹಾಲಿಗೆ ಬಂದಾಗ ಈ ಗೇಮ್ ನ ರೂಲ್ಸ್ ಏನಪ್ಪಾ ಅಂದ್ರೆ ಎಲ್ರು ಇಬ್ಬಿಬ್ರು ಅಂತ ಒಂದೊಂದ್ ಟೀಮ್ ನ ಫಾರ್ಮ್ ಮಾಡ್ಬೇಕು. ಆಗ ಶಾಂಗೋ ಏನ್ ಮಾಡ್ತಾನಂದ್ರೆ ಇರೋದ್ರಲ್ಲೇ ಸ್ಟ್ರಾಂಗ್ ಆದ ಪ್ಲೇಯರ್ ಅಲಿ ಅಂತ, ನಾನು ಸ್ಮಾರ್ಟ್ ನೀನು ಬುದ್ಧಿವಂತ, ನಾವಿಬ್ರು ಸೇರಿದ್ರೆ ಈ ಗೇಮ್ ನ ಈಸಿಯಾಗಿ ಗೆದ್ದು ಬಿಡ್ಬೋದು ಅಂತ ಮಾತಾಡಿ ಅಲಿನ್ ಇವಾಗ ತನ್ ಜೊತೆ ಸೇರ್ಸ್ಕೋತಾನೆ. ಆ ಪಿಕ್ ಪಾಕೆಟ್ ಹುಡುಗಿನೂ ತನ್ ಕರ್ಕೊ ಬಂದಿರೋ ಮತ್ತೊಬ್ಬಳನ್ನ ಯಾರು ಸೇರ್ಸ್ಕೋತಾ ಇಲ್ಲ ಅಂತ ಅವಳ ಜೊತೆ ಸೇರಿ ಇವಳು ಕೂಡ ಒಂದ್ ಟೀಮ್ ಫಾರ್ಮ್ ಮಾಡ್ಕೋತಾಳೆ. ನಮ್ ಹೀರೋನು ಯಾರಾದ್ರೂ ಸಿಗ್ತಾರ ಅಂತ ಹುಡುಕ್ತಾನೆ. ಆ ತಾತ ಒಂದ್ ಮೂಲೆನಲ್ಲಿ ಸ್ಯಾಡ್ ಆಗಿ ಕುಂತಿರೋದ್ ನೋಡಿ ಸರಿ ಅವ್ರ ಜೊತೆನೆ ಸೇರ್ಕೊಳ್ಳೋಣ ಅಂತ ಅವ್ರ ಹತ್ರ ಮಾತಾಡ್ದಾಗ ನನ್ ಇಟ್ಕೊಂಡ್ ಏನ್ ಮಾಡ್ತೀಯಾ, ನಾನ್ ನಿನ್ ಜೊತೆ ಇದ್ರೆ ಗೇಮ್ ನಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳೋವಾಗ ಇವನು ಪರವಾಗಿಲ್ಲ ಏನ್ ಬರುತ್ತೋ ಫೇಸ್ ಮಾಡೋಣ ಅಂತ ಹೇಳಿ ಎಲ್ರೂ ಈ ರೀತಿ ಒಂದ್ ಟೀಮ್ ಫಾರ್ಮ್ ಮಾಡಿರ್ಬೇಕಾದ್ರೆ ರಾತ್ರಿ ಆ ಡಾಕ್ಟರ್ ತೀರ್ಕೊಂಡಲ್ಲ, ಅದರಿಂದ 40 ಪ್ಲೇಯರ್ಸ್ ಗಳಲ್ಲಿ 39 ಕಡಿಮೆ ಆಗಿ ಆ ಲೇಡಿಗಂತ ಯಾರು ಪಾರ್ಟ್ನರ್ ಸಿಗದೆ ಯಾರು ಅವಳನ್ನ ಸೇರ್ಸ್ಕೊಳ್ದೆ ಒಂಟಿಯಾಗಿರೋವಾಗ ಆ ಎಂಪ್ಲಾಯ್ಸ್ ಗಳು ಅವಳನ್ನ ಎಲ್ಗೂ ಎತ್ಕೊಂಡ್ ಹೋಗ್ತಾರೆ. ಪ್ಲೇಯರ್ಸ್ ಎಲ್ಲ ಒಂದ್ ಗೇಮ್ ಹಾಲಿಗೆ ಬಂದ್ಮೇಲೆ ಎಲ್ರಿಗೂ ಒಂದೊಂದ್ ಪೌಚ್ ಕೊಡ್ತಾರೆ, ಅದ್ರಲ್ಲಿ 10 ಗೋಲಿಗಳಿವೆ. ಅದನ್ನ ಬಳಸ್ಕೊಂಡು ನೀವು ಯಾವ ರೀತಿಯಾದ ಆಟ ಬೇಕಾದ್ರೂ ಆಡ್ಬೋದು. ಆ ರೀತಿ ಆಡಿ ಆಪೋಸಿಟ್ ನಲ್ಲಿ ಇರೋರ್ ಗೋಲಿಗಳನ್ನ ಗೆದ್ದು ಬಿಟ್ರೆ ಅವರೆಲ್ಲ ಗೇಮ್ ನಿಂದ ಎಲಿಮಿನೇಟ್ ಆಗ್ತಾರೆ, ನೀವು ಪಾಸ್ ಆಗ್ತೀರಾ ಅಂತ ಹೇಳೋವಾಗ ನಮ್ ಹೀರೋನ ತಾತನ್ ಕೇಳ್ತಾನೆ ನಿಮ್ ಗೋಲಿ ಆಡೋಕ್ ಬರುತ್ತಾ ಅಂತ. ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಡ್ತೀನಿ ಅಂತ ಹೇಳೋವಾಗ ಇದನ್ ಕೇಳಿ ತುಂಬಾ ಸಂತೋಷ ಪಡ್ತಾ ಇರ್ಬೇಕಾದ್ರೆ ಆಗೊಂದ್ ಟ್ವಿಸ್ಟ್ ಅನ್ ಕೊಡ್ತಾರೆ, ನೀವ್ ಆಡ್ಬೇಕಾಗಿರೋದು ಬೇರೆ ಯಾರ ಜೊತೆನೂ ಅಲ್ಲ ನಿಮ್ ಪಾರ್ಟ್ನರ್ ಜೊತೆನೆ ಅಂತ. ಇದನ್ ಕೇಳಿ ಎಲ್ರ ಮುಖಾನು ಬದಲಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆಗ ಪಿಟ್ ಪಾಕೆಟ್ ಹುಡುಗಿ ಜೊತೆ ಬಂದಿರೋ ಮತ್ತೊಬ್ಳು ಈ ಗೇಮ್ 20 ನಿಮಿಷ ಇದೆ, ಕೊನೆ ನಿಮಿಷದಲ್ಲಿ ಒಂದೇ ಒಂದ್ ರೌಂಡ್ ಗೇಮ್ ಆಡೋಣ, ಅದ್ರಲ್ಲಿ ಯಾರ್ ಗೆಲ್ತಾರೋ ಅವ್ರಿಗೆ ಗೋಲಿನ್ ತಗೊಳ್ಳೋಣ, ಅದುವರೆಗೂ ಮಾತಾಡ್ತಾ ಕುಂತಿರೋಣ, ನಿಂಗ್ ಸೀಕ್ರೆಟ್ಸ್ ಅಂತ ಏನೇ ಇದ್ರು ನನ್ ಜೊತೆ ಶೇರ್ ಮಾಡ್ಕೊ, ಯಾಕಂದ್ರೆ ಜೀವಂತವಾಗಿ ಉಳ್ಕೊಳ್ಳೋದು ಒಬ್ರು ಮಾತ್ರ ಅಂತ ಹೇಳೋವಾಗ ಇವಳು ಸರಿ ಅಂತ ಒಪ್ಕೊಂಡು ಹಾಗೆ ಇಬ್ರು ಮಾತಾಡಕ್ ಶುರು ಮಾಡ್ತಾರೆ. ಈ ಕಡೆ ಶಾಂಗು ಮತ್ತೆ ಅಲಿ ಆರ್ಡರ್ ಈವನ್ ಅಂತ ಕೈನಲ್ಲಿ ಗೋಲಿನ ಮುಚ್ಚಿಟ್ಕೋತಾರೆ, ಅದು ಆಡ ಈವನ ಅಂತ ಗೆಸ್ ಮಾಡ್ಬೇಕು. ಆ ರೀತಿ ಯಾರು ಸರಿಯಾಗಿ ಗೆಸ್ ಮಾಡ್ತಾರೋ ಅವರು ಆ ಗೋಲಿನ ತಗೋತಾರೆ. ಈ ರೀತಿ ಒಂದ್ ಆಟ ನಾಡ್ತಾ ಇರೋವಾಗ ಅಲಿ ಒಂದೊಂದ್ ಆಟದಲ್ಲೂ ಸರಿಯಾಗಿ ಗೆಸ್ ಮಾಡಿ ಆ ಗೋಲಿನೆಲ್ಲ ತಗೋತಾ ಇದ್ದಾನೆ. ಇದರಿಂದ ಶಾಂಗು ನೀನು ಚೀಟ್ ಮಾಡ್ತಾ ಇದೀಯ ಅಂತ ಕೋಪದಲ್ಲಿ ಅವನ್ನ ಬೈಯಕ್ ಶುರು ಮಾಡ್ತಾನೆ. ಈ ಕಡೆ ನಮ್ ಹೀರೋ ಮತ್ತೆ ಆ ತಾತನೂ ಕೂಡ ಇದೇ ರೀತಿ ಆಟ ಆಡ್ತಾ ಇರೋವಾಗ ಅವ್ರಿಗೆ ಮರೆವು ಜಾಸ್ತಿ, ಇವನು ಈವನ್ ಅಂತ ಹೇಳಿದ್ರು ಸರಿ ಆಡ್ ಅಂತ ಹೇಳಿದ್ರು ಸರಿ ಆ ಗೋಲಿನೆಲ್ಲ ಇವನ್ಗೆ ಕೊಟ್ಬಿಡ್ತಾ ಇದಾರೆ. ಇವನ್ಗೂ ಮೋಸ ಮಾಡ್ತಾ ಇದೀನಿ ಅಂತ ಅನ್ಸಿದ್ರು ಕೂಡ ಬೇರೆ ದಾರಿನೇ ಇಲ್ದೆ ಅದನ್ನೆಲ್ಲ ಇಸ್ಕೋತಾ ಇದ್ದಾನೆ. ಇವಾಗ ಶಾಂಗು ಫುಲ್ ಆಗಿ ಸೋತು ಅವನ ಹತ್ರ ಒಂದ್ ಗೋಲಿ ಮಾತ್ರ ಉಳ್ಕೊಂಡಿದೆ. ಈಗ ಮಾಡ್ಬೇಡ ಅಂತ ಹಲಿ ಹತ್ರ ಬೇಡ್ಕೋತಾನೆ, ನಾನ್ ನಿನ್ನ ಚೀಟ್ ಮಾಡ್ಲಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ, ನಾನು ಜೀವಂತವಾಗಿರ್ಬೇಕು ಅಂತ ಹರಿ ಮಾತಾಡ್ತಾ ಇರೋವಾಗ ನಮ್ ಹೀರೋನು ಆ ತಾತನ್ನ ಫುಲ್ ಆಗಿ ಮರ್ಸಿ ಎಲ್ಲಾ ಗೋಲಿನೂ ಇಸ್ಕೋಬಿಡ್ತಾನೆ. ಅವ್ರ ಹತ್ರನೂ ಒಂದ್ ಮಾತ್ರ ಉಳ್ಕೊಂಡಿದೆ. ಒಂದ್ ಕಡೆ
ಕಡೆ ಆ ಪಿಟ್ ಪಾಕೆಟ್ ಹುಡುಗಿ ಮತ್ತೆ ಮತ್ತೊಬ್ಳು ತುಂಬಾ ಹೊತ್ತು ತಮ್ಮ ಕಷ್ಟಗಳನ್ನೆಲ್ಲ ಮಾತಾಡಿದ್ಮೇಲೆ ಇವಾಗ ಒಂದೇ ಒಂದ್ ಗೇಮ್ ಆಡ್ತಾರೆ. ಅದ್ರಲ್ಲಿ ಅವಳು ಬೇಕು ಅಂತಾನೆ ಸೋತು ಎಲ್ಲಾ ಗೋಲಿಗಳನ್ನು ಈ ಪಿಟ್ ಪಾಕೆಟ್ ಹುಡುಗಿ ಕೊಟ್ಟಾಗ ಯಾಕೇನಾಯ್ತು, ಯಾಕೀಗ್ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ. ಇಲ್ಲಿ ನೋಡು, ನಂಗಂತ ಹೊರಗಡೆ ಯಾರು ಇಲ್ಲ, ನಿಂಗಾದ್ರೂ ಒಬ್ಬ ತಮ್ಮ ಇದ್ದಾನೆ, ಹೇಳೋದನ್ ಕೇಳು, ನೀನ್ ಖಂಡಿತ ಹೊರಗಡೆ ಹೋಗ್ಬೇಕು, ಸೊ ಇದನ್ನ ತಗೊಂಡೋಗು ಅಂತ ಹೇಳಿ ಕಳಿಸ್ದಾಗ ಇದರಿಂದ ಅವಳನ್ನ ಪಾಪ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಈ ಕಡೆ ಆ ಶ್ಯಾಂಗು ಅಲಿ ಹತ್ರ ಕಂಪ್ಲೀಟ್ ಆಗಿ ಸೋತು ಅವನ ಹತ್ರ ಬೇಡ್ಕೋತಾ ಇದ್ದಾನೆ, ದಯವಿಟ್ಟು ಈ ರೀತಿ ಮಾಡ್ಬೇಡ, ನಾವಿಬ್ರು ತಪ್ಸ್ಕೊಳಕ್ ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ನಮ್ ರೀತಿನೇ ಈ ಗೇಮ್ ಕಂಪ್ಲೀಟ್ ಮಾಡದೇ ಇರೋ ತುಂಬಾ ಜನರು ಇರ್ತಾರೆ, ಅವ್ರ ಜೊತೆ ನಾವ್ ಗೇಮ್ ಮಾಡಿ ಈ ಗೋಲಿಗಳನ್ನ ಗೆದ್ಬಿಡೋಣ, ಇದರಿಂದ ಇಬ್ರು ತಪ್ಸ್ಕೋಬಹುದು, ಹೋಗೋ ಅಂತವ್ರನ್ನ ಹುಡುಕು ಅಂತ ಕಲ್ಸಿ ಮತ್ತೆ ಅವನ್ನ ಕರೆದು, ಇಲ್ಲಿ ನೋಡು ಅಲಿ, ಇಷ್ಟೆಲ್ಲ ಗೋಲಿಗಳನ್ನ ಇಟ್ಕೊಂಡಿದ್ರೆ ಯಾರಾದ್ರೂ ಇದನ್ನ ಕದ್ದು ಬಿಡ್ತಾರೆ, ಆದ್ರಿಂದ ನಾನು ನಿಂಗೆ ಇದನ್ನ ಸೇಫ್ ಆಗಿಡೋಕ್ ಹೆಲ್ಪ್ ಮಾಡ್ತೀನಿ ಅಂತ ತನ್ನ ಟೀ ಶರ್ಟ್ ನರ್ದು ಅವ್ನ್ ಪೌಚಿಗೆ ಕಟ್ಟಿ ಅದನ್ನ ಅವ್ನ್ ಕುತ್ತಿಗೆಗೆ ಸಿಕ್ಸಿ ಹೋಗು ಅಂತ ಕಲ್ಸ್ಕೊಡ್ತಾನೆ. ಇವಾಗ ಶ್ಯಾಂಗು ಡೈರೆಕ್ಟ್ ಆಗಿ ಬಂದು ಆ ಎಂಪ್ಲಾಯೀಸ್ ಹತ್ರ ಎಲ್ಲಾ ಗೋಲಿನೂ ತನ್ನತ್ರ ಇರೋದನ್ನ ತೋರಿಸಿ, ಇದೇ ನನ್ ಗೇಮ್, ನಾನ್ ಮಾತಾಡೇ ಇದ್ರಲ್ಲಿ ಗೆದ್ಬಿಟ್ಟೆ ಅಂತ ಈ ಗೇಮ್ ನಿಂದ ಪಾಸಾಗಿ ಹೊರಗಡೆ ಹೋಗ್ತಾನೆ. ಆಗ ಅಲಿನ್ ತೋರಿಸ್ತಾರೆ, ಅವನು ತುಂಬಾ ಕಡೆ ಶ್ಯಾಂಗು ಕಾಣಿಸ್ತಾ ಇಲ್ಲ ಅಂತ ಹುಡುಕಿ ಕೊನೆಗ ಪೌಚನ್ ಚೆಕ್ ಮಾಡಿದಾಗ ಅದ್ರಲ್ಲಿರೋದು ಬರೀ ಕಲ್ಲುಗಳೇ. ಸೊ ಮೋಸ ಹೋಗಿರೋದನ್ನ ಅರ್ಥ ಮಾಡ್ಕೊಂಡು ಕಣ್ಣೀರಿಡ್ತಾ ಇರೋವಾಗ ಅವನು ಕೂಡ ಶೂಟ್ ಮಾಡಿ ಸಾಯಿಸಲಾಗತ್ತೆ. ಇವಾಗ ನಮ್ ಹೀರೋನು ಆ ತಾತನಿಗೆ ಮೋಸ ಮಾಡಿ ಎಲ್ಲಾ ಗೋಲಿಗಳನ್ನು ಇಸ್ಕೊಂಡ್ಮೇಲೆ ಆಗ ಆ ತಾತ ಹೇಳ್ತಾರೆ, ಇಲ್ಲಿ ನೋಡಪ್ಪ, ನಾನ್ ಬೇಕಂತಾನೆ ಸೋತೆ, ನಂಗಂತ ಹೊರಗಡೆ ಯಾರು ಇಲ್ಲ, ನಿಂಗಾದ್ರೂ ಒಬ್ಳು ಮಗಳಿದಾಳೆ, ಅದಲ್ದೆ ನನ್ ಬದುಕು ಮುಗಿಸಾಯ್ತು, ಸೊ ಏನೂ ತೊಂದ್ರೆ ಇಲ್ಲ, ತಗೊಂಡೋಗು ಅಂತ ಹೇಳಿ ಕಲ್ಸ್ಕೊಟ್ಟಾಗ ಇವನು ಅಲ್ತಾನೆ ಹೊರಗ್ ಬರ್ತಾನೆ, ಆ ತಾತನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇವರು ತಮ್ಮ ರೂಮಿಗೆ ಬಂದಾಗ ಅಲ್ಲ ಲೇಡಿ ಜೀವಂತವಾಗಿ ಮಲ್ಕೊಂಡಿದ್ದಾಳೆ, ಯಾಕಂದ್ರೆ ಪಾರ್ಟ್ನರ್ ಇಲ್ದೇ ಇರೋ ಕಾರಣ ಅವಳು ನೆಕ್ಸ್ಟ್ ಗೇಮ್ ಡೈರೆಕ್ಟ್ ಆಗಿ ಹೋಗ್ಬೋದು, ಈ ಗೇಮ್ ನ ಆಡ್ಬೇಕಾಗಿಲ್ಲ ಅಂತ. ಅವಳಿಗ ಡಾನ್ನ ಭಯಂಕರವಾಗಿ ರೇಗಿಸ್ತಾಳೆ. ನಮ್ ಹೀರೋ ಆ ತಾತ ತೀರ್ಕೊಂಡಿರೋದ್ರಿಂದ ಫೀಲ್ ಮಾಡ್ತಾ ಇರೋವಾಗ ಶ್ಯಾಂಗು ಅವ್ರ ಬಗ್ಗೆ ಚಿಂತೆ ಮಾಡ್ಬೇಡ, ಅವ್ರಿಗೆ ಆಲ್ರೆಡಿ ವಯಸ್ಸಾಗಿದೆ, ಹೇಗಿದ್ರು ತೀರ್ಕೋತಾ ಇದ್ರು, ಒಂದ್ ಸ್ವಲ್ಪ ಅಲ್ಲಿ ನೋಡು ಅಂತ ತೋರಿಸ್ದಾಗ ಅಲ್ಲೊಬ್ಬ ತನ್ನ ಹೆಂಡತಿ ಜೊತೆ ಬಂದು ಅವಳನ್ನೇ ಈ ಗೇಮ್ ನಲ್ಲಿ ಪಾರ್ಟ್ನರ್ ಆಗಿ ಚೂಸ್ ಮಾಡಿ ಅವಳಿಗ ಕಲ್ಕೊಂಡಿದ್ದಾನೆ. ಅದೇ ಸಮಯಕ್ಕೆ ಫ್ರಂಟ್ ಮ್ಯಾನ್ ಅಂತ ತೋರಿಸ್ತಾರೆ, ಅವನು ತಾನು ಇಟ್ಟಿರೋ ವಿಷಯಗಳೆಲ್ಲ ಬದಲಾಗಿರೋದು ನೋಡಿ ಆ ಪೊಲೀಸ್ ಆಫೀಸರ್ ಇಲ್ಲೇ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಎಲ್ಲಾ ಕಡೆ ಹುಡ್ಕೋಕ್ ಶುರು ಮಾಡ್ತಾನೆ. ಇನ್ನೇನು ಇವರು ಅವನ ಹತ್ರ ಸಿಗಾಕೋಬೇಕು ಅನ್ನೋ ಸಮಯದಲ್ಲಿ ಅವನ್ಗೊಂದ್ ಫೋನ್ ಕಾಲ್ ಬರುತ್ತೆ, ಒಂದ್ ಬಾಡಿ ಸಿಕ್ಕಿದೆ ಬನ್ನಿ ಅಂತ ಕರೀತಾರೆ. ಇವನು ತಕ್ಷಣನೇ ಹೊರಟು ಬಂದ್ ನೋಡಿದಾಗ ಅದು ಆ ಪೊಲೀಸ್ ಆಫೀಸರ್ ಸಾಯಿಸಾಕಿರೋ ನಿಜವಾದ 29 ನ ಬಾಡಿ, ಅದ್ರ ಜೊತೆನೆ ಈ ಪೊಲೀಸ್ ಆಫೀಸರ್ನ ಐಡಿನೂ ಇದೆ. ಅದನ್ನ ಫ್ರಂಟ್ ಮ್ಯಾನ್ ನೋಡ್ತಾನೆ. ರಾತ್ರಿ ಆದ್ಮೇಲೆ ನೆಕ್ಸ್ಟ್ ಡೇ ನಡೆಯೋ ಗೇಮ್ ನೋಡೋಕೋಸ್ಕರ VIPsಗಳು ಅವರು ಕೂಡ ಮಾಸ್ಕ್ ಹಾಕೋ ಬಂದು ಈ ಫ್ರಂಟ್ ಮ್ಯಾನ್ ಹತ್ರ ಈ ಗೇಮ್ ನಡೆಸ್ತಾ ಇರೋ ಹೋಸ್ಟ್ನ ಒಬ್ಬ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಕೇಳೋವಾಗ ಅವ್ರೀಗ ಬ್ಯುಸಿ ಆಗಿದ್ದಾರೆ, ಅವ್ರಿಂದ ಬರೋಕಾಗ್ಲಿಲ್ಲ ಅಂತ ಹೇಳಿ ಎಲ್ರನ್ನೂ ಹೊಲಕ್ ಕರ್ಕೊಂಡು ಹೋಗ್ತಾನೆ. ಅದೇ ಸಮಯಕ್ಕೆ ಹೆಂಡತಿನ ಕಲ್ಕೊಂಡು ಒಬ್ಬ ಒಂಟಿಯಾಗಿದ್ನಲ್ಲ ಅವನಿಗ ಆತ್ಮಹತ್ಯೆ ಮಾಡ್ಕೋತಾನೆ. ಅದನ್ನ ಈ VIPsಗಳು ನೋಡಿ ಅವನೊಬ್ಬ ಲೂಸರ್, ಅವನ ಮೇಲೆ ನಾನು ಬೆಡ್ ಮಾಡಿದ್ದೆ, ಇವಾಗ ಲಾಸ್ ಆಯ್ತು ಅಂತ ಮಾತಾಡ್ಕೋತಾರೆ. ಆಗ ಅವ್ರಿಗೆ ಸರ್ವ್ ಮಾಡಕಂತ ಬರ್ತಾರೋ ಒಬ್ಬನ್ನ ಈ ಪೊಲೀಸ್ ಆಫೀಸರ್ ಹೊಡೆದಾಕಿ ಅವನ ಡ್ರೆಸ್ನ ತಾಣ್ ಹಾಕೊಂಡು ಆ VIPsಗಳಿರೋ ಹಾಲ್ಗೂ ಎಂಟರ್ ಆದಾಗ ಅಲ್ಲೊಬ್ಬ ಇವ್ರನ್ನ ಕರೆದು ಇವ್ರನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಇವನ್ ಜೊತೆ ಫ್ಲರ್ಟ್ ಮಾಡಕ್ ಶುರು ಮಾಡ್ತಾನೆ. ಬೆಳಗ್ಗೆ ಆದ್ಮೇಲೆ ಗೇಮು ಶುರುವಾಗಿ ಉಳ್ಕೊಂಡಿರೋ 16 ಪ್ಲೇಯರ್ಸ್ಗಳು ಒಂದ್ ಹಾಲಿಗೆ ಬಂದಾಗ ಅಲ್ಲಿ 16 ಮ್ಯಾನಕ್ವಿನ್ಗಳಿವೆ, ಒಂದೊಂದ್ರಲ್ಲೂ ಒಂದೊಂದ್ ನಂಬರ್ ಇರೋ ವಿಸ್ಟ್ಗಳಿವೆ. ಆಗ ಏನೂ ಅರ್ಥ ಆಗದೆ ಯೋಚನೆ ಮಾಡ್ತಾ ಇರೋವಾಗ ನೀವು ಚೂಸ್ ಮಾಡೋ ನಂಬರ್ ಪ್ರಕಾರನೇ ಗೇಮ್ ನಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಇದನ್ ಕೇಳಿ ನಮ್ ಹೀರೋ ಯಾವ್ದನ್ನ ಆಯ್ಕೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋವಾಗ ಅಷ್ಟರಲ್ಲೇ ಮಧ್ಯೆ ಇರೋ ಎಲ್ಲಾ ವಿಸ್ಟ್ಗಳನ್ನು ಎಲ್ಲರೂ ತಗೋಬಿಡ್ತಾರೆ. ಉಳ್ಕೊಂಡಿರೋದು 1 ಮತ್ತೆ ಕೊನೆ ನಂಬರ್ ಆಗಿರೋ 16 ಮಾತ್ರ. ಆಗ ಇವನ್ಗೂ ಬೇರೆ ದಾರಿನೇ ಇಲ್ದೆ ಒಂದನ್ನೇ ಚೂಸ್ ಮಾಡೋಣ ಅಂತ ಅದ್ರ ಹತ್ರ ಹೋದಾಗ ಆಗೊಬ್ಬ ವ್ಯಕ್ತಿ ಇವನ್ನ ತಡೆದು, ನಾನು ಇದುವರೆಗೂ ನನ್ನ ಜೀವನದಲ್ಲಿ ನಾನಾಗಿ ಯಾವ ಡಿಸಿಷನ್ ತಗೊಂಡಿಲ್ಲ, ಇವಾಗ್ಲಾದ್ರೂ ತಗೊಳ್ಳೋಣ, ಒಂದನ್ ಚೂಸ್ ಮಾಡೋಣ ಅನ್ಕೊಂಡಿದ್ದೀನಿ, ನೀವದ್ನ ನಂಗೆ ಬಿಟ್ಕೊಡ್ತೀರಾ ಅಂತ ಕೇಳೋವಾಗ ಇವನು ಸರಿ ಅಂತ ಬಿಟ್ಟು ಕೊನೆ ನಂಬರ್ ಆಗಿರೋ 16ನ ಚೂಸ್ ಮಾಡ್ತಾನೆ. ಇವಾಗ ಎಲ್ರನ್ನೂ ಗೇಮ್ ಹಾಲ್ಗೂ ಕಲ್ಸ್ಕೊಟ್ಟು ಆ ಗೇಮ್ ಏನಂತ ತೋರಿಸ್ತಾರೆ. ಲಾಸ್ಟ್ ಗೇಮ್ ನಲ್ಲಿ ಇದ್ದಂಗೆನೆ 2 ಟವರ್ಗಳಿವೆ. ಒಂದ್ ಟವರ್ ನಿಂದ ಮತ್ತೊಂದ್ ಟವರಿಗೆ ಗ್ಲಾಸ್ ನಿಂದ ಮಾಡಲ್ಪಟ್ಟ ಒಂದ್ ಬ್ರಿಡ್ಜ್ ಇದೆ. ಅದ್ರಲ್ಲಿ ಕೆಲವು ಟೆಂಪರ್ಡ್ ಗ್ಲಾಸ್ಗಳು, ಕೆಲವು ನಾರ್ಮಲ್ ಗ್ಲಾಸ್ಗಳು. ಟೆಂಪರ್ಡ್ ಗ್ಲಾಸ್ ಮೇಲೆ ಕಾಲಿಟ್ರೆ ಏನೂ ತೊಂದ್ರೆ ಇಲ್ಲ, ಅದೇ ನಾರ್ಮಲ್ ಗ್ಲಾಸ್ ಮೇಲೆ ಕಾಲಿಟ್ರೆ ಅವರು ಕೆಳಗ್ ಬಿದ್ದು ತೀರ್ಕೋತಾರೆ. ಇವಾಗ ಒಬ್ಬೊಬ್ರಿಗೂ 1 ನಿಮಿಷ ಅಂತ ಟೋಟಲ್ ಆಗಿ 16 ನಿಮಿಷ ಟೈಮ್ ಕೊಟ್ಟು ಗೇಮ್ ನ ಶುರು ಮಾಡಿದಾಗ ಆ ನಂಬರ್ 1 ಇದ್ರಲ್ಲಿ ಟೆಂಪರ್ಡ್ ಗ್ಲಾಸ್ ಯಾವುದು, ನಾರ್ಮಲ್ ಗ್ಲಾಸ್ ಯಾವುದು ಅಂತ ಹೇಗ್ ಕಂಡಿಡಿಯೋದು ಅಂತ ಅಲ್ಲಿರೋ ಎಂಪ್ಲಾಯ್ ಹತ್ರ ಕೇಳ್ತಾನೆ. ಆದ್ರೆ ಅವನು ಇವನ್ ಜೊತೆ ಮಾತಾಡ್ತಾ ಇಲ್ಲ. ಆದ್ರಿಂದ ಅವನು ಯೋಚನೆ ಮಾಡ್ತಾ ಇರೋವಾಗ ಈ ಡಾನ್, ನಿನ್ ಮುಂದೆ ಹೋಗದೆ ಹೋದ್ರೆ ನಿನ್ನ ನಾವು ತಳ್ಳಿಬಿಡ್ತೀವಿ ಅಂತ ಎದುರಿಸ್ಬಿಡ್ತಾನೆ. ಆಗ ಅವನು ಹೆದರ್ಕೊಂಡು ಒಂದ್ ಹೆಜ್ಜೆನ ಮುಂದೆ ಇಡ್ತಾನೆ. ಆಗದು ಟೆಂಪರ್ಡ್ ಗ್ಲಾಸ್, ಸೊ ಏನೂ ತೊಂದ್ರೆ ಇಲ್ಲ. ಇವಾಗ ಎಲ್ರು ಅವನ್ನ ಮೋಟಿವೇಟ್ ಮಾಡ್ತಾರೆ, ಹೋಗು ಏನೂ ಪ್ರಾಬ್ಲಮ್ ಆಗಲ್ಲ, ದಾಟ್ ಬಿಡ್ಬೋದು ಅಂತ. ಆಗ ಅವನು ಸರಿ ಅಂತ ಮತ್ತೊಂದ್ ಗ್ಲಾಸ್ ಮೇಲೆ ಜಂಪ್ ಮಾಡಿದಾಗ ಅದು ನಾರ್ಮಲ್ ಗ್ಲಾಸ್, ಸೊ ತಕ್ಷಣನೇ ಹೊಡೆದು ಕೆಳಗ್ ಬಿದ್ದು ಆ ವ್ಯಕ್ತಿ ತೀರ್ಕೋತಾನೆ. ಹೀಗೆ ಹಿಂದೆ ಬರೋ ಎಲ್ರಿಗೂ ಟೆಂಪರ್ಡ್ ಗ್ಲಾಸ್ ಯಾವುದು, ನಾರ್ಮಲ್ ಗ್ಲಾಸ್ ಯಾವುದು ಅಂತ ಗೊತ್ತಾಗ್ತಾ ಇದೆ. ಮುಂದೆ ಹೋಗೋರೆಲ್ಲ ಸರಿಯಾದ ಗ್ಲಾಸ್ ಮೇಲೆ ಕಾಲಿಡೋದು, ತಪ್ಪಾದ ಗ್ಲಾಸ್ ಮೇಲೆ ಕಾಲಿಟ್ಟು ತೀರ್ಕೊಳ್ಳೋದು ಅಂತ ಈ ರೀತಿ ಮುಂದುವರಿತಾ ಇರ್ಬೇಕಾದ್ರೆ ಇವಾಗ ಮೊದಲನೇದಾಗ ನಿಂತಿರೋ ಒಬ್ಬ ವ್ಯಕ್ತಿ ಗ್ಲಾಸ್ ಮೇಲೆ ಮಂಡಿ ಹಾಕಿ ದೇವ್ರನ್ನ ಬೇಡ್ಕೋತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ.
ಆಗ ಹಿಂದೆ ಇರೋ ಡಾನ್ ತನಗ್ ಮುಂದೆ ಇರೋ ಒಬ್ಬನ್ನ ಹೋಗೋ ಅವನ್ನ ತಲ್ಲು ಅಂತ ಹೆದರ್ಸ್ದಾಗ ಅವನು ಸರಿ ಅಂತ ಹೋಗಿ ಅವನ್ನ ತಲ್ಲೋಕ್ ಟ್ರೈ ಮಾಡ್ತಾನೆ. ಆದ್ರೆ ಅವನು ಇವನ್ನೇ ಮುಂದೆ ಇರೋ ಒಂದ್ ಗ್ಲಾಸನ್ ಮೇಲೆ ತಲ್ಲಿ ಟೆಂಪರ್ಡ್ ಗ್ಲಾಸ್ ಯಾವ್ದು ಅಂತ ತಿಳ್ಕೊಂಡು ಮುಂದುವರೆದು ನೆಕ್ಸ್ಟ್ ಸ್ಟೆಪ್ ನಲ್ಲೇ ಕೆಳಗ್ ಬಿದ್ದು ತೀರ್ಕೋತಾನೆ. ಅದೇ ಸಮಯಕ್ಕೆ ಪೊಲೀಸ್ ಆಫೀಸರ್ ಜೊತೆ ಫ್ಲರ್ಟ್ ಮಾಡ್ತಾ ಇರೋ ವ್ಯಕ್ತಿ ಅವ್ರನೀಗ ಸಪರೇಟ್ ಆಗಿ ಎಲ್ಗೋ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮೊದಲನೇದಾಗಿ ನಿಂತಿರೋದು ಆ ಡಾನೆ. ಅವನೀಗ ನಾನು ಹೋಗಲ್ಲ ಅಂತ ಹಿಂದೆ ಇರೋ ಎಲ್ರನ್ನೂ ಬೈಯೋಕ್ ಶುರು ಮಾಡಿದಾಗ ಆ ಲೇಡಿ ನಾನ್ ಹೋಗ್ತೀನಿ ಅಂತ ಅವನ ಹತ್ರ ಬಂದು ಅವನ್ನ ತಬ್ಕೊಂಡು ಮುಂದೆ ಇರೋ ಒಂದ್ ಗ್ಲಾಸ್ ಮೇಲೆ ಬಿದ್ದು ಇಬ್ರು ಇದರಿಂದ ತೀರ್ಕೋತಾರೆ. ಇವಾಗ ಉಳ್ಕೊಂಡಿರೋದು ಬರೀ 4 ಜನ. ಮುಂದೆ ಒಬ್ರು ವ್ಯಕ್ತಿ, ಶ್ಯಾಂಗು, ಆ ಪಿಟ್ ಪಾಕೆಟ್ ಹುಡುಗಿ, ಕೊನೆದಾಗ ನಮ್ ಹೀರೋ. ಈ ರೀತಿ ಇರ್ಬೇಕಾದ್ರೆ ಮುಂದೆ ಇರೋ ವ್ಯಕ್ತಿ ಗ್ಲಾಸ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದಾರಂತೆ. ಸೊ ಅವರು ಲೈಟ್ ನ ರಿಫ್ಲೆಕ್ಷನ್ ಬಳಸ್ಕೊಂಡು ಟೆಂಪರ್ಡ್ ಯಾವ್ದು ನಾರ್ಮಲ್ ಯಾವ್ದು ಅಂತ ಸರಿಯಾಗಿ ಕಂಡಿಡಿದು ತುಂಬಾ ಗ್ಲಾಸ್ ಗಳನ್ನ ದಾಟೋಗ್ತಾ ಇರೋವಾಗ ಆ ಫ್ರೆಂಡ್ ಪ್ಯಾನಿಕ್ ಡೌಟ್ ಬಂದು ಅವನ ಬಗ್ಗೆ ಚೆಕ್ ಮಾಡಿ ನೋಡಿ ಅವನು ಗ್ಲಾಸ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ವಿಷಯ ತಿಳ್ಕೊಂಡು ತಕ್ಷಣನೇ ಲೈಟ್ ಗಳನ್ನ ಆಫ್ ಮಾಡಿಸ್ಬಿಡ್ತಾನೆ. ಇವಾಗ ಉಳ್ಕೊಂಡಿರೋದು ಬರೀ 2 ಗ್ಲಾಸ್ ಮಾತ್ರ. ಲೈಟ್ ಆಫ್ ಆಗಿರೋದ್ರಿಂದ ಯಾವ್ದು ಟೆಂಪರ್ಡ್ ಯಾವ್ದು ನಾರ್ಮಲ್ ಅಂತ ಕಂಡಿಡಿಯೋಕಾಗದೆ ಕಷ್ಟ ಪಡ್ತಾ. ಆಗ ಒಂದ್ ವಿಷಯ ಯೋಚನೆ ಮಾಡಿ ಸೌಂಡ್ ಇಟ್ಕೊಂಡು ಇದನ್ನ ಕಂಡಿಡಿಬಹುದು. ನಿಮ್ ಹತ್ರ ಏನಾದ್ರೂ ವಸ್ತು ಇದೆಯಾ ಅಂತ ಕೇಳೋವಾಗ ನಮ್ ಹೀರೋ ಒಂದ್ ಗೋಲಿನ್ ಕೊಡ್ತಾನೆ. ಅದನ್ನವರು ಒಂದ್ ಗ್ಲಾಸ್ ಮೇಲೆ ಎಸ್ತೋ ಇದೇ ರೀತಿ ಇನ್ನೂ ಒಂದ್ ಗೋಲಿ ಬೇಕು, ಸೌಂಡ್ ಇಟ್ಕೊಂಡು ಕಂಪೇರ್ ಮಾಡ್ಬೇಕು ಅಂತ ಹೇಳೋವಾಗ ಇವ್ರ ಹತ್ರ ಆ ರೀತಿ ವಸ್ತುಗಳು ಏನೂ ಇಲ್ಲ. ಇವಾಗ ಉಳ್ಕೊಂಡಿರೋದ್ ಬರೀ ಒಂದೇ ಗ್ಲಾಸ್ ಆಗಿರೋದ್ರಿಂದ ಈ ಶ್ಯಾಂಗು ಆ ವ್ಯಕ್ತಿನ ಮುಂದೆ ಇರೋ ಗ್ಲಾಸಿನ ಮೇಲೆ ತಲ್ದಾಗ ಅದು ಹೊಡೆದೋಗುತ್ತೆ. ಸೊ ಟೆಂಪರ್ಡ್ ಯಾವ್ದು ಅನ್ನೋದು ಗೊತ್ತಾಗಿ ಈ ಮೂವರು ದಾಟಿ ಮತ್ತೊಂದ್ ಕಡೆಗೆ ಬರ್ತಾರೆ. ಆದ್ರೆ ಟೈಮ್ ಮುಗಿದ ತಕ್ಷಣ ಟೆಂಪರ್ಡ್ ಗ್ಲಾಸು ಸಹ ಹೊಡೆದೋಗಿ ಎಲ್ಲ ಇವ್ರ ಮೇಲ್ ಬಂದ್ಬಿದ್ದು ಇವ್ರನ್ನ ಭಯಂಕರವಾಗಿ ಗಾಯ ಮಾಡುತ್ತೆ. ಇನ್ನೊಂದ್ ಕಡೆ ಆ ಪೊಲೀಸ್ ಆಫೀಸರ್ ತನ್ನ ಕರ್ಕೊಂಡೋಗಿರೋ ಆ ವ್ಯಕ್ತಿನ ಹೊಡೆದಾಕಿ ಅವ್ನ್ ಯಾರು ಅನ್ನೋದನ್ನೆಲ್ಲ ಫೋಟೋ ವಿಡಿಯೋ ಅಂತೆಲ್ಲ ತಗೊಂಡು ಕೊನೆಗೆ ಅವ್ನ ಕತೆನ್ ಮುಗಿಸಿ ಅಲ್ಲಿರೋ ಒಂದು ಆಕ್ಸಿಜನ್ ಸಿಲಿಂಡರ್ ತಗೊಂಡು ಐಲ್ಯಾಂಡ್ ನಿಂದ ತಪ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಫ್ರಂಟ್ ಮ್ಯಾನು ಕೂಡ ಒಂದ್ ಬೋಟ್ ತಗೊಂಡು ಅವ್ರನ್ನ ಹುಡ್ಕೋಕ್ ಶುರು ಮಾಡ್ತಾನೆ. ಇವಾಗ ಅವರು ಈಜ್ತಾನೆ ಪಕ್ಕದಲ್ಲೇ ಇರೋ ಒಂದು ಐಲ್ಯಾಂಡ್ ರೀಚ್ ಆಗಿ ಆಕ್ಸಿಜನ್ ಸಿಲಿಂಡರ್ನ ಕಲ್ದಾಕ್ ಮೇಲೋಗ್ತಾ ಇರೋವಾಗ ಅದೇ ಸಮಯಕ್ಕೆ ಆ ಫ್ರಂಟ್ ಮ್ಯಾನು ಅಲ್ಲಿಗೆ ಬಂದು ಇವರು ಮತ್ತೆ ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬಾರ್ದು ಅಂತ ಆ ಸಿಲಿಂಡರ್ನ ಶೂಟ್ ಮಾಡಿ ಹುಡ್ಕೋಕ್ ಶುರು ಮಾಡ್ತಾನೆ. ಇವರು ಫುಲ್ ಆಗಿ ಮೇಲ್ ಬಂದ್ಮೇಲೆ ಇವ್ರ ಫೋನ್ ಲೈಟ್ ಆಗಿ ಸಿಗ್ನಲ್ ಸಿಗ್ತಾ ಇದೆ. ಅದನ್ನ ಬಳಸ್ಕೊಂಡು ತನ್ನ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಡೀತಾ ಇರೋ ಎಲ್ಲಾ ವಿಷಯಗಳನ್ನು ತಿಳಿಸಿ ತನ್ನ ಫೋನ್ ಅನ್ನು ಟ್ರ್ಯಾಕ್ ಮಾಡ್ಕೊಂಡು ತಾನಿರೋ ಜಾಗಕ್ಕೆ ಒಂದು ಫೋರ್ಸ್ ಅನ್ನು ಕಲ್ಸಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಫ್ರಂಟ್ ಮ್ಯಾನ್ ಬಂದು ಇವ್ರನ್ನ ಸರಿಯಾಗಿ ಲಾಕ್ ಮಾಡ್ಕೊಬಿಡ್ತಾನೆ. ಇವರು ಬೆಟ್ಟದ ಎಡದಿನಲ್ಲಿ ನಿಂತ್ಕೊಂಡು ಆ ಗನ್ನ ಫ್ರಂಟ್ ಮ್ಯಾನಿಗೆ ತೋರಿಸಿದಾಗ ಆಗ ಹೇಳ್ತಾನೆ, ನಿಮ್ ಪೊಲೀಸನ್ ರೂಲ್ಸ್ ಪ್ರಕಾರ ಗನ್ನಲ್ಲಿ ಒಂದು ಚಾಂಬರ್ ನ ಎಂಟಿ ಆಗಿರ್ಬೇಕು ಮತ್ತೆ ಒಂದು ಡಮ್ಮಿ ಬುಲೆಟ್ ಹಾಕಿರ್ಬೇಕು. ಆಲ್ರೆಡಿ 3 ಸಲ ಶೂಟ್ ಮಾಡಿದ್ಯಾ, ಇವಾಗ ನಿನ್ನ ಹತ್ರ ಉಳ್ಕೊಂಡಿರೋದು ಒಂದೇ ಬುಲೆಟ್, ಅದ್ನ ಇಟ್ಕೊಂಡು ಎಷ್ಟು ಜನರನ್ನ ಶೂಟ್ ಮಾಡ್ತೀಯಾ? ಸೊ ಫೋನ್ ಕೊಟ್ಟು ಗನ್ನನ್ ಬಿಸಾಕ್ ಸರೆಂಡರ್ ಆಗು, ನಾನ್ ನಿನ್ನ ಜೀವಂತವಾಗಿ ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇವರು ಆಗಲ್ಲ ಅಂತ ಮಾತಾಡಿ ಆ ಫ್ರಂಟ್ ಮ್ಯಾನ್ನೇ ಶೂಟ್ ಮಾಡ್ಬಿಡ್ತಾರೆ. ಇದ್ರು ಅವನು ನಿನ್ನ ನಂಗೆ ಸಾಯಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ಅದರಿಂದ ಸರೆಂಡರ್ ಆಗು ಅಂತ ಹೇಳೋವಾಗ ಇವರು ಸರಿ ನೀನ್ ಯಾರಂತ ನಾನು ನೋಡ್ಬೇಕು, ಮಾಸ್ಕ್ ಅನ್ ತೆಗಿ ಅಂತ ಹೇಳ್ತಾರೆ. ಅವನು ಕೊನೆಗೆ ತೆಗೆದು ಬಿಡ್ತಾನೆ. ಆ ಫ್ರಂಟ್ ಮ್ಯಾನ್ ಯಾರಂತ ನೋಡಿದ್ರೆ ಈ ಪೊಲೀಸ್ ಆಫೀಸರ್ನ ಕಾಣೆ ಆಗಿರೋ ಅಣ್ಣಾನೆ. ಇದರಿಂದ ಅವರು ಶಾಕ್ ನಲ್ಲಿ ನಿಂತಿರೋವಾಗ ಮತ್ತೆ ಸರೆಂಡರ್ ಆಗೋ ಅಂತ ಕರೀತಾರೆ. ಆದ್ರೆ ಇವರು ಒಪ್ಕೋತಾ ಇಲ್ಲ. ಸೊ ಅವನು ಇವ್ರನ್ನ ಶೂಟ್ ಮಾಡಿದಾಗ ಇವರು ಸಮುದ್ರಕ್ಕೆ ಬಿದ್ದು ತೀರ್ಕೋತಾರೆ. ಇನ್ನೊಂದ್ ಕಡೆ ಉಳ್ಕೊಂಡಿರೋ ಈ 3 ಪ್ಲೇಯರ್ಸ್ ಗಳು ಹಾಲಿಗೆ ಬಂದಾಗ ನಮ್ ಹೀರೋ ಆ ಶ್ಯಾಂಗುನ ನೀನ್ ಯಾಕೆ ಆ ರೀತಿ ಮಾಡ್ದೆ, ಆ ವ್ಯಕ್ತಿನ ಯಾಕೆ ತಲ್ದೆ ಅಂತ ಕೇಳೋವಾಗ ಇಲ್ಲಿ ನೋಡು ಆ ವ್ಯಕ್ತಿ ಗ್ಲಾಸ್ ಗಳ ಬಗ್ಗೆ ಮೊದ್ಲೇ ಗೊತ್ತಿದ್ರು ಕೂಡ ಅವನು ಯಾರಿಗೂ ಹೆಲ್ಪ್ ಮಾಡ್ಲಿಲ್ಲ. ಒಂದ್ ವೇಳೆ ಟೈಮ್ ಮುಗಿದು ಅವನು ಅಲ್ಲೇ ನಿಂತಿದ್ರೆ ಆಗೇನ್ ಮಾಡ್ತಾ ಇದ್ದೆ ಅಂತ ಕೇಳೋವಾಗ ನಮ್ ಹೀರೋ ಕೇಳ್ತಾನೆ, ಒಂದ್ ವೇಳೆ ಆ ಜಾಗದಲ್ಲಿ ನಾನಿದ್ದಿದ್ರೆ ನಂಗೂ ಅದನ್ನೇ ಮಾಡ್ತಾ ಇದ್ಯಾ ಅಂತ. ಈ ರೀತಿ ಇವರಿಬ್ರು ಆರ್ಗ್ಯೂ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗ ಎಂಪ್ಲಾಯೀಸ್ ಗಳು ಬಂದು ನೀವು ಮೂವರು 5ನೇ ಗೇಮ್ ನಲ್ಲಿ ಗೆದ್ದು ಇವಾಗ ಫೈನಲಿಸ್ಟ್ ಅಲ್ಲಿ ಆಗಿದ್ದೀರಾ, ನಿಮ್ಗೊಂದ್ ಗಿಫ್ಟ್ ಇದೆ, ಅದಕ್ಕೂ ಮುಂಚೆ ಈ ಡ್ರೆಸ್ ನ ಬದಲಾಯಿಸ್ಕೊಳ್ಳಿ ಅಂತ ಒಂದ್ ಡ್ರೆಸ್ ಅನ್ನು ಕೊಡ್ತಾರೆ. ಆ ಡ್ರೆಸ್ ನ ಈ ಹುಡುಗಿ ಬದಲಾಯಿಸ್ತಾ ಇರೋವಾಗ ಇವಾಗ ತಾನೇ ಗೊತ್ತಾಗುತ್ತೆ ಲಾಸ್ಟ್ ಗೇಮ್ ನಲ್ಲಿ ಒಂದ್ ದೊಡ್ಡ ಗ್ಲಾಸ್ ಪೀಸ್ ಒಂದು ಇವ್ಳು ಹೊಟ್ಟೆಗೆ ಚುಚ್ಕೊಂಡಿದೆ ಅಂತ. ಅದ್ನ ಇವಳು ತೆಗ್ದಾಕಿ ಆ ಡ್ರೆಸ್ ನು ಬದಲಾಯಿಸ್ಕೊಂಡು ಎಲ್ರು ಇವಾಗ ಒಂದ್ ಡೈನಿಂಗ್ ಹಾಲ್ ಬರ್ತಾರೆ. ಅಲ್ಲಿ ಇವ್ರಿಗೆ ಭಯಂಕರವಾದ ಡಿನ್ನರ್ ರೆಡಿ ಆಗಿದೆ. ಅದನ್ನ ಶ್ಯಾಂಗು ಮತ್ತೆ ನಮ್ ಹೀರೋ ಚೆನ್ನಾಗಿ ತಿನ್ನೋಕ್ ಶುರು ಮಾಡ್ತಾರೆ. ಆದ್ರೆ ಈ ಹುಡುಗಿ ಮಾತ್ರ ಟಚ್ನೇ ಮಾಡ್ತಾ ಇಲ್ಲ. ಇವಾಗ ಡಿನ್ನರ್ ಮುಗಿದ್ಮೇಲೆ ಎಲ್ರ ಪ್ಲೇಟ್ಗಳು ಸ್ಪೂನ್ ಅಂತೆಲ್ಲ ತಗೊಂಡು ಒಂದೊಂದ್ ಕತ್ತಿಗಳನ್ನ ಬಿಟ್ಟೋಗ್ತಾರೆ. ಯಾಕಂದ್ರೆ ಕೊನೆ ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರೋದು ಯಾರೋ ಒಬ್ರು ಮಾತ್ರ. ಅದರಿಂದ ರಾತ್ರಿ ಹೊಡೆದಾಡ್ಕೊಂಡು ಯಾರೋ ಒಬ್ರು ತೀರ್ಕೊಳ್ಳಿ ಅಂತ ಪ್ಲಾನ್ ಮಾಡಿದ್ದಾರೆ. ಇವರು ಅದನ್ನ ಅರ್ಥ ಮಾಡ್ಕೊಂಡು ಆ ಕತ್ತಿಗಳನ್ನ ಎತ್ತಿಟ್ಕೋತಾರೆ. ಇವಾಗ ಹಾಲಿಗೆ ಬಂದ್ಮೇಲೆ ಆ ಹುಡುಗಿ ತುಂಬಾನೇ ವೀಕ್ ಆಗಿ ಕುಂತಿರೋವಾಗ ಅಲ್ಲಿಗೆ ನಮ್ ಹೀರೋ ಬರ್ತಾನೆ. ಅವನನ್ನ ನೋಡವಳು ತುಂಬಾನೇ ಹೆದರ್ಕೊಳ್ಳೋವಾಗ, ಹೆದರ್ಕೋಬೇಡ, ನಾನು ಈ ಕತ್ತಿನ ಇಟ್ಕೊಂಡಿರೋದು ಅವನ್ಗೋಸ್ಕರ, ನೀನು ತುಂಬಾನೇ ವೀಕ್ ಆಗಿದ್ಯಾ, ಸರಿಯಾಗಿ ಊಟನೂ ಮಾಡಿಲ್ಲ, ಯಾಕೇನಾಯ್ತು ಅಂತ ವಿಚಾರಿಸ್ತಾನೆ. ಆದ್ರೆ ಅವಳು ಏನು ಹೇಳ್ದೆ, ನೀನು ನಿನ್ ಬಗ್ಗೆ ಮಾತ್ರ ಚಿಂತೆ ಮಾಡು, ನನ್ನನ್ ಕಾಪಾಡ್ಕೊಳ್ಳೋಕ್ ನಂಗೆ ಗೊತ್ತು ಅಂತ ಮಾತಾಡ್ತಾಳೆ. ಆಗ ಇವನು ನಾವಿಬ್ರು ಒಂದ್ ಟೀಮ್ ಆಗಿದ್ರೆ ಅವನ್ನ ಸೋಲ್ಸ್ಬೋದು, ಸೋಲ್ಸಿ ಹೊರಗಡೆ ಹೋದ್ಮೇಲೆ ನನ್ನ ಅಮ್ಮನ ಆಸೆ ಒಂದ್ ದೊಡ್ಡ ಅಂಗಡಿ ಇಡಬೇಕು ಮತ್ತೆ ನನ್ ಮಗಳನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಆ ಹುಡುಗಿ ಒಂದ್ ವಿಷಯನ ಹೇಳ್ತಾಳೆ, ನಂಗೊಬ್ಬ
ಒಬ್ಬ ತಮ್ಮ ಇದ್ದಾನೆ, ಅವನನ್ನ ನಾನು ಆರ್ಫನೇಜ್ಗೆ ಸೇರಿಸಿದ್ದೀನಿ. ಅವನಿಗೆ ನಾನು ಪ್ರಾಮಿಸ್ ಮಾಡಿದ್ದೆ ನಾನು ಅವನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಆದ್ರೆ ಇದೆಲ್ಲ ನಡೆಯುತ್ತೋ ಇಲ್ವೋ ಅಂತ ನಂಗೆ ಸ್ವಲ್ಪನೂ ಗೊತ್ತಿಲ್ಲ. ಅದರಿಂದ ನಮ್ಮಿಬ್ರಲ್ಲಿ ಯಾರೇ ಹೊರಗಡೆ ಹೋದ್ರೂ ನಮ್ಮಿಬ್ರು ಕುಟುಂಬನೂ ಅವರೇ ನೋಡ್ಕೋಬೇಕು. ಇದಕ್ ನೀನು ಒಪ್ಕೋತೀಯಾ, ಪ್ರಾಮಿಸ್ ಮಾಡ್ತೀಯಾ ಅಂತ ಕೇಳೋವಾಗ ನಮ್ ಹೀರೋನು ಸರಿ ಅಂತ ಮಾತ್ ಕೊಡ್ತಾನೆ. ಸ್ವಲ್ಪ ಹೊತ್ಮೇಲೆ ಅವನು ಪ್ರಜ್ಞೆ ತಪ್ಪೋಗ್ತಾಳೆ. ಏನಂತ ನೋಡಿದಾಗ ಅವ್ಳ ಹೊಟ್ಟೆನಲ್ಲಿ ಒಂದು ದೊಡ್ಡ ಗಾಯ ಇದೆ. ಇದ್ರಿಂದ ನಮ್ ಹೀರೋ ಹೆಲ್ಪ್ಗಂತ ಎಂಪ್ಲಾಯೀಸ್ಗಳನ್ನ ಕರಿತಾ ಇರ್ಬೇಕಾದ್ರೆ ಲೈಟು ಆನ್ ಆಗುತ್ತೆ. ಅವರು ಒಂದು ಬಾಕ್ಸ್ ಅನ್ನು ತರ್ತಾರೆ. ಏನಂತ ನೋಡಿದ್ರೆ ಆ ಶಾಂಗು ಇವನ್ ಟೈಮನ್ ಬಳಸ್ಕೊಂಡು ಆ ಹುಡುಗಿ ಕುತ್ಕೆನೆ ಕಟ್ ಮಾಡಿ ಪಾಪ ಅವಳನ್ನ ಕೊಲೆ ಮಾಡಿದಾನೆ. ಇದನ್ನ ನಮ್ ಹೀರೋನಿಂದ ಸ್ವಲ್ಪನೂ ತಡ್ಕೊಳಕಾಗದೆ ಅವನ್ನ ಹೊಡಿಯೋಕೋದಾಗ ಎಂಪ್ಲಾಯೀಸ್ಗಳು ಅವನ್ನ ತಡೆದು ಆ ಹುಡುಗಿನ ಬಾಕ್ಸ್ ನಲ್ಲಿ ತಗೋಬಂದು ಅವಳಿಗ ಸುಟ್ಟಾಕ್ಬಿಡ್ತಾರೆ. ಬೆಳಗಾದ್ಮೇಲೆ ಉಳ್ಕೊಂಡಿರೋದು ಇಬ್ರು ಮಾತ್ರ. ಫೈನಲ್ ಗೇಮು ಶುರುವಾಗತ್ತೆ. ಇದ್ರ ಹೆಸರೇ ಸ್ಕ್ವಿಡ್ ಗೇಮ್ ಅಂತ. ಇದ್ರಲ್ಲಿ ಆಫೆನ್ಸ್ ಮತ್ತೆ ಡಿಫೆನ್ಸ್ ಅಂತ 2 ರೀತಿಯ ರೋಲ್ ಇವೆ. ಅದ್ರಲ್ಲಿ ಯಾವ್ದನ್ನ ಚೂಸ್ ಮಾಡ್ಬೇಕು ಅಂತ ಟಾಸ್ ಆಗ್ತಾರೆ. ಆಗ ನಮ್ ಹೀರೋ ಗೆದ್ದು ಆಫೆನ್ಸ್ ನ ಚೂಸ್ ಮಾಡ್ಕೋತಾನೆ. ಗೇಮ್ ಹಾಲ್ಗೂ ಕಲ್ಸ್ಕೊಡ್ತಾರೆ. ಅಲ್ಲಿ ಸ್ಕ್ವಿಡ್ ಇನ್ ಶೇಪ್ ನಲ್ಲಿ ಒಂದು ಕೋರ್ಟ್ ಇದೆ. ಈ ಗೇಮ್ ನ ಆಡೋ ವಿಧಾನ ಹೇಗಂದ್ರೆ ಡಿಫೆನ್ಸ್ ನವರು ಸ್ಕ್ವಿಡ್ ನ ಒಳಗಿರ್ತಾರೆ, ಆಫೆನ್ಸ್ ನವರು ಹೊರಗಿರ್ತಾರೆ. ಅವ್ರೀಗ ತಲೆನಲ್ಲಿರೋ ಸರ್ಕಲ್ 1 ನಿಂದ ಕುಂಟ್ತಾನೆ ಸರ್ಕಲ್ 2 ಬಂದು ಡಿಫೆನ್ಸ್ ನವ್ರನ್ನ ದಾಟಿ ಸರ್ಕಲ್ 3 ರೀಚ್ ಆದ್ರೆ ಅವರು ಇನ್ಸ್ಪೆಕ್ಟರ್ ರಾಯಲ್ಸ್ ಅಂತ ಅವರಿಂದ 2 ಕಾಲ್ಗಳನ್ನು ಬಳಸ್ಬೋದು. ಆ ರೀತಿ 2 ಕಾಲ್ಗಳನ್ನು ಬಳಸ್ಕೊಂಡು ಸರ್ಕಲ್ 4 ಬಂದು ಡಿಫೆನ್ಸ್ ನವ್ರನ್ನ ದಾಟಿ ಸ್ಕ್ವಿಡ್ ನ ತಲೆನಲ್ಲಿರೋ ಸರ್ಕಲ್ ನಂಬರ್ 1 ಸೇರಿದ್ರೆ ಅವ್ರು ಈ ಗೇಮ್ ನಲ್ಲಿ ವಿನ್ ಆಗ್ತಾರೆ. ಅದೇ ಸರ್ಕಲ್ 1 ರೀಚ್ ಆಗೋಕಾಗದೆ ಡಿಫೆನ್ಸ್ ಇವ್ರನ್ನ ತಲ್ಲಿ ಸ್ಕ್ವಿಡ್ ನಿಂದ ಹೊರಗೆ ಕಲ್ಸ್ಬಿಟ್ರೆ ಇವ್ರು ಈ ಗೇಮ್ ನಲ್ಲಿ ಸೋತು ಡಿಫೆನ್ಸ್ ಇದ್ರಲ್ಲಿ ಗೆದ್ದು ಬಿಡ್ತಾರೆ. ಇವಾಗ ಗೇಮು ಶುರುವಾಗಿ ನಮ್ ಹೀರೋ ಸ್ಟಾರ್ಟ್ ಮಾಡೋವಾಗ್ಲೇ ಒಂದ್ ಸ್ವಲ್ಪ ಮಣ್ಣ ಎತ್ತಿಟ್ಕೊಂಡಿದ್ದು. ಅದನ್ನ ಮಧ್ಯೆ ಇರೋ ಸರ್ಕಲ್ ಬಂದ್ಮೇಲೆ ಆ ಸ್ಯಾಂಗೋ ಮುಖಕ್ ಕೊಡ್ದಾಗ ಇದರಿಂದ ಅವನು ಡೈವರ್ಟ್ ಆಗ್ಬಿಡ್ತಾನೆ. ಇವನು ಆಪೋಸಿಟ್ ನಲ್ಲಿರೋ 3ನೇ ಸರ್ಕಲ್ ರೀಚ್ ಆಗಿ ರಾಯಲ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಮಳೆನೂ ಶುರುವಾಗುತ್ತೆ. ಇವನು 4ನೇ ಸರ್ಕಲ್ ಬಂದು ನೀನ್ ಅವಳನ್ನ ಯಾಕೆ ಕೊಂತೆ ಅಂತ ಕೇಳೋವಾಗ ಅವಳು ಆಲ್ರೆಡಿ ನೋವ್ನಲ್ಲಿ ಕಷ್ಟ ಪಡ್ತಾ ಇದ್ಲು, ಅವಳಿಗೆ ಮುಕ್ತಿ ಕೊಡ್ಬೇಕು ಅಂತಾನೆ. ಮತ್ತೆ ನಿನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು, ನೀನ್ ಅವಳನ್ನ ಕಾಪಾಡೋಕೋಸ್ಕರ ಈ ಗೇಮನ್ ಬೇಕಾದ್ರೂ ತಡೆದ್ ನಿಲ್ಲಿಸ್ಬಿಡ್ತಾ ಇದ್ದೆ, ಅದರಿಂದಲೇ ಈ ರೀತಿ ಮಾಡ್ದೆ ಅಂತ ಶಾಂಗೋ ಹೇಳ್ತಾನೆ. ಆದ್ರೆ ನಮ್ ಹೀರೋ ಇದಕ್ಕೆ ಒಪ್ಕೊಳ್ದೆ ಕತ್ತಿನ ತಗೊಂಡು ಸ್ಕ್ವಿಡ್ ನೊಳಗಡೆನೂ ಎಂಟರ್ ಆಗಿ ಆ ಶಾಂಗುನ ಚುಚ್ಚೋಕ್ ಟ್ರೈ ಮಾಡಿದಾಗ ಇದರಿಂದ ಇವ್ರ ಮಧ್ಯೆ ಜಗಳ ಶುರುವಾಗಿ ಈ ಜಗಳದಲ್ಲಿ ಆ ಶಾಂಗುನ್ ಕತ್ತಿ ಕೆಳಗ್ ಬಿದ್ದೋಗುತ್ತೆ. ಅದನ್ನ ನಮ್ ಹೀರೋ ಒದ್ದು ಸ್ಕ್ವಿಡ್ ನಿಂದ ಹೊರಗೆಸ್ಬಿಡ್ತಾರೆ. ಇದ್ರೂ ಅವನು ನಮ್ ಹೀರೋನ್ ಚೆನ್ನಾಗ್ ಹೊಡೆದು ಇವನ್ ಕತ್ತಿನೇ ತಗೊಂಡು ಇವನ್ಗೆ ಚುಚ್ಚಕಂತ ಬಂದಾಗ ನಮ್ ಹೀರೋ ಅದನ್ನ ಕೈನಲ್ಲಿ ತಡೆದು ಕೈನಲ್ಲಿ ಆ ಕತ್ತಿ ಚುಚ್ಕೊಬಿಡುತ್ತೆ. ಇಷ್ಟೊತ್ತು ನಮ್ ಹೀರೋನ್ ಮನಸ್ಸಿನಲ್ಲಿ ಒಂದ್ ವಿಷಯ ಆಯ್ತು, ಫ್ರೆಂಡ್ ನ ಹೇಗ್ ಹೊಡಿಯೋದು ಅಂತ. ಆದ್ರೆ ಇವಾಗ ಅದನ್ನೆಲ್ಲ ಬಿಟ್ಟು ಮತ್ತೆ ಇದ್ದು ಅವನ್ನ ಚೆನ್ನಾಗಿ ಹೊಡಿಯೋಕ್ ಶುರು ಮಾಡಿ ಇನ್ನೇನೋ ಅವ್ನ್ ಕತೆನ್ ಮುಗಿಸ್ಬೇಕು ಅನ್ನೋ ಸಮಯದಲ್ಲಿ ಆ ಕತ್ತಿನ ಅವ್ನ್ ಪಕ್ಕದಲ್ಲಿ ಚುಚ್ಚಿ ಸ್ಕ್ವಿಡ್ ನಲ್ಲಿರೋ ಹೆಡ್ ಕಡೆ ನಡೆಯೋಕ್ ಶುರು ಮಾಡ್ತಾರೆ. ಆಗ ಎಂಪ್ಲಾಯ್ನು ಶಾಂಗುನ್ ಶೂಟ್ ಮಾಡಕ್ ತಯಾರಾಗಿರೋವಾಗ ನಮ್ ಹೀರೋ ನಿಂತು ನಾವಿಬ್ರು ಈ ಗೇಮನ್ ತಡೆದ್ ನಿಲ್ಸೋಣ ಅಂತ ಪ್ಲಾನ್ ಮಾಡಿದೀವಿ ಅಂತ ಹೇಳಿ ಮತ್ತೆ ಆ ಶಾಂಗು ಹತ್ರ ಬಂದು ನಾವಿಬ್ರು ಮನೆಗೆ ಹೋಗೋಣ ಬಾ ಅಂತ ಕರೀತಾರೆ. ಆಗ ಅವನು ನಿಂಗೊಂದ್ ವಿಷಯ ನೆನಪಿದ್ಯಾ, ನಾವಿಬ್ರು ಚಿಕ್ಕೋರಿರೋವಾಗ ನಮ್ಮ ಅಮ್ಮಂದ್ರ ಇಬ್ರು ಊಟ ಮಾಡು ಬಾ ಅಂತ ಇಬ್ರು ಕರೀತಾ ಇದ್ರು. ಆದ್ರೆ ಇವಾಗ ಆ ರೀತಿ ಯಾರು ಇಲ್ಲ ಅಂತ ಹೇಳಿ ಆ ಕತ್ತಿನ ತಗೊಂಡು ತಾನೇ ಚುಚ್ಕೊಂಡು ಶಾಂಗೋ ತೀರ್ಕೋತಾನೆ. ಇದನ್ನ ನಮ್ ಹೀರೋನಿಂದ ಸ್ವಲ್ಪನೂ ತಡ್ಕೊಳಕಾಗದೆ ತುಂಬಾನೇ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆಯಿಂದ ಇಲ್ಲಿ ನಡೆಯೋ ವಿಷಯಗಳನ್ನ VIPs ಕೂಡ ನೋಡ್ತಾ ಇದಾರೆ. ಸೊ ಫೈನಲಿ ಈ ಗೇಮ್ ನಲ್ಲಿ ಗೆದ್ದಿರೋದು ನಮ್ ಹೀರೋನೆ. ಆದ್ರಿಂದ ಅವನ್ನ ಮನೆಗ್ ಬಿಡೋಕಂತ ಅವ್ನ್ ಕೈ ಕಾಲು ಕಣ್ಣೆಲ್ಲ ಕಟ್ಟಿ ಆ ಫ್ರಂಟ್ ಮೇಲೆ ಕರ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೇಳ್ತಾನೆ, ನೀವೆಲ್ಲ ಯಾರು, ಇದನ್ನೆಲ್ಲ ಏನಕ್ ಮಾಡ್ತಾ ಇದೀರಾ ಅಂತ. ಅದಕ್ಕೆ ಅವನು ನಿಂಗ್ ಕುದುರೆ ರೇಸ್ ಗೊತ್ತಾ, ನೀವು ಕೂಡ ಅದೇ ರೀತಿಯಾದ ಕುದುರೆಗಳೇ ಅಂತ ಹೇಳಿ ಇವನಿಗ ಪ್ರಜ್ಞೆ ತಪ್ಸಿ ಇವನ್ ಮನೆ ಹತ್ರ ಇರೋ ಒಂದ್ ರೋಡ್ ನಲ್ಲಿ ಬಿಸಾಕಿ ಅವನಿಗ ಹೊರಟೋಗ್ತಾನೆ. ಯಾರೋ ಒಬ್ಬ ಇವನ್ ಕೈ ಕಟ್ಗಳನ್ನೆಲ್ಲ ಬಿಡಿಸ್ದಾಗ ಇವನ್ ಬಾಯಿನಲ್ಲಿ ಏನೋ ಒಂದ್ ವಿಷಯ ಇದೆ. ಏನಂತ ನೋಡಿದ್ರೆ ಅದೊಂದ್ ATM ಕಾರ್ಡು. ಅದನ್ನ ತಗೊಂಡೋಗಿ ಮಿಷಿನ್ ನಲ್ಲಿ ಹಾಕಿ 0456 ಅಂತ ಪಿನ್ನು ಗೆಸ್ ಮಾಡಿ ಎಂಟರ್ ಮಾಡಿದಾಗ ಅದ್ರಲ್ಲಿ ಅವರು ಗೇಮ್ ನಲ್ಲಿ ವಿನ್ ಮಾಡಿದ್ರು ಕೊಡದಾಗ ಹೇಳಿರೋ 45.6 ಬಿಲಿಯನ್ಗಳಷ್ಟು ಹಣ ಇದೆ. ಆದ್ರೆ ಇವನು ಒಂದ್ ಸ್ವಲ್ಪನೂ ತಗೊಳ್ದೆ ತಕ್ಷಣನೇ ಇವನ್ ಅಮ್ಮನ್ ನೋಡಕಂತ ಮನೆಗ್ ಬಂದಾಗ ಅಲ್ಲವರು ತೀರ್ಕೊಂಡಿದ್ದಾರೆ. ಇದನ್ನೆಲ್ಲ ಯಾರಿಗೋಸ್ಕರ ಮಾಡಿದ್ನೋ ಅವ್ರ ಇವಾಗ ತೀರ್ಕೊಂಡಿದ್ದಾರೆ. ಇಷ್ಟೆಲ್ಲ ಹಣ ಇದ್ರೂ ಕೂಡ ಒಂದ್ ಸ್ವಲ್ಪನೂ ಪ್ರಯೋಜನ ಆಗ್ತಾ ಇಲ್ಲ. ಇದರಿಂದ ಹುಚ್ಚಿನಂತೆ ಜೀವನ ಮಾಡ್ತಾ ಇರೋವಾಗ ತುಂಬಾನೇ ಕಷ್ಟ ಪಡ್ತಾ ಇರೋ ಒಬ್ಳು ಲೇಡಿ ಹೂಗಲ್ ಮರ್ತಾ ನಮ್ ಹೀರೋನು ನೀವು ತಗೋತೀರಾ ಅಂತ ಕೇಳೋವಾಗ ಇವನು ಸರಿ ಅಂತ ತಗೋಬಿಡ್ತಾನೆ. ಆಗಾದ್ರಲ್ಲ ಗೇಮ್ಗಾದ್ ಮತ್ತೆ ಒಂದ್ ಕಾರ್ಡ್ ಇದೆ, ಅದ್ರಲ್ಲಿ ಇವಾಗ ಅಡ್ರೆಸ್ಸು ಇದೆ. ಸೊ ಇವನು ಅದನ್ನ ಹುಡುಕಿ ಕಂಡಿಡ್ದು ಆ ಜಾಗಕ್ಕೂ ರೀಚ್ ಆದಾಗ ಅಲ್ಲೊಬ್ರು ವಯಸ್ಸಾದ ವ್ಯಕ್ತಿ ಪ್ರಾಣಕ್ ಹೋರಾಡ್ತಾ ಇರೋ ಸ್ಥಿತಿನಲ್ಲಿ ಮಲ್ಕೊಂಡಿದ್ದಾರೆ. ಯಾರಂತ ನೋಡಿದ್ರೆ ಅದು ಪ್ಲೇಯರ್ ನಂಬರ್ 1 ಆ ತಾತಾನೆ. ಇದನ್ನ ನೋಡ್ ನಮ್ ಹೀರೋ ಭಯಂಕರವಾಗಿ ಶಾಕ್ ಆಗಿ ಇದು ಹೇಗ್ ಸಾಧ್ಯ, ನೀವಿನ್ನೂ ತೀರ್ಕೊಂಡಿಲ್ವಾ ಅಂತ ಕೇಳೋವಾಗ ಅವರು ಒಂದೊಂದಾಗಿ ಹೇಳೋಕ್ ಶುರು ಮಾಡ್ತಾರೆ. ಆಕ್ಚುಲಿ ಈ ಗೇಮ್ ಅನ್ನು ನಡೆಸಿರೋದ ಇವರೊಬ್ರು ಟ್ರಿಲಿಯನರ್. ಇಲ್ಲಿ ಬಡವರಿಗೂ ಕೋಟಿಗಟ್ಲೆ ಹಣ ಇರೋ ಶ್ರೀಮಂತರಿಗೂ ಒಂದ್ ಕಾಮನ್ ಆದ ವಿಷಯ ಇದೆ, ಸಂತೋಷ ಅನ್ನೋದು ಸ್ವಲ್ಪನೂ ಇರೋದೇ ಇಲ್ಲ. ಒಬ್ನಿಗೆ ಹಣ ಸಿಕ್ಕದ್ಮೇಲೆ ಎಂಜಾಯ್ ಮಾಡೋಷ್ಟು ಎಂಜಾಯ್ ಮಾಡ್ತಾನೆ, ಅದಾದ್ಮೇಲೆ ಅವನಿಗೆ ವಿರಕ್ತಿ ಉಂಟಾಗುತ್ತೆ, ಸಂತೋಷ ಎಲ್ಲೂ ಸಿಗಲ್ಲ. ಅದೇ ರೀತಿನೇ ನಾನು ಕೂಡ ಅದರಿಂದಲೇ ಈ ಗೇಮ್ನು ಸೃಷ್ಟಿ ಮಾಡ್ದೆ. ಗೇಮ್ನ ನೋಡ್ತಾ ನೋಡ್ತಾ ನಂಗೂ ವಿರಕ್ತಿ ಉಂಟಾಯ್ತು, ಆದ್ರಿಂದಲೇ ನಿನ್ ಜೊತೆ ಪಾರ್ಟಿಸಿಪೇಟ್ ಮಾಡ್ದೆ. ನಿನ್ ಜೊತೆ ಕಳೆದಿರೋ ಒಂದೊಂದ್ ದಿನಗಳು ನಂಗೆ ತುಂಬಾನೇ ಸಂತೋಷ ಉಂಟುಮಾಡ್ತಾ ಇತ್ತು. ಆ ರೀತಿ ಇನ್ನೂ ಒಂದ್ ಗೇಮ್ ಬೇಕಾದ್ರೆ ಆಡೋಕ್ ನಾನು ರೆಡಿ ಆಗಿದ್ದೀನಿ. ಆದ್ರೆ ನನ್ ತಲೆನಲ್ಲಿ ಟ್ಯೂಮರ್ ಇದೆ. ರೋಡ್ ನಲ್ಲಿ ಕುಂತಿರೋ ಆ ಭಿಕ್ಷಕನ್ ನೋಡು, ಇಲ್ಲಿ ಹಣ ಸಂಪಾದನೆ ಮಾಡೋದೇನು ಸಾಮಾನ್ಯವಾದ ವಿಷಯ ಅಲ್ಲ ಅಂತ ನಿಂಗೆ ಚೆನ್ನಾಗ್ ಗೊತ್ತು.
ಜೀವನ ಬೇಗ ಮುಗಿದೋಗುತ್ತೆ, ಆದ್ರಿಂದ ನೀನ್ ಗೆದ್ದಿರೋ ಹಣನ ಅನುಭವಿಸು, ಅದನ್ನ ಎಂಜಾಯ್ ಮಾಡು ಅಂತ ಹೇಳಿ ಆ ವ್ಯಕ್ತಿ ಹಾಗೆ ತೀರ್ಕೋತಾರೆ. ಸ್ಟಾರ್ಟಿಂಗ್ ನಲ್ಲೇ ನಾವು ಗಮನಿಸಿರ್ಬೋದು, ರೆಡ್ ಲೈಟ್ ಗ್ರೀನ್ ಲೈಟ್ ಅನ್ನೋ ಆ ಗೇಮ್ ನಲ್ಲಿ ಈ ತಾತ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡದೆ ಜಾಲಿಯಾಗಿ ಓಡ್ತಾ ಇದ್ರು. ಅದೇ ರೀತಿ ಪ್ಲೇಯರ್ಸ್ ಗಳು ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋವಾಗ ಈ ವ್ಯಕ್ತಿ ಮೇಲ್ ನಿಂತು ಇದನ್ನ ತಡೆದ್ ನಿಲ್ಸಿ ಅಂತ ಕೂಗಿರ್ತಾರೆ. ಆಗ ಎಂಪ್ಲಾಯ್ಸ್ ಗಳು ಬಂದು ಅವ್ರನ್ನ ತಡೆದಿರ್ತಾರೆ. ಮತ್ತೆ ಎಲ್ಲಾ ಗೋಲಿಗಳನ್ನು ಕೊಟ್ಟು ನಮ್ ಹೀರೋನ್ ಕಲಿಸಿದ್ಮೇಲೆ ಅವ್ರನ್ನ ಶೂಟ್ ಮಾಡೋ ಶಬ್ದ ಮಾತ್ರ ಕೇಳಿರುತ್ತೆ, ಆದ್ರ ಅವ್ರನ್ನ ನಿಜವಾಗ್ಲೂ ಶೂಟ್ ಮಾಡಿರಲ್ಲ. ನೆಕ್ಸ್ಟ್ ಡೇ ನಮ್ ಹೀರೋ ತನ್ನ ಮನಸ್ಸನ್ ಬದಲಾಯಿಸ್ಕೊಂಡು ಒಂದ್ ಸಲೂನ್ಗೆ ಹೋಗಿ ಹೇರ್ ಕಟ್ ನೆಲ್ಲ ಮಾಡಿಸ್ಕೊಂಡು ಕಲರ್ನು ಮಾಡಿಸ್ಕೋತಾರೆ. ಮೊದಲನೇ ಕೆಲಸವಾಗಿ ಆ ಹುಡ್ಗಿಗ್ ಪ್ರಾಮಿಸ್ ಮಾಡ್ದಂಗೆನೆ ಅವ್ನ್ ತಮ್ಮನ್ನ ಆರ್ಫನೇಜ್ ನಿಂದ ಹೊರಗಡೆ ಕರ್ಕೊಬಂದು ಅವನಿಗ ಶಾಂಗು ನಮ್ಮನ ಹತ್ರ ಒಪ್ಸಿ ಅವ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಆ ಹುಡ್ಗಿ ಕೊಡ್ಬೇಕಾಗಿರೋ ಶೇರ್ ಅಂತ ಕೋಟಿಗಟ್ಲೆ ಹಣನ್ ಕೊಟ್ಟು ಇವಾಗ ತನ್ನ ಮಗಳ್ ನೋಡಕಂತ US ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲ ಆ ವ್ಯಕ್ತಿ ಇನ್ನೂ ಒಬ್ಬನ್ನ ಗೇಮ್ ರೆಕ್ರೂಟ್ ಮಾಡೋಕೋಸ್ಕರ ಅವನ ಜೊತೆ ಒಂದ್ ಆಟ ಆಡಿ ಅವನಿಗ ಗೇಮ್ಗ ಅದ್ ಇನ್ವಿಟೇಷನ್ ಕಾರ್ಡ್ನು ಕೊಟ್ಟೋಗ್ತಾನೆ. ಆಗ ನಮ್ ಹೀರೋ ಅವನ್ನ ತಡೆದು ಈ ಗೇಮ್ಗೆ ಹೋಗ್ಬೇಡ ಅಂತ ಹೇಳಿ ಆ ಕಾರ್ಡ್ನ ತಾನ್ ತಗೊಂಡು ಅದ್ರಲ್ಲಿರೋ ನಂಬರ್ ಫೋನ್ ಮಾಡಿದಾಗ ವೆಲ್ಕಮ್, ನೀವು ಈ ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಒಂದ್ ಜಾಗದಲ್ಲಿ ವೆಯ್ಟ್ ಮಾಡಿ ಅಂತ ಹೇಳೋವಾಗ ನಮ್ ಹೀರೋ ತಾನು ಯಾರು ಅಂತ ಹೇಳಿ ನಿಮ್ಮನ್ನ ನಾನು ಖಂಡಿತ ಹುಡುಕಿ ನೀವು ಮಾಡ್ತಾ ಇರೋ ಎಲ್ಲಾ ವಿಷಯಗಳನ್ನು ತಡೆದ್ ನಿಲ್ಲಿಸ್ತೀನಿ ಅಂತ ಮಾತಾಡ್ತಾನೆ. ಆಗ ಅವನು ಇಲ್ಲಿ ನೋಡಿ ಪ್ಲೇಯರ್ ನಂಬರ್ 456 ನಿಮಗ್ ಫ್ಲೈಟ್ ರೆಡಿ ಆಗಿದೆ, ಮರ್ಯಾದೆಯಿಂದ ಅದ್ರಲ್ಲಿ ಹತ್ಕೊಂಡು ಹೊರಟ್ಬಿಡಿ, ಅದನ್ ಬಿಟ್ಟು ಬೇರೆ ಏನಾದ್ರೂ ಟ್ರೈ ಮಾಡೋಕ್ ಹೋದ್ರೆ ಅದ್ ನಿಮ್ಗೆ ತೊಂದ್ರೆ ಉಂಟಾಗತ್ತೆ ಅಂತ ಹೆದರ್ಸ್ದಾಗ ನಮ್ ಹೀರೋ ಪರವಾಗಿಲ್ಲ ಅಂತ ತನ್ನ ಮಗಳ್ ನೋಡಕ್ ಹೋಗೋ ಪ್ಲಾನ್ ನ ಕ್ಯಾನ್ಸಲ್ ಮಾಡಿ ಅವ್ರು ಯಾರಂತ ಹುಡುಕಣ ಅಂತ ಹಿಂದೆನೆ ಬರ್ತಾ ಇರೋವಾಗ ಈ ಸ್ಕ್ವಿಡ್ ಗೇಮ್ ನ ಮೊದಲನೇ ಸೀಸನ್ ಇಲ್ಲಿಗೆ ಮುಗಿತಾ ಇದೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.